Good evening, all of you, dear aspirants. Welcome to Spardha Lines. Okay, so the class was scheduled actually at 6 o'clock. Okay, due to some technical problems. Okay, so it's been scheduled. It's starting now. Okay, so anyway, let's start. Not to waste the time further over here. Okay, so the idea of this class right now. Okay, what we are looking after here is okay. ಸೊ ಈಗ ಮುಂದೆ ಬರೋವಂಥ PSI ಎಕ್ಸಾಮ್ ಆಗಿರ್ಬೋದು, ಪ್ಲಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಮಚ್ ನಾವೀಗ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಇರೋದು KS ಮುಂದೆ ಬರುವಂಥ KS ಎಕ್ಸಾಮ್ಗೆ ಓಕೆ ಈ ಎಕ್ಸಾಮ್ಸ್ಗೆ ಅದು ಈಸಿ ಆಗಲಿ ಅಂಥೇಳಿ. ಓಕೆ, ಬಿಕಾಸ್ ಯೂಶ್ವಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕನಿಷ್ಠ 1 ವರ್ಷದ ಕರೆಂಟ್ ಅಫೇರ್ಸ್ ಆದರೂ ಪ್ರಾಮುಖ್ಯತೆ ಆಗುತ್ತೆ. ಓಕೆ, ಸೊ ಇನ್ ದಾಟ್ ಕೇಸ್ ಸ್ಪರ್ಧಾ ಲೈನ್ಸ್ ಟೀಮಿಂದ ಓಕೆ ಲಾಸ್ಟ್ 1 ಇಯರ್ದು ಕರೆಂಟ್ ಅಫೇರ್ಸನ್ನು ನಾವೇನು ಡಿಸ್ಕಸ್ ಮಾಡೋರಿದ್ದೀವಿ. ಓಕೆ, ಇದರಲ್ಲಿ 2 ಮಾಡ್ಯೂಲಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. 6 ಮಂತದ್ದು. ಓಕೆ, ದಟ್ ಈಸ್ ನವಂಬರ್ 2022 ಇಂದ ಏಪ್ರಿಲ್ 2023ವರೆಗೆ ಆಗಿರುವಂಥ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡೋರಿದ್ದೀವಿ. ಓಕೆ, ಈ ಒಂದು ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಓಕೆ ವಿಜ್ಞಾನ ಮತ್ತು ಎನ್ವೈರ್ಮೆಂಟಲ್ ಸ್ಟಡೀಸು ಮತ್ತು ಎಕಾಲಜಿ ರಿಲೇಟೆಡ್ ಏನಿದೆ ಓಕೆ ಆ ರಿಲೇಟೆಡ್ ಆಸ್ಪೆಕ್ಟನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಐ ಆಮ್ ಶಶಾಂಕ್ ಹೆಗ್ಗನ್ನವರ್. ಓಕೆ, ಸೊ ಲೆಟ್ಸ್ ಗೋ ವಿತ್ ದ ಡಿಸ್ಕಷನ್ ವಾಟ್ ವಿ ಆರ್ ಲುಕಿಂಗ್ ಆಫ್ಟರ್ ಓವರ್ ಹಿಯರ್. ಓಕೆ, ಸೊ ಆಸ್ ಇಟ್ ಈಸ್ ಮೆನ್ಷನ್ಡ್ KS ಎಕ್ಸಾಮನ್ನು ನಾವು ಮುಂದೆ ಹತ್ತಿರದಲ್ಲೇ ಬರುವಂಥ ನಿರೀಕ್ಷೆ ಇರೋದ್ರಿಂದ ಓಕೆ KSಗೆ ಸಂಬಂಧಪಟ್ಟಂಗೆ ಟೆಸ್ಟ್ ಸಿರೀಸ್ ಆಗಿರ್ಬೋದು, ಪ್ರಿಲಿಮ್ಸು ಮತ್ತು ಮೀನ್ಸ್ ಕಂಟೆಕ್ಸ್ಟಲ್ಲಿ ಅಟ್ ದ ಸೇಮ್ ಟೈಮು ಓಕೆ ವೇರಿಯಸ್ ಅದರ್ ಎಕ್ಸಾಮ್ಸ್ಗೆ ಈಗ PSI ಆಗಿರಬಹುದು, ಪ್ಲಸ್ಸು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಟೆಸ್ಟ್ ಸಿರೀಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಓಕೆ, ಸೊ ದ ರೀಸನ್ ಬೀಯಿಂಗ್ ಇಟ್ ಈಸ್ ವೆರಿ ಕ್ಲಿಯರ್. ಸೊ ನಾವು ಎಷ್ಟು ಎಕ್ಸಾಮ್ಸ್ಗಳಿಗೆ ಪ್ರಾಕ್ಟೀಸನ್ನು ಮಾಡ್ತೀವಿ ಅಷ್ಟು ನಮ್ಮದು ಎಕ್ಸಾಮ್ ಪ್ರೋಸೆಸ್ ಈಸಿ ಆಗುತ್ತೆ ಅನ್ನೋದು ಒಂದೇ ಗಮನದಲ್ಲಿ ಇಟ್ಕೊಂಡು ಓಕೆ ಸೊ ವೇರಿಯಸ್ ಆಕ್ಟಿವಿಟೀಸ್ ದ ನೆಸೆಸಿಟೀಸ್ ಥಿಂಗ್ಸ್ ವಿಚ್ ಆರ್ ನೀಡೆಡ್ ಓಕೆ ಅದನ್ನೆಲ್ಲನೂ ನಾವು ಸ್ಪರ್ಧಾ ಲೈನ್ಸ್ ಟೀಮಿಂದ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಸ್ಕೋಪ್ ಇದೆ. ಸೊ ನಿಮ್ಮ ಫೀಡ್ಬ್ಯಾಕ್ ಆಗಿರ್ಬೋದು, ನಿಮ್ಮದು ಕಮೆಂಟ್ಸ್ ಆಗಿರ್ಬೋದು, ಸೊ ದ್ಯಾಟ್ ಹೆಲ್ಪ್ಸ್ ಅಸ್. ಓಕೆ, ನೀವು ಎಷ್ಟು ಟೆಸ್ಟನ್ನು ಅಟೆಂಪ್ಟ್ ಮಾಡ್ತೀರಾ ಅಂದರೆ ಟೆಸ್ಟನ್ನು ಪ್ರೊಸೆಸ್ ಥ್ರೂ ಫಾಲೋ ಅಪ್ ಮಾಡ್ತೀರಾ. ಓಕೆ, ಸೊ ಅದೇ ಬೇಸಿಸದ ಮೇಲೆ ಏನಾಗುತ್ತೆ ನಮ್ಮ ಇಂಪ್ರೂವ್ಮೆಂಟ್ ಏನಾಗುತ್ತೆ ಇದನ್ನು ಮಾಡ್ಕೊಳ್ಳೋಕ್ಕೆ ಅದು ಪಾಸಿಬಿಲಿಟಿ ಆಗುತ್ತೆ. ಓಕೆ, ಸೊ ಜಸ್ಟ್ ಯು ಕ್ಯಾನ್ ಸ್ಕ್ಯಾನ್ ದಿಸ್ QR ಕೋಡ್. ಓಕೆ, ಸೊ ಈ ಕರೆಂಟ್ ಅಫೇರ್ಸದ್ದು ಮ್ಯಾಗ್ಝಿನ್ ಏನಿದೆ 6 ಮಂತದ್ದು 2 ಮ್ಯಾಗ್ಝಿನ್ ಸೆಟ್ಟಲ್ಲಿ ಹೋಗ್ತಾ ಇದೆ. ಓಕೆ, ಸೊ ಪಾಸ್ಟ್ 1 ಇಯರ್ದು ಕಂಪ್ಲೀಟ್ ಕರೆಂಟ್ ಅಫೇರ್ಸು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ರಿಲೇಟೆಡ್ ಆಗಿ ಓಕೆ ಇದನ್ನು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಅದು ಏನಾಗುತ್ತೆ ಈಸಿ ಆಗುತ್ತೆ. ಇನ್ ಕೇಸ್ ನೀವು ಯಾವುದೇ ಆರ್ಟಿಕಲನ್ನು ಮಿಸ್ ಮಾಡಿದ್ರು ಅಂತಂದ್ರೂ ಪಾಸ್ಟ್ 1 ಇಯರಲ್ಲಿ ಓಕೆ ಸೊ ಅದು ಎಲ್ಲನೂ ನಾವು ಓವರ್ಕಮ್ ಮಾಡಿಕೊಂಡು ಬರೋ ಎಕ್ಸಾಮ್ ಪ್ರೊಸೆಸನ್ನು ಈಸಿ ಮಾಡಿಕೊಂಡು ಓಕೆ ಇನ್ ದ ವೆರಿ ಫಸ್ಟ್ ಅಟೆಂಪ್ಟ್ ಗೆಟಿಂಗ್ ಥ್ರೂ ದ ಸರ್ವಿಸ್ ಅಂತ ಏನು ಹೇಳ್ತೀವಿ ದಟ್ ಪ್ರೊಸೆಸ್ ಬಿಕಮ್ಸ್ ಈಸಿ. ಓಕೆ, ಸೊ ಅದೇ ರೀತಿ ಬೇರೆ ಬೇರೆ ಟೀಚರ್ಸ್ಗಳು ಈ ಚಾನಲಲ್ಲಿ ಓಕೆ ಬೇರೆ ಬೇರೆ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಆಸ್ ಮೈ ಪಾರ್ಟ್ ಓಕೆ ಜಿಯೋಗ್ರಫಿ ಮತ್ತು ಎನ್ವೈರ್ಮೆಂಟಲ್ ಸ್ಟಡೀಸ್ ರಿಲೇಟೆಡ್ ಏನಿದೆ ಕಂಟೆಕ್ಸ್ಟಲ್ಲಿ ಇರುವಂಥ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಸೊ ಪ್ರೆಸೆಂಟ್ ವಿಡಿಯೋದಲ್ಲಿ ಓಕೆ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಆಸ್ಪೆಕ್ಟ್ ಅಂತಂದರೆ ನವಂಬರ್ 2022 ಇಂದ ಓಕೆ ಏಪ್ರಿಲ್ 2023ವರೆಗೆ ಆಗಿರುವಂಥ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಡಿಸ್ಕಸ್ ಆಗ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಓಕೆ ದ ಆರ್ಟಿಕಲ್ಸ್ ಫ್ರಮ್ ದ ನ್ಯೂಸ್ ಪೇಪರ್. ಓಕೆ, ಸೊ ನವಂಬರ್ 2022ರಲ್ಲಿ ಆಗಿರುವಂಥ ಚಟುವಟಿಕೆ ದಟ್ ಈಸ್ ವಲ್ಚರ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಓಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಫ್ರೇಮ್ ಮಾಡಿರುವಂಥದ್ದು 2020ರಿಂದ 2025ವರೆಗೆ ಇರುವಂಥ ಒಂದು ಯೋಜನೆ ಅಂತ ಹೇಳ್ತೇವೆ. ಓಕೆ, ದಟ್ ಈಸ್ ವಾಟ್ ವಿ ಕಾಲ್ ದ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ವಲ್ಚರ್ ಆ್ಯಂಡ್ ವಲ್ಚರ್ ಕನ್ಸರ್ವೇಷನ್ ಅಂತ ಇದೆ. ಓಕೆ, ಸೊ ದಟ್ ಈಸ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಓಕೆ ಅಪ್ರೂವ್ಡ್ ದಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ದಿ ವಲ್ಚರ್ ಕನ್ಸರ್ವೇಷನ್. ಓಕೆ, ಇದರದ ಟೈಮ್ ಫ್ರೇಮ್ ಅಂತ ನಾವು ಕನ್ಸಿಡರ್ ಮಾಡೋದು 2020ರಿಂದ 2025 ರಣಹದ್ದು ಕ್ರಿಯಾ ಯೋಜನೆ ಅಂತ ಹೇಳ್ತೇವೆ. ಓಕೆ,
ಇತ್ತೀಚೆಗೆ ಇದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಂತ ಏನು ಹೇಳ್ತಿದ್ದೀವಿ, ಓಕೆ, ಇದು ರಣಹದ್ದನ್ನು ಸಂರಕ್ಷಿಸಲು ರಾಷ್ಟ್ರೀಯ ಕ್ರಿಯಾ ಯೋಜನೆಗೆ ಅನುಮತಿಯನ್ನು ನೀಡಿದೆ. ಓಕೆ, ಸೊ ಇದರಲ್ಲಿ ಏನು ಈ ರಣಹದ್ದು ಯೋಜನೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಎದಕ್ಕೆ ಅಂದರೆ ಯಾವ ರೀತಿ ಅದನ್ನು ಕನ್ಸರ್ವೇಷನ್ ಮಾಡೋ ಅಂಥ ಆಕ್ಟಿವಿಟಿಯಲ್ಲಿ ಇದೆ ಅಂತಂದರೆ, ಓಕೆ, ಸ್ವಲ್ಪ ನಾವು ಹಿಂದೆ ಹೋಗಿ ನೋಡಿವತ್ತಂದರೆ ಫ್ಯೂ ಇಯರ್ಸ್ ಬ್ಯಾಕಲ್ಲಿ, ಓಕೆ, ರಣಹದ್ದುಗಳಿಗೆ ಒಂದು ಕೆಮಿಕಲ್ಲಿಂದ ಪ್ರಾಬ್ಲಮ್ ಜನರೇಟ್ ಆಗ್ತಾ ಹೋಗ್ತಿತ್ತು. ಏನಿತ್ತಂದರೆ ಡೈಕ್ಲೋಫಿನಾಕ್ ಅನ್ನೋ ಒಂದು ಕೆಮಿಕಲ್ ಇತ್ತು. ಓಕೆ, ಆ ಡೈಕ್ಲೋಫಿನಾಕನ್ನು ಪೇನ್ ಕಿಲ್ಲರ್ ಆಗಿ ಕ್ಯಾಟಲ್ಸ್ಗಳಿಗೆ ಕೊಡ್ತಾ ಇದ್ರು. ಓಕೆ, ದನಗಳಿಗೆ ಅದು ಏನಂತ ನಾವು ಕನ್ಸಿಡರ್ ಮಾಡ್ತೇವೆ, ಅದಕ್ಕೆ ಪೇನ್ ಕಿಲ್ಲರ್ ಆಗಿ ಓಕೆ ಡೈಕ್ಲೋಫಿನಾಕ್ ಅನ್ನ ಪ್ರೊವೈಡ್ ಮಾಡ್ತಿದ್ರು. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ ಈ ದನಗಳ ಸತ್ತಾಗ, ಓಕೆ, ಸಿನ್ಸ್ ದೀಸ್ ವಲ್ಚರ್ಸ್, ನಾವೀಗ ಸ್ಕ್ಯಾವೆಂಜರ್ಸ್ ಅಂತ ಏನು ಹೇಳ್ತೀವಿ, ಸತ್ತ ಜೀವಿಗಳನ್ನು ತಿನ್ನುವಂಥ ರಚನೆಯಲ್ಲಿರೋದ್ರಿಂದ, ಓಕೆ, ಡೈಕ್ಲೋಫಿನಾಕ್ ಅನ್ನ ಇರುವಂಥ ಕಂಟೆಂಟ್ ಇರುವಂಥ ಮಾಂಸವನ್ನು ರಣಹದ್ದುಗಳು ತಿಂದಾಗ, ಓಕೆ, ಅವತರಲ್ಲಿ ಕೆಮಿಕಲ್ದ ಪ್ರಮಾಣ ಹೆಚ್ಚಾಗಿ ಬಯೋಮ್ಯಾಗ್ನಿಫೈ ಆಗಿ ವಲ್ಚರ್ಸ್ಗಳ ಸಾವನ್ನಪ್ಪುವಂಥ ಒಂದು ಸಿಚುವೇಶನ್ನ ಕ್ರಿಯೇಟ್ ಆಯಿತು. ಓಕೆ, ಸೊ ಅದು ಪೇನ್ ಕಿಲ್ಲರು ಕ್ಯಾಟಲ್ಸ್ಗಳಿಗೆ ಅಥವಾ ದನಗಳಿಗೆ, ರಾಸುಗಳಿಗೆ ಅದು ಒಂದು ಬೆನಿಫಿಟ್ ಅನ್ನೋ ರೀತಿ ಒಳಗಿತ್ತು. ಬಟ್ ಪ್ರಾಬ್ಲಮ್ ಏನು ಕ್ರಿಯೇಟ್ ಮಾಡಿತ್ತು, ರಣಹದ್ದುಗಳಿಗೆ ಆ ಪ್ರಾಬ್ಲಮ್ ಮ್ಯಾಗ್ನಿಫೈ ಆಗೋದ್ರಿಂದ ಡೈಕ್ಲೋಫಿನಾಕ್ ಯೂಸನ್ನು ಎಂಡ್ ಮಾಡಿದ್ರು. ಓಕೆ, ಅದೇ ಜಾಗದಲ್ಲಿ ಎಸಿಕ್ಲೋಫಿನಾಕ್ ಅಂತ ಏನು ಹೇಳ್ತೇವೆ, ಓಕೆ, ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಓಕೆ, ಇದು ಸಹ ಪೇನ್ ಕಿಲ್ಲರ್ ಅಂತ ಹೇಳ್ತೇವೆ. ಇಟ್ ಈಸ್ ಯೂಸ್ ಟು ಟ್ರೀಟ್ ದ ಪೇನ್ ಇನ್ ದಿ ಕ್ಯಾಟಲ್ ಆ್ಯಂಡ್ ದಿ ಡಾಗ್ಸ್. ಪಶುಗಳಲ್ಲಿ ಅಥವಾ ನಾಯಿಗಳಲ್ಲಿ ನೋವು ನಿವಾರಕವಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಪಶು ವೈದ್ಯಕೀಯ ಚಿಕಿತ್ಸೆಯಲ್ಲಿ ಸ್ಟೆರಾಯ್ಡ್ ಅಲ್ಲದ ಔಷಧಗಳ ದುರ್ಬಳಕೆಯನ್ನು ತಡೆಯಲು ಏನಾಗ್ತಿದೆ ಅಂತಂದರೆ ಆದ್ಯತೆಯನ್ನು ನೀಡಲಾಗ್ತಿದೆ. ಓಕೆ, ಸೊ ಇದರಿಂದಾಗಿ ಏನಾಗ್ತಿದೆ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಓಕೆ ನಿಷೇಧಿತ ಔಷಧಗಳ ಬಳಕೆಯನ್ನು ತಡೆಯಲು ಏನಾಗುತ್ತೆ, ಈ ಒಂದು ಕ್ರಿಯಾ ಯೋಜನೆಯಿಂದ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ ಗೌರ್ಮೆಂಟ್. ದಟ್ಸ್ ದ ಥಿಂಗ್ ಹೌ ಇಟ್ ಗೋಸ್. ಇಟ್ ಅಡ್ವೊಕೇಟ್ ದಿ ಪ್ರಿವೆನ್ಷನ್ ಆಫ್ ಮಿಸ್ಯೂಸ್ ಆಫ್ ವೆಟರ್ನರಿ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲೇಟರಿ ಡ್ರಗ್ಸ್, ಓಕೆ, ಬೈ ಎನ್ಶೂರಿಂಗ್ ದೇರ್ ಸೇಲ್ ಓನ್ಲಿ ಆನ್ ಪ್ರಿಸ್ಕ್ರಿಪ್ಷನ್. ಓಕೆ, ಸೊ ಎಸಿಕ್ಲೋಫಿನಾಕ್ದು ಇಫೆಕ್ಟ್ ಅಂತೂ ನಾವು ನೋಡಿದಾಗ ತೀರಾ ಓಕೆ ಅದನ್ನು ರೈಟ್ ವೇಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈವನ್ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎ ಪ್ರಾಬ್ಲಮ್. ಓಕೆ, ಸೊ ಅದಕ್ಕೆ ಕಮರ್ಷಿಯಲ್ ಪರ್ಪಸ್ ಆಗಿ ಓಕೆ ಈ ವಲ್ಚರ್ಸ್ಗಳ ಕಮರ್ಷಿಯಲ್ ಪರ್ಪಸ್ ಅಲ್ಲಿ ರೀತಿಯಲ್ಲಿ ಓಕೆ ಈ ರೀತಿ ಮೆಡಿಸಿನ್ಸ್ಗಳು ಮಿಸ್ಯೂಸ್ ಆಗದೇ ಇರೋ ರೀತಿಯಲ್ಲಿ ಓಕೆ ಓನ್ಲಿ ಪ್ರೆಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಮೆಡಿಸಿನ್ ಅನ್ನ ಯೂಸ್ ಮಾಡೋ ರೀತಿಯಲ್ಲಿ ಹೋಗೋ ಸಲುವಾಗಿನೇ ಈ ಕ್ರಿಯಾ ಯೋಜನೆಯನ್ನ ಹೊಂದಲಾಗಿದೆ. ಓಕೆ, ಸೊ ಅಟ್ ದ ಸೇಮ್ ಟೈಮು ಇದೇ ಪ್ರೋಗ್ರಾಮ್ ಅಲ್ಲೇ ಓಕೆ ಇಟ್ ಈಸ್ ಈವನ್ ಲುಕಿಂಗ್ ಆಫ್ಟರ್ ಟು ಎಸ್ಟಾಬ್ಲಿಷ್ ಓಕೆ ದಿ ಅಡಿಷನಲ್ ಕನ್ಸರ್ವೇಷನ್ ಎಫರ್ಟ್ ಅಂತಂದ್ರೆ ಈಗ ಸದ್ಯಕ್ಕೆ ಇರೋಂಥ ರಣಹದ್ದುಗಳನ್ನ ಬ್ರೀಡಿಂಗ್ ಮಾಡ್ತಾವೆ ಅಂತ ಏನು ಹೇಳ್ತೀವಿ. ಓಕೆ, ಅಂದ್ರೆ ಅವರದ್ದು ಸಂತಾನೋತ್ಪತ್ತಿಯನ್ನ ಹೆಚ್ಚಿಸಿ ತಳಿ ಸಂರಕ್ಷಣೆ ಮಾಡುವಂಥ ಕೇಂದ್ರಗಳನ್ನು ಸ್ಥಾಪಿಸೋದು ಸಹ ವಲ್ಚರ್ ಆಕ್ಷನ್ ಪ್ಲಾನ್ ಅದ್ದು ಯೋಜನೆ ಆಗಿದೆ. ಓಕೆ, ಸೊ ಕ್ಯಾನ್ ಎನಿಬಡಿ ಮೆನ್ಷನ್ ಇನ್ ದ ಕಮೆಂಟ್. ಓಕೆ, ಸೊ ಇಸ್ ದೇರ್ ಎನಿ ವಲ್ಚರ್ ಸ್ಯಾಂಕ್ಚುರಿ ಇನ್ ಇಂಡಿಯಾ? ಕ್ಯಾನ್ ಎನಿಬಡಿ ಮೆನ್ಷನ್ ಇನ್ ದ ಕಮೆಂಟ್? Is there any vulture sanctuary? ರಣಹದ್ದುಗಳಿಗೆ ಇರುವಂತ ಒಂದು ವನ್ಯಜೀವಿ ಧಾಮ ಅದು ಏನಾದರೂ ಇದೆಯಾ ಇಂಡಿಯಾದಲ್ಲಿ? anyone is interested to mention in the comment? Okay, 2012ರಲ್ಲಿ ಈ ಆಗಿರುವಂಥ ಡೆವಲಪ್ಮೆಂಟು ಬಿಫೋರ್ ದೀಸ್ 2020-2025ವರೆಗೂ ಇರುವಂಥ ಈ ವಲ್ಚರ್ ಆಕ್ಷನ್ ಪ್ಲಾನ್ಗಿಂತ ಮುಂಚೆನೆ ಓಕೆ ರಣಹದ್ದುಗಳನ್ನು ಸಂರಕ್ಷಣೆ ಮಾಡೋ ಸಲುವಾಗಿ ಅಂತಲೇ ಹೇಳ್ತಾ ಇದ್ದೇವೆ. ಓಕೆ, ವಲ್ಚರ್ ಸ್ಯಾಂಕ್ಚುರಿ ಅಂತ ಅನ್ನೋದನ್ನು ಡಿಕ್ಲೇರ್ ಮಾಡಿದ್ರು. ದಟ್ಸ್ ದಿ ಓನ್ಲಿ ವಲ್ಚರ್ ಸ್ಯಾಂಕ್ಚುರಿ ಇನ್ ಇಂಡಿಯಾ. ರಣಹದ್ದುಗಳಿಗೆ ಅಂತಲೇ ಮೀಸಲಾಗಿರುವಂಥ ಒಂದು ಏಕೈಕ ವನ್ಯಜೀವಿ ಧಾಮ ಅಂತ ಹೇಳ್ತೇವೆ. ದಟ್ ಈಸ್ ರಾಮದೇವರ ಬೆಟ್ಟ. ನಮ್ಮದೇ ಕರ್ನಾಟಕದಲ್ಲಿರುವಂಥ ರಾಮನಗರ ಜಿಲ್ಲೆಯಲ್ಲಿರುವಂಥ ರಾಮದೇವರ ಬೆಟ್ಟವನ್ನು ಆ್ಯಕ್ಚುಲಿ ವಲ್ಚರ್ ಸ್ಯಾಂಕ್ಚುರಿ ಅಂತ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಸೊ ರಣಹದ್ದುಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಸೂಟೇಬಲ್ ಮೇಜರ್ಸನ್ನು ಕನ್ಸಿಡರ್ ಮಾಡಲಾಗ್ತಿದೆ. ಓಕೆ, ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಓಕೆ ಇದು
ಟೈಮ್ ಡ್ಯೂರೇಷನ್ ಆಗಿರಬಹುದು, ಓಕೆ, ವಲ್ಚರ್ ಆಕ್ಷನ್ ಪ್ಲಾನ್ ಅದ್ದು ಅವಧಿ ಎಷ್ಟಿರುತ್ತೆ, ಓಕೆ, ಅದರದ್ದು ಪ್ರಾಮುಖ್ಯತೆ ಏನು, ಈ ರೀತಿದ್ದು ಕ್ವಶನ್ಸ್ಗಳು ಫ್ರೇಮ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಯು ನೀಡ್ ಟು ಬಿ ಬಿಟ್ ಕೇರ್ಫುಲ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇನ್ಕ್ಲೂಡಿಂಗ್ ದ ನಂಬರ್ಸ್ ಆ್ಯಂಡ್ ದಟ್ ಪ್ರೋಗ್ರಾಮ್, ಅದು ಒಂದು ಪರ್ಟಿಕ್ಯುಲರ್ ಪ್ಲಾನ್ ಅಥವಾ ಪ್ರೋಗ್ರಾಮ್ ಏನಿದೆ, ಓಕೆ, ಅದರದ್ದು ಪ್ರಾಮುಖ್ಯತೆ ಏನಿರುತ್ತೆ ಅನ್ನೋದನ್ನ ಎರಡೂ ರೀತಿ ಒಳಗೆ ನೋಡ್ಕೋಬೇಕಾಗತ್ತೆ. ಬಿಕಾಸ್ ವಿ ಮೆ ನಾಟ್ ಗೆಟ್ ಟು ನೋ ದ ಟೈಪ್ ಆಫ್ ಕ್ವಶನ್ಸ್ ಗೆಟ್ ಫ್ರೇಮ್ಡ್ ಇನ್ ದ ಪ್ರಿಲಿಮ್ಸ್ ಆ್ಯಂಡ್ ದ ಮೇನ್ಸ್. ಓಕೆ, ಸೊ ಪ್ರಿಲಿಮ್ಸ್ ಹಂತ ಆಗಿರ್ಬೋದು, ಮೇನ್ಸ್ ಹಂತದಲ್ಲಿ ಯಾವುದೇ ರೀತಿ ಹಂತದ ಒಳಗೆ ಇದ್ದಾಗ ಕ್ವಶನ್ ಫ್ರೇಮ್ ಆದಾಗ ಅದ್ರ ಮೇಲೆ ಸಫಿಷಿಯೆಂಟ್ ಆಗಿ ಇರುವಂಥ ಕಂಟೆಂಟ್ ನಮ್ಮ ಹತ್ರ ಇರಬೇಕಾಗತ್ತೆ. ಓಕೆ, ಸೊ ಲೆಟ್ಸ್ ಸೇ whatever the development occurred back in 2022 again with respect to exam point of view. Okay, Indian black honeybee, okay, ಇದೇನು ಕಪ್ಪು ಜೇನು ಹುಳ ಅಂತ ಏನು ಹೇಳ್ತೀವಿ, ಆಫೀಸ್ ಕರಿಂಜೋಡಿ ಅಂತನ್ನೋ ಒಂದು ತಳಿಯ ಜೇನು ನೊಣವನ್ನು ಪಶ್ಚಿಮ ಘಟ್ಟಗಳಲ್ಲಿ ಪತ್ತೆ ಹಚ್ಚಿದ್ದಾರೆ. ದ ಇಮೇಜ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಓವರ್ ಹಿಯರ್. ಓಕೆ, ಡಾರ್ಕ್ ಕಲರ್ಡ್ ಅಂತ ಏನು ಹೇಳ್ತೀವಿ, ಕಪ್ಪು ಬಣ್ಣದ ಜೇನು ಹುಳಗಳದ್ದು ಒಂದು ಹೊಸ ತಳಿಯನ್ನ ಪಶ್ಚಿಮ ಘಟ್ಟಗಳಲ್ಲಿ ಸಂಶೋಧನೆಯನ್ನ ಮಾಡಿದ್ದಾರೆ, ಪತ್ತೆ ಹಚ್ಚಿದ್ದಾರೆ. ಓಕೆ, ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಈ ನ್ಯೂ ಸ್ಪೀಸೀಸ್ ಅನ್ನ ಏನು ಐಡೆಂಟಿಫೈ ಮಾಡಿದ್ದಾರೆ, ಓಕೆ, ಎಂಡೆಮಿಕ್ ಹನಿಬಿ ಅಂತ ಏನು ನಾವು ಕನ್ಸಿಡರ್ ಮಾಡ್ತೇವೆ. ಓಕೆ, ಆಲ್ರೆಡಿ ಅದರದ ಸಂತತಿ ಅಥವಾ ಅವುಗಳ ಸಂಖ್ಯೆ ಕಡಿಮೆಯಲ್ಲಿದೆ, ಬಟ್ ವೆರಿ ರೀಸೆಂಟ್ ಆಗಿ ನಾವು ಇದನ್ನು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಐಡೆಂಟಿಫೈ ಮಾಡಿದ್ದೇವೆ. ಓಕೆ, ಅಂಡ್ ದಟ್ ಹ್ಯಾಸ್ ಬೀನ್ ಮೆನ್ಷನ್ಡ್, ಪಾಪ್ಯುಲರ್ ಆಗಿ ನಾವು ಅದನ್ನ ಇಂಡಿಯನ್ ಬ್ಲಾಕ್ ಹನಿಬಿ ಅಂತ ಕರಿತೇವೆ, ಕಪ್ಪು ಭಾರತೀಯ ಕಪ್ಪು ಜೇನುಹುಳ ಅಂತ ಹೇಳ್ತೇವೆ. ಓಕೆ, ಅದಕ್ಕೆ ಸೈಂಟಿಫಿಕ್ ಹೆಸರು ಅಂತ ನಾವು ಕನ್ಸಿಡರ್ ಮಾಡಿದಾಗ ಆಫೀಸ್ ಕರಿಂಜೋಡಿಯನ್ ಅಂತ ಇದೆ. ಮೆನಿ ಅ ಟೈಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಕ್ವಶನ್ ಕೇಳ್ತಾರಂತಂದ್ರೆ, ಓಕೆ, ಆಫೀಸ್ ಕರಿಂಜೋಡಿಯನ್ ಎಂಬ ಪದ ಇತ್ತೀಚಿನ ಅವಧಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಈ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹಿಂಗೆ ಡೈರೆಕ್ಟ್ ಆಗಿ ಕೇಳುವಂತ ಕ್ವಶನ್ ಇರುತ್ತೆ. ಓಕೆ, ಇನ್ಕ್ಲೂಡಿಂಗ್ UPSCನೂ ಸಹ ಈ ರೀತಿ ಕೇಳಿದೆ. 12 ಫೀಟ್ ಎತ್ತರದ ಹೊಸ ಬಾಳೆಹಣ್ಣಿನ ತಳಿಯನ್ನ ಐಡೆಂಟಿಫೈ ಮಾಡಲಾಗಿದೆ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಗುರುತಿಸಿದ್ದಾರೆ ಅಂತ ಈ ರೀತಿನೂ ಕ್ವಶನ್ ಕೇಳ್ತಿರ್ತಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡೈರೆಕ್ಟ್ ಆಗೇನೆ ಇದು ಹೆಸರನ್ನ ಮೆನ್ಷನ್ ಮಾಡಿ, ಓಕೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಈ ರೀತಿ ಕೇಳಬಹುದು. ಓಕೆ, ದಟ್ಸ್ ದ ಪಾಸಿಬಿಲಿಟಿ ದ ವೇ ಇಟ್ ಈಸ್. ಆದರೆ ಈ ತಳಿದ ಪ್ರಾಮುಖ್ಯತೆ ಅಂತ ನಾವು ಕನ್ಸಿಡರ್ ಮಾಡಿದಾಗ, ಓಕೆ, ಏನು ಎದಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ನಾವು ಮೆನ್ಷನ್ ಮಾಡ್ತಿದ್ದೀವಿ, ಹೊಸ ತಳಿಯ ಪ್ರಭೇದದ ಒಂದು ಜೇನುಹುಳವನ್ನ ಕಂಡು ಹಿಡಿದಿದ್ದೀವಿ, ಹನಿಬಿಯನ್ನ ಐಡೆಂಟಿಫೈ ಮಾಡಿದ್ದೀವಿ ಅಂತಂದ್ರೆ, ಓಕೆ, ಇದು ಭಾರತದಲ್ಲಿ ಸಿಕ್ಕಿರುವಂತಹ ತಳಿ ಏನಿದೆ, ಓಕೆ, ಜೇನು ಸಾಕಾಣಿಕಾ ಉದ್ಯಮಕ್ಕೆ ವರವಾಗಿ ಪರಿಣಮಿಸಲಿದೆ ಅಂತನೂ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ. ಬಿಕಾಸ್ ಇನ್ ದ ಎಪಿಕಲ್ಚರ್ ಇಂಡಸ್ಟ್ರಿ, ಓಕೆ, ಇಟ್ ಈಸ್ ಗೋಯಿಂಗ್ ಟು ಪ್ಲೇ ಅ ಮೇಜರ್ ರೋಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಹೆಚ್ಚು ಗುಣಮಟ್ಟದ, ಉನ್ನತ ಗುಣಮಟ್ಟದ ಜೇನುತುಪ್ಪವನ್ನ ಇದು ಉತ್ಪಾದಿಸುವಂತ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳಿ ವಿಜ್ಞಾನಿಗಳು ಇದನ್ನ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇಟ್ ಹ್ಯಾಸ್ ದಟ್ ಗ್ರೇಟ್ ರಿಲೆವೆನ್ಸ್, ನಾಟ್ ಜಸ್ಟ್ ಅಬೌಟ್ ಕನ್ಸಿಡರಿಂಗ್ ದಟ್ ಇಟ್ ಹ್ಯಾಸ್ ಮೋರ್ ಹನಿ ಪ್ರೊಡಕ್ಷನ್ ಅಂಡ್ ಆಫ್ ಗುಡ್ ಕ್ವಾಲಿಟಿ ಅಂತ ಅನ್ನೋದಷ್ಟೇ ಅಂತಲ್ಲ. ಓಕೆ, ಒಟ್ಟಾರೆಯಾಗಿ ಇದು ಯಾವ ಒಂದು ಸಮಯದಲ್ಲಿ ಇದನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತಂದ್ರೆ, ಓಕೆ, ಈಗ ವರ್ಲ್ಡ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತಿದ್ದೀವಿ ಅಂತಂದ್ರೆ, ಓಕೆ, ವೆರಿ ಸೂನ್ ಅಂತಂದಾಗ ಪ್ರಪಂಚದಲ್ಲಿರುವಂತ ಜೇನು ನೊಣಗಳ ಸಂಖ್ಯೆ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಓಕೆ, ಈ ಜೇನು ನೊಣಗಳ ಸಂಖ್ಯೆ ಡಿಕ್ರೀಸ್ ಆಗ್ತಿದೆ ಅಂತಂದ್ರೆ ಒಟ್ಟಾರೆಯಾಗಿ ಜೀವಿಯ ತಳಿಗಳನ್ನೇ, ಓಕೆ, ಅಳಿವಿನಂಚಿನಲ್ಲಿ ಬರುತ್ತಂತ ಹೇಳುತ್ತೆ. ಓಕೆ, ಸೊ ಡೌಟ್ ಬರ್ತಿರ್ಬೋದು ಇದಕ್ಕೆ ಏನು ಸಂಬಂಧ ಬರ್ತಿರಬಹುದು ಅಂತ ಹೇಳಿ. ಓಕೆ, ವಿ ಕ್ಯಾನ್ ಸೇ ಆಲ್ ದ ಸ್ಪೀಸೀಸ್ ಆನ್ ದ ಅರ್ತ್ ಸರ್ಫೇಸ್ ದೇ ಆರ್ ಅಟ್ ರಿಸ್ಕ್ by just we can say the decreasing population of the honeybees. ಯಾಕಂತಂದ್ರೆ, ಓಕೆ, ನಾವು ಏನು ಆಹಾರವನ್ನ ಕನ್ಸ್ಯೂಮ್ ಮಾಡ್ತಿದೀವಲ್ಲ, ಫುಡ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ, ಆಹಾರದ ಉತ್ಪಾದನೆ ಆಗ್ತಿರೋದು ಕೆಲವು ಫುಡ್ ಕ್ರಾಪ್ಸ್ಗಳಿಂದ, ಕೆಲವು ಆಹಾರ ಬೆಳೆಗಳಿಂದ ಈ ಆಹಾರವನ್ನ ನಾವು ಉತ್ಪಾದನೆ ಮಾಡ್ತಾ ಇದೀವಿ. ಭೂಮಿ ಮೇಲೆ ಬೇಕಾಗಿರುವಂತ ಜೀವಿಗಳಿಗೆ ಆಹಾರ ಉತ್ಪಾದನೆ ಏನಿದೆ ಕೆಲವು ಕ್ರಾಪ್ಸ್ ಅಲ್ಲಿ. ಓಕೆ, ಈ ಜೇನು ನೊಣಗಳು ಏನ್ ಮಾಡ್ತಿದ್ದಾವ ಅಂತಂದ್ರೆ ಪಾಲಿನೇಷನ್ ಪ್ರೊಸೆಸ್ ಅಂತ ನಾವೇನ್ ಹೇಳ್ತೇವೆ. ಓಕೆ, ಒಂದು ಹೂವಿನಿಂದ ಜೇನು ಹುಳ ಇನ್ನೊಂದು ಹೂದ ಮೇಲೆ ಕೂಡುವಂತ ಅವಧಿ ಒಳಗೆ ಅದು ನಾವು ನೋಡಿದಾಗ ಪಾಲಿನೇಷನ್ ಆಗಿ ಫರ್ಟಿಲೈಸ್ ಆಗಿ, ಓಕೆ, ಆ ಹೂವು ಕಾಯಿಯಾಗಿ ಬೆಳೆಯೋದಕ್ಕೆ ಅದು ಏನಾಗುತ್ತೆ, ಎಲ್ಲಾನು ಪಾಸಿಬಿಲಿಟಿ ಆಗುತ್ತೆ. ಸೊ ಈಗ ಜೇನು ನೊಣಗಳ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಬಿಕಾಸ್ ಮೋರ್ ದ್ಯಾನ್ 70% ಆಫ್ ದ ಪಾಲಿನೇಷನ್ ಅಂತ ನಾವು ನೋಡ್ತೇವೆ, ಇದು ಮೇಜರ್ ಆಗಿ ಜೇನು ನೊಣಗಳಿಂದನೇ ಆಗ್ತಿದೆ, ಹನಿಬಿಯಿಂದನೇ ಆಗ್ತಿದೆ. ಸೊ ಈಗ ಹನಿಬಿ ಪಾಪ್ಯುಲೇಷನ್ ಡಿಕ್ರೀಸ್ ಆಗೋತು, ಜೇನು ನೊಣಗಳ ಸಂಖ್ಯೆನೇ ಕಡಿಮೆ ಆಯ್ತಂತಂದ್ರೆ ಈ ರೀತಿ ಪಾಲಿನೇಷನ್ ಅಂತ ಏನ್ ಹೇಳ್ತೇವೆ ಇದು ಆಗದೇ ಇರುವಂತ ಚಟುವಟಿಕೆಗೆ ಹಂತದೊಳಗೆ ಹೋಗುತ್ತೆ. ಸೊ ಆಟೋಮೆಟಿಕಲಿ ಆಹಾರ ಉತ್ಪಾದನೆಯ ಪ್ರಮಾಣ ಅಂತ ಏನು ನಾವು ಹೇಳ್ತೇವೆ ಇದು ರೆಡ್ಯೂಸ್ ಆಗೋತ್ ಹೋಗುತ್ತೆ. ಓಕೆ, ಸೊ ದ್ಯಾಟ್ ವಿಲ್ ಹ್ಯಾವ್ ದಟ್ ಇಂಪ್ಯಾಕ್ಟ್
ಓಕೆ ಆನ್ ಆಲ್ ದಿ ಲಿವಿಂಗ್ ಆರ್ಗಾನಿಸಮ್ಸ್ ಓವರ್ ದ ಅರ್ತ್ ಸರ್ಫೇಸ್. ಓಕೆ, ಸೊ ಒಂದು ಸಣ್ಣ ಜೀವಿ ಓಕೆ ಒಂದು ಪರಿಸರ ವ್ಯವಸ್ಥೆ ಒಳಗೆ ಎಷ್ಟು ದೊಡ್ಡ ರೋಲ್ ಪ್ಲೇ ಮಾಡ್ತಿದೆ ಅಂತ ಅನ್ನೋದನ್ನ ನಾವು ನೋಡಬಹುದು. ಓಕೆ, ಸೊ ಗೋಯಿಂಗ್ ಬೈ ದಿಸ್, ಇಂಥ ಒಂದು ಟೈಮಲ್ಲಿ ಏನು ಪ್ರಪಂಚದಲ್ಲಿ ಜೇನುನೊಣಗಳ ತಳಿಗಳ ಸಂಖ್ಯೆ ಅಥವಾ ಜೇನುನೊಣಗಳ ಸಂಖ್ಯೆ ಕಡಿಮೆ ಆಗ್ತಿರುವಂಥ ಒಂದು ಅವಧಿಯಲ್ಲಿ ಓಕೆ ಈ ಒಂದು ಹೊಸ ಜೇನು ಹುಳದ ಪ್ರಭೇದವನ್ನು ಐಡೆಂಟಿಫೈ ಮಾಡಿದಾರೆ. ದಟ್ಸ್ ದ ಒನ್ ಆಫ್ ದಿ ಗುಡ್ ಡೆವಲಪ್ಮೆಂಟ್ ವಿ ಕ್ಯಾನ್ ಸೇ ಫಾರ್ ದ ಎನ್ವೈರನ್ಮೆಂಟಲ್ ಸ್ಟಡೀಸ್ ಕಂಟೆಕ್ಸ್ಟ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ದಟ್ಸ್ ದ ವೇ ಹೌ ಇಟ್ ಗೋಸ್. ಆಲ್ರೆಡಿ 40%, ಓಕೆ ಆಲ್ರೆಡಿ 40% ಆಫ್ ದಿ ವರ್ಲ್ಡ್ ದ ಹನಿ ಬಿ ಪಾಪ್ಯುಲೇಷನ್ ಡಿಕ್ರೀಸ್ ಆಗಿದೆ ಅಂತಲೂ ಒಂದು ರಿಪೋರ್ಟ್. ಓಕೆ, ಸೊ ಇನ್ ದಟ್ ಕೇಸ್ ದ ಫ್ಯೂಚರ್, in case if we are not able to go with the protection of these kind of the organisms, okay, so that would be much difficult for the mankind in future. Not just mankind, all the organisms over the earth surface. Okay, so ನೆನ್ಪಿಟ್ಕೊಳ್ಳಿ, ಆಫೀಸ್ ಕರಿಂಜೋಡಿಯನ್ ಅಂತೇಳಿ, ಓಕೆ ಅದು ಇಂಡಿಯನ್ ವರ್ಡ್ ಇಂದನೇ ಕರಿಂಜೋಡಿಯನ್ ಅಂತ ಅನ್ನೋ ವರ್ಡ್ ಜನರೇಟ್ ಆಗಿದೆ. ಸೊ ಈಸಿಯರ್ ಟು ರಿಮೆಂಬರ್ ಅಬೌಟ್ ದಿಸ್. ಓಕೆ, ಅದು ಎಪಿಸ್ ಅನ್ನೋ ವರ್ಡ್ ಬೇಸಿಸ್ ಮೇಲೇನು ಒಂದು ಹಿಂಟ್ ಸಿಕ್ಬಿಡುತ್ತೆ. ಇದು ಕೀ ವರ್ಡ್ ಇಟ್ಕೊಂಡೇ ಎಪಿಕಲ್ಚರು, ಎಪಿಸ್ ಅಂತ ಅನ್ನೋದೇನು ಸೈಂಟಿಫಿಕ್ ನೇಮಿಂಗ್ ಪ್ಯಾಟರ್ನ್ ಮೇಲಿದೆ ಅದ್ರ ಮೇಲೇ ನೆನ್ಪಿಟ್ಕೊಳ್ಬೋದು. ಓಕೆ, ದಟ್ಸ್ ದ ಒನ್ ಥಿಂಗ್ ವಿ ಕ್ಯಾನ್ ಗೋ ಥ್ರೂ ಇನ್ ದಿಸ್ ವೇ. ಓಕೆ, ಮೂವಿಂಗ್ ಫರ್ದರ್. ಓಕೆ, ನಾಗಾಲ್ಯಾಂಡಲ್ಲಿ ಒಂದು ಚಟುವಟಿಕೆ ಆಗಿದ್ದು, ಮೊದಲು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಓಕೆ ಮೊದಲು ಪಕ್ಷಿ ಗಣತಿ ಕಾರ್ಯವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ತೊಕು ಎಮಾಂಗ್ ಬರ್ಡ್ ಕೌಂಟ್ ಅಂತ 2022ರಲ್ಲಿ ನವೆಂಬರ್ 4ರಿಂದ ನವೆಂಬರ್ 7ರವರೆಗೂ ಮಾಡಿರುವಂಥ ಒಂದು ಚಟುವಟಿಕೆ. ಓಕೆ, ದ ಫಸ್ಟ್ ಬರ್ಡ್ ಡಾಕ್ಯುಮೆಂಟೇಶನ್ ಇವೆಂಟ್ ಓಕೆ ಬೈ ದ ಟೊಕು ಎಮಾಂಗ್ ಬರ್ಡ್ ಕೌಂಟ್ ಅಂತನೋ ರಚನೆಯಲ್ಲಿ. ಓಕೆ, ಸೊ ಇದು ಆಸ್ ಇಫ್ ಲೈಕ್ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಹೇಳ್ತೀವಿ, ಒಂದು ಸುಗ್ಗಿ ಆಗ್ತಾ ಇರುವಂಥ ಒಂದು ಅವಧಿ ಅಂತ ಏನಂತಿದೆ. ಓಕೆ, ಆ ರೀತಿ ಒಂದು ಫೆಸ್ಟಿವಲ್ ಟೈಮು ಸೆಲೆಬ್ರೇಟ್ ಮಾಡೋ ರಚನೆಯಲ್ಲಿ ಇರೋದು ಟ್ರೈಬು ಲೋತಾ ನಾಗಾಸ್ ಟ್ರೈಬ್ ಅಂತ ಇದೆ. ಓಕೆ, ಈ ಲೋತಾ ನಾಗಾ ಟ್ರೈಬ್ ಓಕೆ ಈ ಸಮುದಾಯವರು ಮಾಡ್ತಾ ಇರುವಂಥ ಅತ್ಯಂತ ದೊಡ್ಡದಾಗಿರುವಂಥ ಒಂದು ಸುಗ್ಗಿ ಅವಧಿಯಲ್ಲಿ ಮಾಡ್ತಾ ಇರುವಂಥ ಒಂದು ಫೆಸ್ಟಿವಲ್ ಅಥವಾ ಒಂದು ಹಬ್ಬದ ಥರ ಆಚರಣೆ ಮಾಡ್ತಾರೆ. ಓಕೆ, ಆ್ಯಂಡ್ ಇಟ್ ಈಸ್ ಮೇಜರ್ ಎಥ್ನಿಕ್ ಗ್ರೂಪ್ ಇನ್ ದಿ ನಾಗಾಲ್ಯಾಂಡ್, ಪರ್ಟಿಕ್ಯುಲರ್ಲಿ ಸೀನ್ ಇನ್ ದ ಓಕಾ ಡಿಸ್ಟಿಕ್ ಆಫ್ ದಿ ನಾಗಾಲ್ಯಾಂಡ್. ಈ ಸಮುದಾಯ ಏನಿದೆ ಲೋತಾ ಸಮುದಾಯ ಓಕೆ ಈ ನಾಗಾಲ್ಯಾಂಡಲ್ಲಿ ಇರುವಂಥ ಓಕಾ ಜಿಲ್ಲೆ ಒಳಗಿರುವಂಥ ಮೂಲ ನಿವಾಸಿಗಳಾಗಿದ್ದಾರೆ. Okay, and they have that unique structure, means they are much connected with their surrounding environment. ತಮ್ಮ ಸುತ್ತ ಪರಿಸರದ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಅಂತ ಏನು ಹೇಳ್ತೇವೆ, ಆ ರೀತಿ ಸಂಬಂಧವನ್ನು ಹೊಂದಿರುವಂಥ ಜನಾಂಗ ಅಂತ ಹೇಳ್ತೇವೆ. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ನಾಗಾಲ್ಯಾಂಡಲ್ಲಿ ಬರ್ತಾ ಇರೋವಂಥ ವಲಸೆ ಪಕ್ಷಿಗಳಾಗಿರಬಹುದು ಅಥವಾ ನಾಗಾಲ್ಯಾಂಡದಲ್ಲಿನೇ ಇರುವಂಥ ಪಕ್ಷಿಗಳ ತಳಿಗಳಾಗಿರಬಹುದು. ಓಕೆ, ಇವ್ರದ ಬಗ್ಗೆ ಸರಿಯಾದ ಇನ್ಫಾರ್ಮೇಶನ್, ಅವುಗಳ ಸಂಖ್ಯೆ ಎಷ್ಟಿದೆ ಪಾಸಿಬ್ಲಿ, ಇಫ್ ನಾಟ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್, ಅಟ್ಲೀಸ್ಟ್ ಫ್ಯೂ ನಂಬರ್ಸ್ ಆದರೂ ಅದು ಯಾವ ರೀತಿಯ ಸಸ್ಯ ಅಥವಾ ಪಕ್ಷಿ ವರ್ಗ ಯಾವ ರೀತಿ ರಚನೆ ಒಳಗಿದೆ, ಓಕೆ ಎಷ್ಟು ಡೈವರ್ಸಿಫೈ ಆಗಿದೆ ಆ ತಳಿಗಳಲ್ಲಿ ಅದು ಅಂತ ಅನ್ನೋದನ್ನು ಓಕೆ ಅದನ್ನು ಐಡೆಂಟಿಫೈ ಮಾಡೋದು, ಅದನ್ನು ರಿಟರ್ನ್ ಫಾರ್ಮಲ್ಲಿ ಅಂತ ಅನ್ನೋ ರೀತಿ ಒಳಗೆ ಅದನ್ನು ರೆಕಾರ್ಡ್ ಮಾಡೋದಾಗಿರಬಹುದು. ಓಕೆ, ಅದನ್ನ ಮಾಡುವಂಥ ಒಂದು ಪ್ರಯತ್ನವನ್ನ ಮಾಡಲಾಗ್ತಿದೆ. ಓಕೆ, ಇಟ್ ಈಸ್ ಆರ್ಗನೈಸ್ಡ್ ಇನ್ ದ ನಾಗಾಲ್ಯಾಂಡ್ ಆ್ಯಂಡ್ ಇಟ್ ಸೀಕ್ಸ್ ಟು ಹೈಲೈಟ್ ದಿ ಡೈವರ್ಸಿಟಿ ಆಫ್ ದಿ ಬರ್ಡ್ ಸ್ಪೀಸೀಸ್. ಯಾಕಂದರೆ ನಮಗೆ ಫಾರೆಸ್ಟಲ್ಲಿ ಎಷ್ಟು ವಿಧದ ಪಕ್ಷಿಗಳಿದ್ದಾವೆ, ಸಸ್ಯಗಳಿದ್ದಾವೆ ಅಥವಾ ಪ್ರಾಣಿಗಳಿದ್ದಾವೆ, ಓಕೆ ಇನ್ನಿತರ ಕ್ರಿಮಿ ಕೀಟಗಳಂತ ಹೇಳ್ತಿರ್ತೀವಲ್ಲ, ಇದ್ರದ್ದು ಹೆಚ್ಚಿನ ಪ್ರಮಾಣದ ಇನ್ಫಾರ್ಮೇಷನು ಮಚ್ ಆಫ್ ದ ಟೈಮು ನಮ್ಮ ಹತ್ರ ಇರೋದೇ ಇಲ್ಲ. ಓಕೆ, ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ದೇ ಆರ್ ಟ್ರೈಂಗ್ ಟು ಗೋ ವಿತ್ ದಿಸ್ ಅಪ್ರೋಚ್. ದಟ್ ವುಡ್ ಬಿ ಎಕ್ಸಲೆಂಟ್. ಯಾಕಂದ್ರೆ ನಮ್ಮ ಸರೌಂಡಿಂಗ್ ಅಲ್ಲಿ ಇರುವಂಥ ಪರಿಸರ ಬಗ್ಗೆ ನಮ್ಗೆ ತಿಳ್ಕೋವರೆಗೂ ಪರಿಸರಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಚಟುವಟಿಕೆಗಳನ್ನ, ಕನ್ಸರ್ವೇಷನ್ ಎಫರ್ಟ್ಸ್ ಆಗಿರಬಹುದು, ಓಕೆ ಅದನ್ನ ಸಂರಕ್ಷಣೆ ಮಾಡುವಂಥದ್ದು ಯಾವುದೇ ರೀತಿಯ ಆಕ್ಟಿವಿಟೀಸ್ಗಳನ್ನು ಮಾಡೋದಕ್ಕೆ ಪಾಸಿಬಿಲಿಟಿ ಆಗಲ್ಲ. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸರೌಂಡಿಂಗ್ ಎನ್ವೈರ್ಮೆಂಟ್, ನಮ್ಮ ಸುತ್ತಮುತ್ತಲಿರುವಂಥ ಪರಿಸರ ಏನಿದೆ. ಓಕೆ, ಸೊ ದ್ಯಾಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ವೆರಿ ಕೇರ್ಫುಲಿ ಫಸ್ಟ್. ಓಕೆ, ಸೊ ಅದನ್ನೇ ಆ ಪಕ್ಷಿಗಳದ್ದು ವೈವಿಧ್ಯತೆಯನ್ನು ಐಡೆಂಟಿಫೈ ಮಾಡೋದು. ಓಕೆ, ಮತ್ತೆ ಆ ಪಕ್ಷಿಗಳದ ಮೂಲ ಆವಾಸ ಸ್ಥಳಕ್ಕೆ ಏನಾದರೂ ತೊಂದರೆ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಅದನ್ನು ಓವರ್ಕಮ್ ಮಾಡೋ ಸಲುವಾಗಿ ನಾಗಾಲ್ಯಾಂಡ್ ಸರ್ಕಾರ ಏನು ಮಾಡ್ತಿದೆ, ಈ ಹಬ್ಬವನ್ನು ಆಯೋಜಿಸ್ತಾ ಇದೆ ವಿತ್ ದ ಹೆಲ್ಪ್ ಆಫ್ ದ ಟ್ರೈಬ್, ವಾಟ್ ವಿ ಕಾಲ್ ಲೋತಾ ನಾಗಾಸ್ ಟ್ರೈಬ್ ಅಂತ ಹೇಳ್ತೇವೆ. Okay, excellent development from the Nagaland government and at the same time Lotha
tribes who go with these kind of the activities. Okay, so much specific regional environment ಅಂತ ಏನು ಹೇಳ್ತೀವಿ, ಒಂದು ಓಕೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವಂಥ ಸೂಕ್ಷ್ಮವಾಗಿರುವಂಥ ಒಂದು ಪರಿಸರ ವ್ಯವಸ್ಥೆಯನ್ನು ತಿಳ್ಕೊಳ್ಳೋದಕ್ಕೆ ಪಾಸಿಬಿಲಿಟಿ ಆಗುತ್ತೆ. ಆಬ್ವಿಯಸ್ಲಿ ಈಗ ಪಕ್ಷಿಗಳನ್ನು ಅಧ್ಯಯನ ಮಾಡಕ್ಕೆ ಹೋಗ್ತಿದ್ದಾರೆ ಅಂತಂದಾಗ ಪಕ್ಷಿಗಳನ್ನು ಅಷ್ಟೇ ಅಧ್ಯಯನ ಮಾಡ್ತಿರಲ್ಲ, ಬೈ ಡಿಫಾಲ್ಟ್ ಆಗಿ ನಮ್ಗೆ ಕೆಲವೊಂದು ಹಿಡನ್ ಬೆನಿಫಿಟ್ಸ್ಗಳು ಆಗುತ್ತೆ. ಅಲ್ಲಿರೋ ಸಸ್ಯ ವರ್ಗದ ಹತ್ರನೂ ಗಮನ ಹೋಗುತ್ತೆ, ಅಲ್ಲಿರೋ ಇನ್ನಿತರ ಪ್ರಾಣಿ ವರ್ಗದ ಟುವರ್ಡ್ಸ್ ಅದರ್ ಎನಿಮಲ್ಸ್ ಫ್ಲೋರಾ ಆ್ಯಂಡ್ ಫೋನಾ ಅಂತ ಏನು ಹೇಳ್ತೀವಿ ಅದ್ರ ಕಡೆನೂ ರಿಲೆವೆನ್ಸ್ ಟು ಸಮ್ ಎಕ್ಸ್ಟೆಂಟ್ ಆದರೂ ಹೋಗುತ್ತೆ. ಸೊ ಇನ್ ದಟ್ ಕೇಸ್ ಓವರ್ ಆಲ್ ಒಂದು ಎಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ, ಒಂದು ಎನ್ವೈರ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ಅದರಿಂದ ಬೆನಿಫಿಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ನಾವು ಹೇಳ್ತೀವಿ ಯೂಶಲಿ ಬರ್ಡ್ಸ್ ಆರ್ ದಿ ಎಕ್ಸಲೆಂಟ್ ಅಂಬಾಸಿಡರ್ಸ್ ಆಫ್ ದಿ ನೇಚರ್ ಅಂತ ಹೇಳ್ತೀವಿ. ಪಕ್ಷಿಗಳಂತ ಏನು ಹೇಳ್ತೀವಿ, ಇವು ಪ್ರಕೃತಿಯ ಅತ್ಯುತ್ತಮ ರಾಯಭಾರಿಗಳಂತ ಹೇಳ್ತೀವಿ. ಯಾಕಂದ್ರೆ ಈ ಪಕ್ಷಿಗಳು ವಲಸೆ ಹೋಗುವಂಥ ರಚನೆಯಲ್ಲಿ ಇರೋದ್ರಿಂದ ಓಕೆ ಒಂದು ಪರಿಸರ ವ್ಯವಸ್ಥೆ ಇನ್ನೊಂದು ಪರಿಸರ ವ್ಯವಸ್ಥೆಗಿರುವಂಥ ವ್ಯತ್ಯಾಸ ಆಗಿರಬಹುದು. ಓಕೆ, ಒಂದು ಪರಿಸರ ವ್ಯವಸ್ಥೆ ಇನ್ ಕೇಸ್ ಅದು ತೊಂದರೆ ಒಳಗಾಗಿತ್ತಂದ್ರೆ ಪಕ್ಷಿಗಳ ವಲಸೆ ಹೋಗುವಂಥ ರಚನೆಯಲ್ಲೂ ಬದಲಾವಣೆ ಆಗುತ್ತೆ. ಸೊ ಆ ಪಕ್ಷಿಗಳನ್ನು ಅಧ್ಯಯನ ಮಾಡೋದ್ರಿಂದನೇ ನಮಗೆ ವೇರಿಯಸ್ ಅದರ್ ಎನ್ವೈರ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ಗಳು ಏನಾಗುತ್ತೆ ಅದರಿಂದ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ದಿಸ್ ಇಸ್ ದ ವೇ ನಾಗಾಲ್ಯಾಂಡ್ ಗೌರ್ಮೆಂಟ್ ಈಸ್ ಲುಕಿಂಗ್ ಆಫ್ಟರ್ ದಿಸ್ ಎನ್ವೈರ್ಮೆಂಟಲ್ ರಿಲೇಟೆಡ್ ಆಕ್ಟಿವಿಟೀಸ್. ಓಕೆ, ಸೊ ಬರ್ಡ್ಸ್ ಡೈವರ್ಸಿಟಿಯನ್ನು ಸೆಲೆಬ್ರೇಟ್ ಮಾಡುವಂಥ ಒಂದು ರಚನೆ ಅಂತ ಹೇಳ್ತೇವೆ. ಓಕೆ, ಸೊ ಮೂವಿಂಗ್ ಆನ್ ಫರ್ದರ್, ಮತ್ತೆ ಏನಾಗಿದೆ ನೋಡೋಣ. ಎನ್ವೈರ್ಮೆಂಟ್ ಸ್ಟಡೀಸ್ ರಿಲೇಟೆಡ್ ಏನು ಇಂಪಾರ್ಟೆಂಟ್ ಟಾಪಿಕ್ ನ್ಯೂಸಲ್ಲಿ ಬಂದಿರುವಂಥದ್ದು. ದಿಸ್ ಇಮೇಜ್ ಐ ಹ್ಯಾವ್ ಕಾಪಿಡ್ ಜಸ್ಟ್ ಫಾರ್ ಟು ಶೋ ದ ಲೋತಾ ಟ್ರೈಬ್ ಆಫ್ ದಿ ನಾಗಾಲ್ಯಾಂಡ್. ಯು ಕ್ಯಾನ್ ಸಿ ಅವ್ರದ್ದು ವೇಷಭೂಷಣ ಅದು ರಚನೆ ಅಂತ ನಾವು ನೋಡಿದೀವಿ ಅಂತಂದ್ರೆ ಓಕೆ ಆ ಟಿಪಿಕಲ್ ಒಂದು ಬುಡಕಟ್ಟು ಜನಾಂಗ ಅಂತ ಏನು ಹೇಳ್ತೀವಿ ಟ್ರೈಬ್ ಅನ್ನೋ ರಚನೆ ಏನಿದೆ ಅದೇ ರೀತಿ ಇದೆ. ಸೊ ದೇ ವಿಲ್ ಬಿ ವೆರಿ ಕ್ಲೋಸ್ ಟು ದೇರ್ ಸರೌಂಡಿಂಗ್ ಎನ್ವೈರ್ಮೆಂಟ್. ಓಕೆ, ಕೆಲವು ಸತೆ ಈಗ ಸ್ಟೇಟ್ಸು ಮತ್ತು ರಿಸ್ಪೆಕ್ಟಿವ್ ಟ್ರೈಬ್ಸ್ಗಳನ್ನು ಮೆನ್ಷನ್ ಮಾಡಿ ಮ್ಯಾಚ್ ದ ಫಾಲೋಯಿಂಗ್ ಅಂತಲೂ ಕೇಳ್ತಿರ್ತಾರೆ. ಸೊ ಅಂಥ ಟೈಮಲ್ಲೂ ನೀವು ಲೋತಾ ಟ್ರೈಬ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಅನ್ನೋದು ಈ ರೀತಿ ಬಂತಂದ್ರೂ ಇದರಿಂದನೇ ಅದನ್ನು ಸೊಲ್ಯೂಷನ್ ಎಲ್ಲ ತಗೊಂಡ್ಬಿಡ್ಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಒನ್ ಆಫ್ ದಿ ಮೇಜರ್ ಡೆವಲಪ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ವರ್ಲ್ಡ್ ಕ್ಲೈಮೇಟ್ ಚೇಂಜಸ್ ರಿಲೇಟೆಡ್ ಥಿಂಗ್. Okay, and in 2022 November month, India has submitted its net zero strategy to the United Nations. Okay, ವಿಶ್ವಸಂಸ್ಥೆಗೆ ಶೂನ್ಯ ಮಾಲಿನ್ಯ ನೀತಿಯನ್ನ ಏನ್ ಮಾಡಿದೆ ಭಾರತ ಪ್ರಸ್ತುತಪಡಿಸಿದೆ. ಕ್ವಶನ್ ಏನ್ ಬರುತ್ತಂದ್ರೆ ಫಸ್ಟ್ ಶೂನ್ಯ ಮಾಲಿನ್ಯ ನೀತಿ ಅಂತಂದ್ರೆ ಏನು ಅಂತ ಅನ್ನೋದು ಬರುತ್ತೆ. ಓಕೆ, ಸೊ ಏನಾಗಿದೆ ಅಂತಂದ್ರೆ ಇಂಡಿಯಾ ಏನ್ ಮಾಡಿದೆ, ಸಬ್ಮಿಟ್ ಮಾಡಿದೆ. ಯಾವುದಕ್ಕೆ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಅಂಡರ್ ಒಳಗೆ ವರ್ಕ್ ಆಗ್ತಾ ಇರುವಂತ ಒಂದು ಆರ್ಗನೈಸೇಷನ್, ದಟ್ ಈಸ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆ, ಈ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಮೇಲಿನ ಚೌಕಟ್ಟು ಸಮಾವೇಶ ಅಂತ ಏನ್ ಹೇಳ್ತೇವೆ. ಓಕೆ, ಇದರದ್ದು ರಿಲೇಟೆಡ್ ಅಂದ್ರೆ ಈ ಆರ್ಗನೈಸೇಷನ್ಗೆ ಓಕೆ ಭಾರತ ತನ್ನ ಮುಂದಿನ ಕಾರ್ಯಯೋಜನೆ ಅಂತ ಏನಂತಿದೆ ಅಂತ ಹೇಳ್ತೀವಲ್ಲ ಅದನ್ನ ಸಬ್ಮಿಟ್ ಮಾಡಿದೆ. ರಿಪೋರ್ಟ್ ಏನು ಸಬ್ಮಿಟ್ ಇದೆ ಅಂತಂದ್ರೆ ರಿಪೋರ್ಟ್ ಅಲ್ಲಿ ಏನು ಹೇಳ್ತಿದೆ ಅಂತಂದ್ರೆ ಇಂಡಿಯಾ ಹ್ಯಾಸ್ ಡಿಸ್ಕ್ಲೋಸ್ಡ್ ಇಟ್ಸ್ ಲಾಂಗ್ ಟರ್ಮ್ ಪ್ಲಾನ್ ಟು ಅಚೀವ್ ದಿ ನೆಟ್ ಝೀರೋ ಟಾರ್ಗೆಟ್. ದಿಸ್ ಇಯರ್ ಈಸ್ ಇಂಪಾರ್ಟೆಂಟ್. ಬೈ ದ ಇಯರ್ ವಾಟ್ ಇಟ್ ಇಸ್ ಸೇಯಿಂಗ್ ಇಟ್ ಆಸ್ 2070, 2070 ಅವಧಿವರೆಗೆ ನಾವು ನೋಡಿವತ್ತಂದ್ರೆ ಭಾರತ ಏನು ಹೇಳ್ತಿದೆ, ನಿವ್ವಳ ಶೂನ್ಯ ಗುರಿ ಅಂತ ಏನು ಹೇಳ್ತಿದ್ದೇವೆ. ಓಕೆ, ಈ ನೆಟ್ ಝೀರೋ ಟಾರ್ಗೆಟ್ ಅಂತ ಏನು ಹೇಳ್ತೀವಿ 2070 ಒಳಗೆ. ಓಕೆ, ಇದನ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡುತ್ತಂತ ಹೇಳ್ತಿದೆ. ಏನು ನೆಟ್ ಝೀರೋ ಸ್ಟ್ರಾಟಜಿ ಅಂತಂತೀವತ್ತಂದ್ರೆ ಈ ಹವಾಮಾನ ಬದಲಾವಣೆ ಅಥವಾ ಆಲ್ ಟುಗೆದರ್ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಕನ್ಸಿಡರ್ ಮಾಡ್ತಿದ್ದೇವೆ, ಇದಕ್ಕೆ ಮೇಜರ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು ಗ್ರೀನ್ ಹೌಸ್ ಗ್ಯಾಸಸ್ ಇಂದ ಅಥವಾ ಹಸಿರು ಮನೆ ಅನಿಲಗಳಿಂದ ಅಂತ ಹೇಳ್ತೇವೆ. ಓಕೆ, ಕ್ಯಾನ್ ಎನಿಬಡಿ ಮೆನ್ಷನ್ ವಿಚ್ ಆರ್ ದ ಗ್ರೀನ್ ಹೌಸಸ್ ಗ್ಯಾಸಸ್? ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡ್ತಾ ಇರುವಂಥ ಅನಿಲಗಳು ಯಾವುದಾದ್ರು ಅಂತ ಅನ್ನೋದನ್ನ ಮೆನ್ಷನ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆಯಾ? ಎನಿವನ್ ಇನ್ ದಿ ಕಮೆಂಟ್? ಯು ಕ್ಯಾನ್ ಮೆನ್ಷನ್ ಸೈಮಲ್ಟೇನಿಯಸ್ಲಿ ಇನ್ ದ ಕಮೆಂಟ್. ಶಾರ್ಟ್ ಆಗಿ ಮೆನ್ಷನ್ ಮಾಡಿದ್ರು ಸಾಕಾಗುತ್ತೆ, ಕಂಪ್ಲೀಟ್ ಡೀಟೇಲ್ ಆಗಿನೇ ಮೆನ್ಷನ್ ಮಾಡಬೇಕಂತಿಲ್ಲ. ಓಕೆ, ಜಸ್ಟ್ ಟು ಹ್ಯಾವ್ ದಟ್ ಇಂಟ್ರಾಕ್ಷನ್ ಪ್ಯಾಟರ್ನ್ ಸೊ ದಟ್ ಇಟ್ ಬಿಕಮ್ಸ್ ಮಚ್ ಮೋರ್ ಈಸಿಯರ್ ಟು ಗೋ ವಿತ್ ದ ಫರ್ದರ್ ಡಿಸ್ಕಷನ್ ಆರ್ ದ ಇಂಟ್ರಾಕ್ಷನ್. ಓಕೆ, ಸೊ 2070 ಅವಧಿ ಒಳಗೆ ಹಸಿರು ಮನೆ ಅನಿಲಗಳ ಏನು ಹೊರಸೂಸ್ತಾ ಇದೆ ಅಂತ ಹೇಳ್ತಿದ್ದೇವಲ್ಲ. ಓಕೆ, ಇದರದ್ದು ಗುರಿಯನ್ನ ನೆಟ್ ಝೀರೋ ಅಂತ ಹೇಳಿ ಅಂತಂದ್ರೆ ಶೂನ್ಯಗೆ ತರುವಂತ ರಚನೆಯನ್ನ ನಾವು ಮೆನ್ಷನ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಎಂಫಸೈಸಿಂಗ್ ಕ್ಲೈಮೇಟ್ ಜಸ್ಟಿಸ್ ಅಂತ ಏನು ಹೇಳ್ತೇವೆ.
ಓಕೆ, ಒಂದು ಸಮಾಜಕ್ಕೆ ಒಂದು ಸುಸ್ಥಿರವಾಗಿರುವಂಥ ಒಂದು ಹವಾಮಾನ ಮತ್ತು ವಾಯುಗುಣವನ್ನು ನಿರ್ಮಿಸಿ ಸಸ್ಟೈನೇಬಲ್ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ, ಸುಸ್ಥಿರವಾಗಿರುವಂಥ ಜೀವನ ಶೈಲಿ ಆಗಿರಬಹುದು, ಪ್ರತಿಯೊಬ್ಬರಿಗೂ ಅದರಿಂದ ಲಾಭ ಸಿಗೋ. ಎಸ್, ಸಾವಿತ್ರಿ ಅವರು ಮೆನ್ಷನ್ ಮಾಡಿದ್ದಾರೆ ನೀರಾವಿ ಇಸ್ ಗ್ರೀನ್ ಹೌಸ್ ಗ್ಯಾಸ್, ದೇವರಾಜ್ ಕ್ಲೋರೋಫ್ಲೋರೋ ಕಾರ್ಬನ್ಸ್, CFC, ಎಕ್ಸಲೆಂಟ್, ವಾಟರ್ ವೇಪರ್, ಯಾ ದಟ್ಸ್ ವಾಟ್ ಎಲ್ಸ್. ದರ್ ವಾಸ್ ಒನ್ ಕ್ವಶನ್, ಗ್ರೀನ್ ಹೌಸ್ ಗ್ಯಾಸಸ್ ಒಳಗೆ ಯಾವುದು ಅತಿ ಹೆಚ್ಚು ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ವಿಚ್ ಈಸ್ ಮೇಜರ್ಲಿ ಕಾಂಟ್ರಿಬ್ಯೂಟಿಂಗ್ ಫಾರ್ ಗ್ರೀನ್ ಹೌಸ್ ಇಫೆಕ್ಟ್. ನಾಟ್ ದ ಕಾರ್ಬನ್ ಮೊನಾಕ್ಸೈಡ್, ನೇತ್ರ ಹಳ್ಳದವ್ರೆ, ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಮೊನಾಕ್ಸೈಡ್ ಅಂತ ಬರೆಯಕ್ಕೆ ಹೋಗಬೇಡ, ಇಟ್ ಇಸ್ ಪ್ಯೂರ್ಲಿ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ದ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಫಾರ್ ದ ಗ್ಲೋಬಲ್ ವಾರ್ಮಿಂಗ್. ಜಾಗತಿಕ ತಾಪಮಾನಕ್ಕೆ ಇವತ್ತಿಗೆ ಅತಿ ಹೆಚ್ಚು ತನ್ನ ಪ್ರಭಾವವನ್ನು ಕೊಡ್ತಾ ಇರುವಂಥದ್ದು ಆಕ್ಚುಲಿ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಮೇಜರ್ ಯಾವುದೇ ನಾವು ಕಾನ್ಫರೆನ್ಸ್ಗಳನ್ನ ನೋಡಿ ಇವತ್ತಿಕೊಳ್ಳಿ, ಈಗ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಿದ್ದೇವೆ. ಓಕೆ, ಇದರದ ಪ್ರಮುಖ ಪ್ರಾಮುಖ್ಯ ಅಂತಲೂ ನಾವು ನೋಡಿದ್ವಿ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲೇನೆ ಸ್ಪೆಸಿಫಿಕ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ರೆಡ್ಯೂಸ್ ಮಾಡೋದನ್ನೇ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಬಿಕಾಸ್ ದಟ್ ಇಟ್ ಸೆಲ್ಫ್ ಈಸ್ ಕಾಂಟ್ರಿಬ್ಯೂಟಿಂಗ್ ಹೈಯೆಸ್ಟ್ ಫಾರ್ ದಿ ಗ್ಲೋಬಲ್ ವಾರ್ಮಿಂಗ್ ಕಂಟೆಕ್ಸ್ಟ್. ಓಕೆ, ಸೊ ಅದೇ ನಾವೇನು ಹೇಳ್ತಾ ಇದ್ದೀವಿ, 2070 ಅವಧಿವರೆಗೆ ಓಕೆ ನಿವ್ವಳ ಶೂನ್ಯ ಗುರಿಯನ್ನ ಸಾಧಿಸುವಂತ ಒಂದು ದೀರ್ಘಾವಧಿಯ ಗುರಿಯನ್ನ ಹೊಂದಿದ್ದೇವೆ. ಓಕೆ, ಎದಕ್ಕೆ ಈ ಗುರಿ ಪ್ರಾಮುಖ್ಯತೆ ಬರುತ್ತೆ? ಎಸ್, ಮಿಥೇನ್ ಈಸ್ ಆಲ್ಸೋ ಗ್ರೀನ್ ಹೌಸ್ ಗ್ಯಾಸ್, ಎಕ್ಸಲೆಂಟ್. ಇನ್ಫ್ಯಾಕ್ಟ್ ಮಿಥೇನ್ ಈಸ್ 5 times ಸ್ಟ್ರಾಂಗರ್ ದಾನ್ ದಿ ಕಾರ್ಬನ್ ಡೈಆಕ್ಸೈಡ್ ಇನ್ ಟರ್ಮ್ಸ್ ಆಫ್ ಗ್ರೀನ್ ಹೌಸ್ ಇಫೆಕ್ಟ್. ಅಂದ್ರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಎಷ್ಟು ಶಾಖದನ್ನ ಹೀರ್ಕೊಳ್ಳುವಂತ ಪ್ರಭಾವ ಬೀರುತ್ತೆ, ಅದಕ್ಕಿಂತನೂ 5 ಪಟ್ಟು ಹೆಚ್ಚು ಕ್ಷಮತೆ ಮೀಥೇನಿಗೆ ಬರುತ್ತೆ ಅಂತ ಹೇಳ್ತೇವೆ. ದೆರ್ ಆರ್ ವೇರಿಯಸ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್. ಸೇ ಫಾರ್ ಎಕ್ಸಾಂಪಲ್ ಐ ವಿಲ್ ಮೆನ್ಷನ್, ಓಕೆ, ಸೊ ದಟ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಬ್ಯಾಕ್ ಆನ್ ಟು ದಿಸ್ ವಿಡಿಯೋ. ಓಕೆ, ಹೈಡ್ರೋಫ್ಲೂರೋ ಕಾರ್ಬನ್ಸ್ಗಳಾಗಿರಬಹುದು. ಓಕೆ, ಹರ್ಡ್ ಆಫ್ ದಿಸ್. ಕ್ಲೋರೋಫ್ಲೋರೋ ಕಾರ್ಬನ್ ಜೊತೆಗೆ ಹೈಡ್ರೋಫ್ಲೋರೋ ಕಾರ್ಬನ್ಸು ಗ್ರೀನ್ ಹೌಸ್ ಗ್ಯಾಸ್ ಆಗಿ ಬರುತ್ತೆ. ಫ್ಲೂರೋ ಕಾರ್ಬನ್ಸ್ ಅಂತ ಹೇಳ್ತೇವೆ, ಇದು ಗ್ರೀನ್ ಹೌಸ್ ಗ್ಯಾಸ್ ಆಗಿ ಆಕ್ಟ್ ಆಗುತ್ತೆ. And most importantly, you can see even ozone is the greenhouse gas. Okay, so there are many things like nitrous oxide is one such gas, not the O2. Priya Krish avare, O2 is not the thing, O3. Okay, ozone anta ಬರಿಬೇಕಂತ ಹೇಳಿ ಮೋಸ್ಟ್ ಪ್ರಾಬಬ್ಲಿ ನೀವು ಈ ರೀತಿ ಕೊಟ್ಟಿರಬಹುದು, ತಪ್ಪು ಟೈಪ್ ಆಗಿರಬಹುದು ಅನ್ಕೊಳ್ತೇನೆ. ಇಟ್ ಇಸ್ O3. Yes, hydrofluorocarbon HFCs are the greenhouse gases. Nitrous oxide, many of these kind of the greenhouse gases ಅಂತ ಏನು ಹೇಳ್ತೇವೆ. ಈ ಅರ್ತ್ ಇಂದ ಎಮಿಟ್ ಆಗ್ತಾ ಇರುವಂತ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಏನ್ ಹೇಳ್ತೇವೆ. ಓಕೆ, ಅಂದ್ರೆ ಆಲ್ ದ ಮೋಸ್ಟ್ ಇನ್ಫ್ರಾರೆಡ್ ವೇವ್ ಲೆಂತ್ ಪ್ಯಾಟರ್ನ್ ಒಳಗಿರುವಂತ ರೇಡಿಯೇಷನ್ ಆ ಶಾಖವನ್ನ ಹೀರ್ಕೊಂಡು ಶಾಖವನ್ನ ದೀರ್ಘಾವಧಿವರೆಗೂ ಬಿಡದೇ ಇರೋದ್ರಿಂದ ಭೂಮಿಯ ಮೇಲ್ಮೈಯಲ್ಲಿರುವಂತ ಉಷ್ಣತೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತಿದೆ. ಓಕೆ, ಸೊ ಅದಕ್ಕೆ ಈಗ ಇರೋದೇನು, ಭೂಮಿಯನ್ನ ಉಳಿಸ್ಕೋಬೇಕಂತಂದ್ರೆ ನಮಗೆ ಜಾಗತಿಕ ತಾಪಮಾನದ ಪ್ರಭಾವವನ್ನು ರೆಡ್ಯೂಸ್ ಮಾಡ್ಬೇಕಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ರೆಡ್ಯೂಸ್ ಆಗಬೇಕು. ಎಸ್, ದಟ್ಸ್ ವಾಟ್ O3 ಅಂತ ಬರೆಯಬೇಕಾಗಿ O2 ಅಂತ ಬರೆದಿರ್ಬೋದು ಅನ್ಕೊಂಡೆ. ಓಕೆ, ಸೊ ಈ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ರೆಡ್ಯೂಸ್ ಮಾಡೋ ಇಂಪಾರ್ಟೆನ್ಸ್ ಅಲ್ಲೇ ಇರೋದ್ರಿಂದನೇ ಇಂಡಿಯನ್ ಗೌರ್ಮೆಂಟ್ ಲಾಂಗ್ ಟರ್ಮ್ ಲೋ ಎಮಿಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಅಂತ ಏನ್ ಹೇಳ್ತೇವೆ, ಅಂದ್ರೆ ನಮ್ದು ಅಭಿವೃದ್ಧಿ ಯೋಜನೆ ಇದೆ, ಬಟ್ ಆ ಅಭಿವೃದ್ಧಿಗೆ ಎಮಿಷನ್ ಇಫೆಕ್ಟ್ ಆಗಿರಬಾರ್ದು, ಎಮಿಷನ್ ಕಡಿಮೆ ಮಾಡಿ ನಮ್ದು ಅಭಿವೃದ್ಧಿಯನ್ನ ಸಾಧಿಸುವಂತ ರಚನೆ ಒಳಗಿದೆ. ಓಕೆ, ದಟ್ಸ್ ದ ಸ್ಟ್ರಾಟಜಿ ವಿಚ್ ವಿ ಆರ್ ಗೋಯಿಂಗ್ ಆನ್. ಈ ಸಬ್ಮಿಟ್ ಮಾಡಿರುವಂತ ರಿಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಿವತ್ತಂದ್ರೆ ದಿಸ್ ಇವೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ವಾಟ್ ವಿ ಕಾಲ್ ಇಟ್ ಆಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಓಕೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂಡರ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಏನಿದೆ, ಇದೇ ರೀತಿಯದ್ದು 27ನೇ ಕಾನ್ಫರೆನ್ಸ್ ಓಕೆ ಕಂಡಕ್ಟ್ ಆಗಿರುವಂತ ಪ್ರದೇಶನೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ದಟ್ ಈಸ್ ಈಜಿಪ್ಟ್ ರಾಷ್ಟ್ರದ ಒಳಗಿರುವಂತ ಶರ್ಮ್ ಎಲ್ ಶೇಖ್ ಅಂತ ಹೇಳ್ತೇವೆ. ಓಕೆ, ಈ ಒಂದು ಪ್ಲೇಸ್ ಅಲ್ಲಿ ಓಕೆ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27 ಏನು ಹೆಲ್ಡ್ ಅಪ್ ಆಗಿತ್ತು. ಓಕೆ, ಅದರಲ್ಲೇ ಇಂಡಿಯನ್ ಗೌರ್ಮೆಂಟ್ ತನ್ನ ರಿಪೋರ್ಟ್ ಅನ್ನ ಕೊಟ್ಟಿದೆ. ಓಕೆ, ಸೊ ನಮ್ದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅನ್ನ ನಾವು ಯಾವ ರೀತಿ ನಾವು ರಿಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತನ್ನ ವೈಯಕ್ತಿಕವಾಗಿರುವಂತ ಒಂದು ಯೋಜನೆಯನ್ನ ಮೆನ್ಷನ್ ಮಾಡಿದೆ. ಓಕೆ, ಈಗ ಕ್ವಶನ್ ಏನ್ ಬರುತ್ತಂದ್ರೆ ಎದಕ್ಕೆ ಇಂಡಿಯಾ ಸಪ್ರೇಟ್ ಆಗಿ ಇದನ್ನ ಮೆನ್ಷನ್ ಮಾಡಿದೆ? ಯಾಕಂದ್ರೆ ಈ ಕಾನ್ಫರೆನ್ಸಸ್ಗಳಂತ ನಾವು ನೋಡಿದಾಗ ಓಕೆ ಸಿಗ್ನೇಟರಿ ಕಂಟ್ರೀಸ್ ಅಂತ ನಾವೇನ್ ಹೇಳ್ತೇವೆ, ಯಾವುದು ಒಪ್ಪಂದಕ್ಕೆ ಸಹಿ ಹಾಕಿರತ್ತಲ್ಲ ಆ ರಾಷ್ಟ್ರ ಓಕೆ ಆ ಒಂದು ಕಾನ್ಫರೆನ್ಸ್ ಏನು ಪ್ರೊವಿಷನ್ಸ್ಗಳಿರುತ್ತೆ, ಏನು ಯೋಜನೆಗಳನ್ನು ಹಾಕ್ಬೇಕಂತಿರುತ್ತೆ ಅದಕ್ಕೆ ಲೈಕ್ ಬೈಂಡಿಂಗ್ ಆಗಿರುತ್ತೆ ಅಂತ ಹೇಳ್ತೀವಿ. ಅಂದ್ರೆ
ಆ ರಾಷ್ಟ್ರ ಆ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಲೇಬೇಕನ್ನೋ ಮೀನಿಂಗ್ ಅಲ್ಲಿ ಬರುತ್ತೆ. ಬಟ್ ಸ್ಟಿಲ್ ನಾವು ಇಂಡಿಯಾ ಸಪ್ರೇಟ್ ಆಗಿ ಸಬ್ಮಿಟ್ ಮಾಡಿದೆ ಅಂತಂದ್ರೆ ಅದರ ಇಂಪಾರ್ಟೆನ್ಸ್ ಏನಂತಂದ್ರೆ ಇಂಡಿಯಾ ಮೊದಲಿಂದನೂ ಒಂದು ಐಡಿಯಾಲಜಿಯಲ್ಲಿದೆ. ಓಕೆ, ಈ ಸ್ಕ್ರೀನ್ ಅನ್ನ ಒನ್ ಸೆಕೆಂಡ್, ಜಸ್ಟ್ ಅ ಮಿನಿಟ್. ಓಕೆ, ಸೊ ಇಂಡಿಯಾದ ಮೊದಲಿಂದ ಇರುವಂತ ಐಡಿಯಾಲಜಿ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಕಂಬೈನ್ಡ್ ಬಟ್ ಡಿಫ್ರೆನ್ಶಿಯೇಟೆಡ್ ಗೋಲ್ಸ್ ಅಂತ ಹೇಳ್ತೇವೆ. ಐ ವಿಲ್ ರೈಟ್ ಓವರ್ ಹಿಯರ್. ಓಕೆ, ಕಂಬೈನ್ಡ್ ಅಂತ ವರ್ಡ್ ಯೂಸ್ ಮಾಡ್ಬೋದು ಅಥವಾ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ಗೋಲ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಾಟ್ ಇಂಡಿಯಾ ಪ್ರೊಪೋಗೇಟ್ಸ್. ಓಕೆ, ಏನಿದೆ ಅಂತಂದ್ರೆ ಜಾಗತಿಕ COP27 ಈಜಿಪ್ಟ್ ಅಲ್ಲಿ ಕಂಡಕ್ಟ್ ಆಗಿದೆ. ಓಕೆ, ಸೊ ಜಾಗತಿಕ ತಾಪಮಾನದ ಪ್ರಭಾವವನ್ನು ರೆಡ್ಯೂಸ್ ಮಾಡಬೇಕಾದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅದನ್ನ ರೆಡ್ಯೂಸ್ ಮಾಡಬೇಕು, ಇಷ್ಟಂತೂ ಗೊತ್ತಾಗಿದೆ. ಓಕೆ, ಬಟ್ ಗ್ರೀನ್ ಹೌಸ್ ಗ್ಯಾಸಸ್ ರೆಡ್ಯೂಸ್ ಮಾಡಕ್ಕೆ ಪ್ರತಿ ಒಂದಿಗೂ ರಾಷ್ಟ್ರಗಳಿಗೆ ಇರುವಂತ ಟಾರ್ಗೆಟ್ ಅಲ್ಲೇ ಓಕೆ ಈ ಆರ್ಗನೈಸೇಷನ್ ಕೊಡುವಂತ ಟಾರ್ಗೆಟ್ ಓಕೆ ದೀಸ್ ಆರ್ ದ ಪ್ರಾಬ್ಲಮೆಟಿಕ್ ಟಾರ್ಗೆಟ್ಸ್ ಫಾರ್ ಸಮ್ ಆಫ್ ದಿ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ವಿ ಕ್ಯಾನ್ ಸೇ ಅವರ್ ಇಂಡಿಯಾ. ಓಕೆ, ನಮಗೇನು ಪ್ರಾಬ್ಲಮ್ ಬರುತ್ತಂದ್ರೆ ಈ ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡಬೇಕಾದ್ರೆ ಓಕೆ ಸಿ ಇಂಡಸ್ಟ್ರಿ ಅದು ಒಂದು ಕೈಗಾರಿಕೆ ವರ್ಕ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತ ಕಚ್ಚಾ ವಸ್ತುಗಳಲ್ಲೇ ಅಥವಾ ಮೂಲ ಸೌಕರ್ಯಗಳಲ್ಲೇ ಒಂದು ಕಲ್ಲಿದ್ದಲಾದ್ರೂ ಬೇಕಾಗತ್ತೆ, ಇಲ್ಲತ್ತಂದ್ರೆ ಮಷಿನ್ಸ್ ರನ್ ಆಗ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಆದ್ರೂ ಬೇಕಾಗತ್ತೆ. ಓಕೆ, ಕಲ್ಲಿದ್ದಲನ್ನ ದಹನ ಮಾಡ್ತೀನಿ ಅಂತಂದ್ರೆ ಕೈಗಾರಿಕೆ ರನ್ ಆಗ್ಬೇಕಾದ್ರೆ ಕಲ್ಲಿದ್ದಲ ದಹನ ಆಗ್ಬೇಕಾಗತ್ತೆ, ಅವಾಗ ಮತ್ತೆ CO2 ಅಟ್ಮಾಸ್ಫಿಯರ್ಗೆ ಆಡ್ ಆಗೇ ಆಗತ್ತೆ. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ರೆಡ್ಯೂಸ್ ಮಾಡ್ತೀನಿ ಅಂತಂದು ನಾನು ಕಲ್ಲಿದ್ದಲ ಬಳಕೆಯನ್ನ ನಿಲ್ಲಿಸ್ತೀನಿ ಅಂತಂದ್ರೆ ಕೈಗಾರಿಕೆಗಳಿಗೆ ಬೇಕಾಗಿರುವಂತ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಶಾರ್ಟೇಜ್ ಆಗುತ್ತೆ. ಓಕೆ, ಪ್ಲೀಸ್ ಪ್ರೊವೈಡ್ PDF ದಿಸ್ ಕ್ಲಾಸ್ ಸರ್ ಅಂತಿದ್ದಾರ. ಓಕೆ, ಸಿ ಏನಿದೆ ಇದೇನು ಸ್ಪರ್ಧಾ ಲೈನ್ಸ್ ಏನಿದು ಮ್ಯಾಗ್ಝಿನ್ ಇದೆಯಲ್ಲ, ಓಕೆ ಇದು ಮ್ಯಾಗ್ಝಿನ್ ಅಲ್ಲಿ ಇರುವಂತ ಟಾಪಿಕ್ಸ್ ಅನ್ನೇ ಮೆನ್ಷನ್ ಮಾಡ್ತಿದ್ದೇವೆ. ಅಂಡ್ ದಿಸ್ ಮ್ಯಾಗ್ಝಿನ್ ಆಫ್ 6 month ಹ್ಯಾಸ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಫಾರ್ ಫ್ರೀ ಆಫ್ ಕಾಸ್ಟ್ ಆಲ್ರೆಡಿ. ಓಕೆ, ನೀವು ಮೋಸ್ಟ್ ವಾಲಿ ಶಾಪ್ಸ್ ಅಲ್ಲಿ ಅದು ಸಿಗ್ಬಹುದು ಅನ್ಕೊಳ್ತೀನಿ. ಇವತ್ತು ಕಾಪಿ ಇತ್ತಂದ್ರೆ ತಗೊಳ್ಳೆ, ಇಲ್ಲಾಂದ್ರೆ ಯು ಕ್ಯಾನ್ ಜಾಯಿನ್ ದ ಟೆಲಿಗ್ರಾಮ್ ಚಾನಲ್ ಸೊ ದಟ್ ದೇರ್ ಇಫ್ ಇಟ್ ಇಸ್ ಪಾಸಿಬಲ್ ಐ ಆಸ್ಕ್ ದ ಟೀಮ್ ಟು ಪ್ರೊವೈಡ್ ದ PDF ಆಫ್ ದಿಸ್ ಕ್ಲಾಸ್. ಓಕೆ, ಥ್ಯಾಂಕ್ ಯು. ಸೊ ಕಮಿಂಗ್ ಟು ದ ಥಿಂಗ್, ಸೊ ಕಲ್ಲಿದ್ದಲನ್ನ ರೆಡ್ಯೂಸ್ ಮಾಡ್ತೀನಿ, ಅದ್ರ ಬಳಕೆ ರೆಡ್ಯೂಸ್ ಮಾಡಿ ನಾನು CO2 ರೆಡ್ಯೂಸ್ ಮಾಡ್ತೀನಿ ಅನ್ನೋದಕ್ಕೆ ಅದು ಪಾಸಿಬಿಲಿಟಿ ಸರಳವಾಗಿ ಆಗಲ್ಲ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದ ಐಡಿಯಾಲಜಿ ಏನಂತಂದ್ರೆ ಆಯ್ತು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ನಾವು ರೆಡ್ಯೂಸ್ ಮಾಡ್ತೇವೆ, ಆದ್ರೆ ಸಮಯದ ಮಿತಿ ನೀವೇನ್ ಹೇಳ್ತಿರಲ್ಲ ಅಂದ್ರೆ ಈ ಆರ್ಗನೈಸೇಷನ್ ಏನ್ ಹೇಳುತ್ತಲ್ಲ ಆ ಸಮಯದ ಮಿತಿ ನಮಗೆ ಅಡ್ಜಸ್ಟ್ ಆಗಲ್ಲ. ವಿಲ್ ಹ್ಯಾವ್ ಅವರ್ ಓನ್ ಟಾರ್ಗೆಟ್ಸ್. ನಮ್ಮ ಗುರಿಗಳನ್ನ ನಾವೇ ನಿರ್ಧಾರ ಮಾಡ್ತೇವೆ, ಆ ನಮ್ಮ ಗುರಿಗಳನ್ನ ನಾವೇನ್ ನಿರ್ಧಾರ ಮಾಡಿರ್ತೇವೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಇದೆ. ಓಕೆ, ಸೊ ಅದ್ರ ಮೀನಿಂಗ್ ಏನ್ ಬರುತ್ತೆ, ರಾಷ್ಟ್ರೀಯ ನಿರ್ಧರಿತ ಗುರಿಗಳು ಅಂತ ಹೇಳ್ತೇವೆ. ದಟ್ ಈಸ್ ನ್ಯಾಷನಲ್ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ವೈಯಕ್ತಿಕವಾಗಿ ರಾಷ್ಟ್ರ ಏನ್ ಹೇಳ್ತಿದೆ, ಭಾರತ ಏನ್ ಹೇಳ್ತಿದೆ, ಓಕೆ ಜಾಗತಿಕ ತಾಪಮಾನವನ್ನ ರೆಡ್ಯೂಸ್ ಮಾಡೋದಕ್ಕೆ ಗುರಿಗಳನ್ನ ನಾವು ಸಹ ಇಂಪ್ಲಿಮೆಂಟ್ ಮಾಡ್ತೇವೆ, ಇಲ್ಲಂತಂತಿಲ್ಲ. ಓಕೆ, ಬಟ್ ಮಿತಿ ಏನಿದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಓಕೆ ಸರ್ ಕ್ಲಿಯರ್ ಇಲ್ಲ ಅಂತ ಮೆನ್ಷನ್ ಮಾಡ್ತಿದ್ರ ಸಾವಿತ್ರಿ ಅವರೇ, ಸ್ಕ್ರೀನ್ ಕ್ಲಿಯರ್ ಇಲ್ಲ ಅಥವಾ ಪಿಕ್ ಕ್ಲಿಯರ್ ಇಲ್ವಾ? ಓಕೆ ಫೈನ್, ಐ ವಿಲ್ ಆಸ್ಕ್ ದ ಟೀಮ್ ಟು ಪ್ರೊವೈಡ್ ದಿ PDF. ಯಾಕಂದ್ರೆ ರೆಸಲ್ಯೂಷನ್ ಬೇಸಿಸ್ ಮೇಲೆ ಅಲ್ಲಿ ಬರ್ದಿರುವಂತ ಪದಗಳದ್ದು ಕ್ಲಾರಿಟಿ ವೇರಿಯೇಷನ್ ಆಗುತ್ತೆ. ಓಕೆ, ಈಗ ನನ್ನ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಆಕ್ಚುಲಿ ಓದಕ್ ಬರೋ ರೀತಿ ಒಳಗೇನೆ ಇದೆ. ಓಕೆ, ಬಟ್ ಅಲ್ಲಿ ನಿಮ್ಮ ಸ್ಕ್ರೀನ್ ಅಲ್ಲಿ ಆ ಪದಗಳದ್ದು ರೆಸಲ್ಯೂಷನ್ ಚೇಂಜ್ ಆದಾಗ ನಿಮಗೆ ಸ್ಪಷ್ಟವಾಗಿ ಕಾಣದೇ ಇರಬಹುದು. ಓಕೆ, ಐ ವಿಲ್ ಆಸ್ಕ್ ದ ಟೀಮ್ ಟು ಪ್ರೊವೈಡ್ ದ PDF ಆಫ್ ದಿಸ್ ಕ್ಲಾಸ್. ಓಕೆ, ಸೊ ಥ್ರೂ ದ ವಿಚ್ ಎವರ್ ಪಾಸಿಬಲ್ ವೇ, ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಮೋಡಿಂದ ಅದನ್ನ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಿಯಾ ಕ್ರಿಶ್ ಅವ್ರು ಮೆನ್ಷನ್ ಮಾಡಿದಾರೆ ಸ್ಕ್ರೀನ್ ಕ್ಲಿಯರ್ ಇಲ್ಲ ಅಂತಿದಾರ. ಓಕೆ ಫೈನ್, ಸೊ ಜಸ್ಟ್ ಪ್ಲೀಸ್ ಕನ್ಫರ್ಮ್ ಮೀ. There are too many words has been mentioned. ಅದೇ ಪ್ರಾಬ್ಲಮ್ ಆಗಿದೆ ಆಕ್ಚುಲಿ. ಸೊ ಇನ್ ಕೇಸ್ ಕ್ಲಿಯರ್ ಇರಲಿಲ್ಲ ಅಂತಂದ್ರೆ ವಿಲ್ ಲುಕ್ ಆಫ್ಟರ್ ಸಮ್ ಅರೇಂಜ್ಮೆಂಟ್. And just a minute, hold on. There is a slight inconvenience over here, so I'll make certain suitable adjustments. Okay, fine. ಓಕೆ ಸರ್, ಏಪ್ರಿಲ್ 2023 ಇಂದ ಅಕ್ಟೋಬರ್ ವರೆಗೂ ಮ್ಯಾಗ್ಝಿನ್ ಕೊಡಿ ಇದೆ. ಎಸ್ ಡೆಫಿನೆಟ್ಲಿ ನವೀನ್ ಅವರೇ, ದ ಟೀಮ್ ಈಸ್ ವರ್ಕಿಂಗ್ ಆಲ್ರೆಡಿ ಆನ್ ದಿಸ್ ಆಕ್ಚುಲಿ. ಓಕೆ, ಇನ್ನು 10 days ಡೇಸ್ ಅಲ್ಲಿ ಪಾಸಿಬ್ಲಿ ಈ ಸೆಕೆಂಡ್ ಮಾಡ್ಯೂಲ್ ಏನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೆ ಅಲ್ಲ, ಏಪ್ರಿಲ್ ಇಂದ ನವೆಂಬರ್ ವರೆಗೆ ಇರುವಂತದ್ದು. ಓಕೆ, ದಟ್ ವುಡ್ ಬಿ ಪ್ರೊವೈಡೆಡ್.
ಇದು ಇರೇಸ್ ಮಾಡೋದಕ್ಕೆ ಸ್ಕ್ರೀನು ಎಸ್ಕೇಪ್ ಓಕೆ ಇಟ್ಸ್ ನಾಟ್ ಮೆನ್ಷನಿಂಗ್ ಬರ್ತಿಲ್ಲ ಓಕೆ ಐ ಗಾಟ್ ಥ್ಯಾಂಕ್ ಯು fine so I'll just erase out these things so that we'll get the white screen space again for a further explanation okay so in one week ಅನ್ಬಹುದು maximum 2 weeks ನಂಗೆ ಟೈಮ್ ಕೊಡಿ ಅಂತ ಹೇಳ್ತೇನೆ so that the team can update the next 6 months current affairs okay fine so Spardha Lines team ಇಂದ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ so that in case ನಿಮ್ಮದಲ್ಲಿ ರೆಸೊಲ್ಯೂಷನ್ ಕಡಿಮೆ ಇತ್ತಂದ್ರೆ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣಲ್ಲ ಸೊ ದಯವಿಟ್ಟು ನಿಮ್ಮ ರೆಸೊಲ್ಯೂಷನ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಇದ್ದು ವಿಡಿಯೋ ಕ್ವಾಲಿಟಿ ಅಂತ ಏನು ಹೇಳ್ತೀವಿ ಅದನ್ನ ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಈಸಿಯಾಗಿ ಹೋಗುತ್ತೆ ಓಕೆ ಸೊ ಫ್ರಾಮ್ ದ ಬಿಗಿನಿಂಗ್ ಇಂಡಿಯಾದ್ದು ಒಂದೇ ನೀತಿ ಇದೆ ಈ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ರಿಲೇಟೆಡ್ ಆಗಿ ಓಕೆ ಏನಂತಂದ್ರೆ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ಗೋಲ್ಸ್ ಅಂತ ಏನು ಹೇಳ್ತೀವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಾಟ್ ವಿ ಕನ್ಸಿಡರ್ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ಗೋಲ್ಸ್ ಆರ್ ದಿ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ದ ಸೇಮ್ ಟೈಮ್ ಇಂಡಿವಿಜುವಲ್ ಆಗಿ ಗುರಿಗಳನ್ನು ಹೊಂದಿದ್ದೀವತ್ತಂದ್ರೆ ರಾಷ್ಟ್ರೀಯ ನಿರ್ಧರಿತ ಗುರಿಗಳನ್ನು ಭಾರತ ಏನು ಹೇಳುತ್ತೆ ನಾವೇ ಅದನ್ನ ಸೆಟ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡುತ್ತೆ ಓಕೆ ಸೊ ಆಲ್ ದ ಲೈಕ್ ಅಬ್ಸರ್ವೇಷನ್ಸ್ ಈಗ 2015 ಆಗಿರುವಂಥ ಪ್ಯಾರಿಸ್ ಅಗ್ರಿಮೆಂಟ್ ಆಗಿರಬಹುದು ಓಕೆ ಅದ್ರ ಹಿಂದೆ ಅತಿ ಪ್ರಮುಖವಾಗಿರುವಂಥದ್ದು ಕ್ಯೋಟೋ ಪ್ರೋಟೋಕಾಲ್ ಅಂತ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ ಬಟ್ ದ ಕಂಡೀಷನ್ ಇಟ್ ಇಸ್ ವೆರಿ ಕ್ಲಿಯರ್ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಕನ್ಸೆಷನ್ ಇರಬೇಕಂತ ಅನ್ನೋದು ಪ್ರಾಮುಖ್ಯತೆ ಬರುತ್ತೆ ಇಲ್ಲಂತಂದ್ರೆ ಈ ರಾಷ್ಟ್ರಗಳ ಆರ್ಥಿಕತೆದ ಒಳಗೆ ಹಿಂದುಳಿಯುವಂಥ ರಚನೆನೇ ಹೆಚ್ಚಾಗತ್ತೆ ಓಕೆ ಸೊ ಮೂವಿಂಗ್ ಫರ್ದರ್ ಏನಾಗಿದೆ ಅಂತಂದ್ರೆ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲೇ ನಾವು ನೋಡಿದ್ವಿ ಅಂತಂದ್ರೆ ಓಕೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಅದೇ ಟೈಮಲ್ಲೇ ನಾವು ನೋಡಿದ್ವಿ ಅಂತಂದ್ರೆ ಓಕೆ ದ ಗ್ಲೋಬಲ್ ಶೀಲ್ಡ್ ಅಗೇನ್ಸ್ಟ್ ದಿ ಕ್ಲೈಮೇಟ್ ರಿಸ್ಕ್ ಇನಿಷಿಯೇಟಿವ್ ವಾಸ್ ಲಾಂಚ್ಡ್ ಬೈ ದಿ ವಲ್ನರೇಬಲ್ 20 ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ವಲ್ನರೇಬಲ್ 20 ಕಂಟ್ರೀಸ್ ಅಂಡ್ ದಿ G7 ಕಂಟ್ರೀಸ್ ಅಂತ ಹೇಳ್ತಿದ್ದೇವೆ ಓಕೆ G7 ಕಂಟ್ರೀಸು G20 ಕಂಟ್ರೀಸ್ ಅಂತ ಅನ್ನೋದು ಈ ರೀತಿಯ ಎಕನಾಮಿಕ್ಸ್ ಒಳಗೆ ನೀವು ಮೋಸ್ಟ್ ಕಾಮನ್ ಆಗಿ ಈ ರೀತಿ ಟರ್ಮ್ಸ್ಗಳು ಬರೋದನ್ನ ನೋಡಿರ್ಬೋದು ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ದ ಟರ್ಮ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಹಿಯರ್ ಸೊ ವಲ್ನರೇಬಲ್ 20 ಕಂಟ್ರೀಸ್ ಅಂತ ಹೇಳ್ತಿದೆ ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಆಗ್ತಿರುವಂತ ಓಕೆ ಬದಲಾವಣೆಗಳಾಗ್ತಿರುವಂತ ಅಂದ್ರೆ ಆಸ್ ಇಫ್ ಲೈಕ್ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಏನು ಹೇಳ್ತೇವೆ ವ್ಯತಿರಿಕ್ತ ಪ್ರಭಾವಗಳಂತನ್ನ ಇಂಪ್ಲಿಮೆಂಟ್ ಆಗ್ತಾ ಇರುವಂತ ಈ ರಚನೆಯಿಂದಾಗಿ ಅಪಾಯ ಏನಿದೆ ಅದನ್ನ ವಿರುದ್ಧವಾಗಿ ಹೋರಾಡೋ ಸಲುವಾಗಿ ಅಥವಾ ಚೇಂಜಸ್ ಇಂದ ಯಾವ್ದು ಕಂಟ್ರಿ ಅಪಾಯದ ಅಂಚದೊಳಗಿದೆಯಲ್ಲ ಓಕೆ ಆ ರಾಷ್ಟ್ರಗಳಿಗೆ ನಾವು ಅಪಾಯಕ್ಕೆ ಸಿಲುಕಿರುವಂತ 20 ರಾಷ್ಟ್ರಗಳಂತ ಮೆನ್ಷನ್ ಮಾಡ್ತೇವೆ ಓಕೆ ಈ ಅಪಾಯಕ್ಕೆ ಸಿಲುಕಿರುವಂತ 20 ರಾಷ್ಟ್ರಗಳ ರಚನೆ ಅಂತ ನಾವು ಕನ್ಸಿಡರ್ ಮಾಡಿವಿ ಅಂದ್ರೆ ದರ್ ಆರ್ ವೇರಿಯಸ್ ಕಂಟ್ರೀಸ್ ವಿಚ್ ಆರ್ ವಲ್ನರೇಬಲ್ 20 ಕಂಟ್ರೀಸ್ ಅಂತ ನಾವು ಮೆನ್ಷನ್ ಮಾಡ್ತೇವೆ ಸೇ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸ್ ಒಳಗೆ ಬರ್ತಾ ಇರುವಂತ ಕೋಸ್ಟಾರಿಕಾ ಆಗಿರಬಹುದು ಓಕೆ ಸೇಂಟ್ ಲೂಸಿಯಾ ಐಲ್ಯಾಂಡ್ ಬಾರ್ಬೋಡಾಸ್ ಓಕೆ ಅಂಡ್ ಆಫ್ರಿಕನ್ ಕಾಂಟಿನೆಂಟ್ ಒಳಗಿರುವಂಥ ಇಥಿಯೋಪಿಯಾ ಆಗಿರಬಹುದು ಘಾನಾ ಆಗಿರಬಹುದು ರಾಂಡಾ ಮಡಗಾಸ್ಕರ್ ಕೀನಿಯಾ ಆಗಿರಬಹುದು ನಮ್ಮ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಬರ್ತಾ ಇರುವಂಥ ಅಫ್ಘಾನಿಸ್ತಾನ್ ನೇಪಾಲ್ ಭೂತಾನ್ ಆಗಿರಬಹುದು ಮಾಲ್ಡೀವ್ಸ್ ಬಾಂಗ್ಲಾದೇಶು ವಿಯೆಟ್ನಾಂ ಫಿಲಿಪೀನ್ಸ್ ಈಸ್ಟ್ ಟೈಮೂರ್ ಓಕೆ ಪೆಸಿಫಿಕ್ ಓಷನ್ ಅಲ್ಲಿ ಬರುವಂತ ಕಿರಿಬಾಟಿ ಆಗಿರಬಹುದು ಟುವಾಲು ಓಕೆ ಸೊ ಮೆನಿ ಸಚ್ ಕಂಟ್ರೀಸ್ ವಿಚ್ ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ V20 ಕಂಟ್ರೀಸ್ ಅಂತ ಹೇಳ್ತೇವೆ ಇವಕ್ಕೆ ವೇರಿಯಸ್ ಟೈಪ್ ರಿಸ್ಕ್ ಇದೆ ಓಕೆ ಏನಂತಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗೋದ್ರಿಂದ ಧ್ರುವದ ಹಿಮ ಕರಗತ್ತಂತ ಹೇಳಿ ತೀರ ಪ್ರದೇಶದಲ್ಲಿರುವಂತ ಕೆಲವು ರಾಷ್ಟ್ರಗಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಬಟ್ ಇದ್ರ ಜೊತೆಗೆ ಆಕ್ಚುಲಿ ಏನಾಗ್ತಿದೆ ಗ್ಲೋಬಲ್ ವಾರ್ಮಿಂಗ್ ಇಂದ ವೇರಿಯಸ್ ಅದರ್ ಡಿಸಾಸ್ಟರ್ಸ್ ಇವು ಸಹ ಜನರೇಟ್ ಹಾಕೊಂಡು ಹೋಗ್ತಿದೆ ಹಲವಾರು ವಿಪತ್ತುಗಳನ್ನು ಜನರೇಟ್ ಆಗ್ತಿದೆ ಸೇ ಫಾರ್ ಎಕ್ಸಾಂಪಲ್ ಸೈಕ್ಲಾನಿಕ್ ಆಕ್ಟಿವಿಟಿ ಏನಾಗ್ತಿದೆ ಹೆಚ್ಚಾಗುವಂಥ ಆಕ್ಟಿವಿಟಿ ಆಗಿರ್ಬೋದು ಕೆಲವು ಪ್ರದೇಶಗಳಲ್ಲಿ ಅತಿಯಾಗಿ ಮಳೆಯಾಗಿ ಫ್ಲಡ್ ಬರೋದು ಅಥವಾ ಪ್ರವಾಹಗಳು ಬರೋದಾಗಿರಬಹುದು ಇನ್ನು ಪ್ರದೇಶಗಳಿಗೆ ಅತಿ ಕಡಿಮೆ ಮಳೆಯಾಗಿ ಡ್ರಾಟ್ ಕಂಡೀಷನ್ ಅಥವಾ ಬರಗಾಲ ಕಂಡೀಷನ್ ಒಳಗೆ ಹೋಗೋದು ಈ ರೀತಿ ಆಕ್ಟಿವಿಟಿ ಆಗೋದು ರೈಸಿಂಗ್ ಸಿ ಲೆವೆಲ್ ಅಂತೂ ಇದು ಡೈರೆಕ್ಟ್ ಆಗಿ ಅದಕ್ಕೆ ಕನೆಕ್ಟ್ ಆಗ್ತಾ ಇರುತ್ತಂತ ಹೇಳ್ತೇವೆ ಮೀನ್ ಸಿ ಲೆವೆಲ್ ಹೇಳ್ತೇವೆ ಆರ್ಥಿಕ ನಷ್ಟ ಆಗುತ್ತಂತೂ ಹೇಳುತ್ತೆ
ಓಕೆ, ಸೊ ಈ ವಿ20 ಕಂಟ್ರೀಸ್ ಅಂತ ಏನು ಹೇಳ್ತಿದ್ದೇವೆ, ಈ ಹವಾಮಾನ ಬದಲಾವಣೆಯಿಂದಾಗಿ ಅತಿ ಹೆಚ್ಚು ವರೀಡ್ ಆಗಿರುವಂಥ ಕಂಟ್ರೀಸ್ಗಳಂತ ಹೇಳ್ತೇವೆ. ದೆರ್ ಆರ್ ಅದರ್ ಕಂಟ್ರೀಸ್ ಆಲ್ಸೋ ದೇ ವಿಲ್ ಫೇಸ್ ದಿಸ್ ಪ್ರಾಬ್ಲಮ್ ಇನ್ ಫ್ಯೂಚರ್ ಫಾರ್ ಶ್ಯೂರ್. ಬಟ್ ದೀಸ್ ವಿ20 ಕಂಟ್ರೀಸ್ ಆರ್ ಗೋಯಿಂಗ್ ಟು ಹ್ಯಾವ್ ದಟ್ ಇಮಿಡಿಯೇಟ್ ಇಫೆಕ್ಟ್. ಸರ್ ಈಗ ಅನ್ಬೋದು ಅಫ್ಘಾನಿಸ್ತಾನ, ನೇಪಾಳ, ಭೂತಾನದಂಥ ಕಂಟ್ರಿಗೆ ಏನಿದೆ ಇಫೆಕ್ಟ್ ಆಗ್ಬೋದು ಅಂತೇಳಿ, ಸೈಕ್ಲೋನ್ ಅಂತ ಅದ್ರದ್ದು ಪ್ರಭಾವ ಅಂತ ಅನ್ನೋದಂತಲ್ಲ. ಇಂಥ ರಾಷ್ಟ್ರಗಳಲ್ಲಿ ಏನು ಮೇಜರ್ ಪ್ರಭಾವ ಆಗ್ಬೋದು, ಇದರಲ್ಲಿರುವಂಥ ಹಿಮ ನದಿಗಳ ಕರಗುವಂಥ ಪ್ರಮಾಣ ಹೆಚ್ಚಾಗ್ತಿದೆ. ಓಕೆ, ಆ ಹಿಮ ನದಿಗಳ ಕರಗುವಂಥ ಪ್ರಮಾಣ ಹೆಚ್ಚಾಗಿದೆ. ಗ್ಲೇಷಿಯರ್ ಮೆಲ್ಟಿಂಗ್ ಏನಾಗ್ತಿದೆ, ದಟ್ ಈಸ್ ಆಕರಿಂಗ್ ಇನ್ ಮಚ್ ಫಾಸ್ಟರ್ ಪೇಸ್. ಸೊ ವೇಗವಾಗಿ ಕರಗುವಂಥ ರಚನೆದ ಒಳಗಿರೋದ್ರಿಂದ ಅಲ್ಲಿ ಇರುವಂಥ ಇಕೋಸಿಸ್ಟಮ್ ಏನಾಗುತ್ತೆ, ಅದು ಡಿಸ್ಟರ್ಬ್ ಆಗ್ತಾನೆ ಹೋಗ್ತಿರುತ್ತೆ. ಓಕೆ, ಸೊ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನು ನಡೆದಿತ್ತು, 27th ಕಾನ್ಫರೆನ್ಸ್ ಶರ್ಮ್ ಎಲ್ ಶೇಖದ ಒಳಗೆ, ಅದೇ ಟೈಮಲ್ಲಿ ವಲ್ನರಬಲ್ 20 ಕಂಟ್ರೀಸು ಮತ್ತು G7 ಕಂಟ್ರೀಸದ್ದು, ಓಕೆ, ಫೈನಾನ್ಸ್ ಮಿನಿಸ್ಟರ್ಸ್ ಅಂತ ಏನು ಹೇಳ್ತೀವಿ, ಓಕೆ, ಇವರು ಮೀಟ್ ಆಗಿ, ಓಕೆ, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಗಿ ನಾವು ಹೆಂಗೆ ಹೋರಾಡಬಹುದತ್ತ ಅನ್ನೋದನ್ನು ಒಂದು ನೀತಿಗಳನ್ನು ರೂಪಿಸಬೇಕಂತ ಅನ್ನೋದಕ್ಕೂ ಹೆಚ್ಚು ಒತ್ತು ಕೊಡೋಕ್ಕೆ ಟ್ರೈ ಮಾಡಿದರು. ಸೊ ಅಲಾಂಗ್ ವಿತ್ ದಿಸ್ ಸೈಮಲ್ಟೇನಿಯಸ್ಲಿ ಇದೇ ಆಕ್ಟಿವಿಟಿ ಆಗಬೇಕಾದ್ರೆ State of the Climate in Asia 2021 was released by the World Meteorological Organization and UN Economic and Social Commission for Asia and the Pacific Ocean ಅಂತ ಏನು ಹೇಳ್ತೇವೆ, ಇದ್ರಿಗೆ ಸಂಬಂಧಪಟ್ಟಿರೋ ರೀತಿ ಒಳಗೆ, ಓಕೆ, ಕ್ಲೈಮೇಟ್ ಚೇಂಜ್ ಆಗೋದು ಪರ್ಟಿಕ್ಯುಲರ್ ಆಗಿ ಏಷ್ಯನ್ ಕಾಂಟಿನೆಂಟ್ಗೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ. ಸೊ ದರ್ ಆರ್ ವೇರಿಯಸ್ ಡೆವಲಪ್ಮೆಂಟ್ ವಿಚ್ ಆಕರ್ಡ್ ಓವರ್ ಹಿಯರ್. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಅದೇ ಟೈಮಲ್ಲಿ ಡಿಸ್ಕಸ್ ಆಗಿರುವಂಥದ್ದು ಇನ್ನೊಂದು ಅಂತಂದರೆ, ಈಗ ಪ್ರಪಂಚದಲ್ಲಿರುವಂಥ ಕೆಲವು, ಓಕೆ ಪ್ರಪಂಚದಲ್ಲಿರುವಂಥ ಕೆಲವು ರಾಷ್ಟ್ರಗಳಲ್ಲಿ ಕಚ್ಚಾ ತೈಲದ ನಿಕ್ಷೇಪ ಹೆಚ್ಚಿರುವಂಥ ಒಂದು ರಚನೆಯಲ್ಲಿ, ಓಕೆ, ಕೆಲವು ಆಫ್ರಿಕಾದ ರಾಷ್ಟ್ರಗಳಲ್ಲೂ ಸಹ ಈ ಕಚ್ಚಾ ತೈಲದ ನಿಕ್ಷೇಪಗಳೇನಿದೆ ಹೆಚ್ಚಾಗಿ ಇದೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಆಫ್ರಿಕಾ ಖಂಡದ ಒಳಗೆ ನಾವು ನೋಡಿವತ್ತಂದ್ರೆ ಲಿಬಿಯಾ ಅತಿ ಹೆಚ್ಚು ಕಚ್ಚಾ ತೈಲದ ನಿಕ್ಷೇಪವನ್ನು ಹೊಂದಿದೆ. ಅದ್ರ ಜೊತೆಗೆ ನೈಜೀರಿಯಾದಲ್ಲಿ ಕಚ್ಚಾ ತೈಲ ಇದೆ, ಅಲ್ಜೀರಿಯಾದ ಒಳಗಿದೆ, ಸುಡಾನ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಕಾಂಗೋ, ಉಗಾಂಡ, ಮೆನಿ ಆಫ್ ದೀಸ್ ಕಂಟ್ರೀಸ್ ಹ್ಯಾವ್ ದೋಸ್ ಕ್ರೂಡ್ ಆಯಿಲ್ ರಿಸರ್ವ್, ಕಚ್ಚಾ ತೈಲದ ನಿಕ್ಷೇಪಗಳು ಇರೋದನ್ನ ಕಂಡು ಹಿಡಿಯಲಾಗಿದೆ. ಸೊ ದ ಕ್ವಶನ್, ಒನ್ ಸೈಡ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಒಳಗೆ, ಓಕೆ, ನಾವು ಅರ್ತ್ ಅನ್ನ ಉಳಿಸ್ಕೊಳ್ಳೋಣ ಅಂತ ಹೇಳಿ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ರೆಡ್ಯೂಸ್ ಮಾಡೋಣ ಅಂತ ಅನ್ನೋದು ಈ ರೀತಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಗೌರ್ಮೆಂಟ್ ಅದೇ ಟೈಮಲ್ಲೇ ತನ್ನ ದೀರ್ಘಾವಧಿಯ ರೂಪರೇಷೆಗಳನ್ನ ಮೆನ್ಷನ್ ಮಾಡಿದೆ. 2070 ನಾವು ಏನು ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಕಾಂಟ್ರಾಡಿಕ್ಟರಿ ಟು ದಿಸ್, ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ತದ್ ವಿರುದ್ಧವಾಗಿ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿವತ್ತಂದ್ರೆ ಆಫ್ರಿಕನ್ ಕಾಂಟಿನೆಂಟ್ ಒಳಗೆ, ಓಕೆ, ಈ ಕಚ್ಚಾ ತೈಲವನ್ನು ಹೊರಗೆ ತೆಗೆಯೋದಕ್ಕೆ ಹಣದ ಹೂಡಿಕೆ ಏನು ಆಗ್ತಿದೆ ಅಲ್ಲ, ಇದು ಹೆಚ್ಚಾಗ್ತಾ ಹೋಗ್ತಿದೆ. ಸೊ ದಿಸ್ ಇಸ್ ದ ವೇ ವಿ ಕ್ಯಾನ್ ಸೇ ಹಿಪೋಕ್ರಸಿ ಅಂತ ಏನು ಹೇಳ್ತೇವೆ, ಓಕೆ, ದ್ವಂದ್ವ ನೀತಿ ಅಂತ ಹೇಳೋದು, ಅಂದ್ರೆ ಹೊರಗೆ ಹೇಳೋದು ಒಂದು, ಒಳಗೆ ಮಾಡೋದು ಒಂದು ಅಂತ ಏನು ಹೇಳ್ತೀವಲ್ಲ, ಈ ರೀತಿಯ ಚಟುವಟಿಕೆಗಳು ಆಗ್ತಾ ಇದೆ. ಓಕೆ, ಇಟ್ಸ್ ನಾಟ್ ರಾಂಗ್ ದ್ಯಾಟ್ ಆಫ್ರಿಕಾದಂತೆ ಈಗ ಬಡ ರಾಷ್ಟ್ರಗಳಿಗೆ ಕಚ್ಚಾ ತೈಲದ ಒಂದು ಹೊರ ತೆಗೆದು ಬೇರೆ ರಾಷ್ಟ್ರಗಳಿಗೆ ಮಾರಿದಾಗ ಹಣದ ರಚನೆ ಅಥವಾ ಅವ್ರದ್ದು ಆರ್ಥಿಕ ಚಟುವಟಿಕೆಗಳಿಗೆ ಒಂದು ಉತ್ತೇಜನ ಅಂತೂ ಸಿಕ್ಕೇ ಸಿಗುತ್ತೆ. ಬಟ್ the amount, the way it is getting infused into African continent because of these kind of the oil exploration, ಕಚ್ಚಾ ತೈಲವನ್ನು ಹೊರಗೆ ತೆಗೆಯೋದಕ್ಕೆ ಯಾವ ಪ್ರಮಾಣದ ಒಳಗೆ ಹಣ ಹೂಡಿಕೆ ಆಗ್ತಿದೆಯಲ್ಲ, ದಟ್ ಈಸ್ ವೆರಿ ಸರ್ಪ್ರೈಸಿಂಗ್. ದಟ್ಸ್ ವೈ there was a question raised in these kind of the platforms that okay, who is providing or who is financing the fossil fuel expansion in the Africa ಅಂತ ಹೇಳಿ. ಓಕೆ, ಇದೇ ಟೈಮಲ್ಲೇ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಒಳಗೆ ಇದ್ರ ಬಗ್ಗೆನೂ ಉಲ್ಲೇಖ ಮಾಡ್ತಾರೆ. ಸೊ ದ್ಯಾಟ್ ಸಮಥಿಂಗ್ ಈಸ್ ರಾಂಗ್ ವಿತ್ ದ ಸಿಸ್ಟಮ್ ಅಂತ ಹೇಳಿ ಹೇಳೋದು ಒಂದು ಆಗ್ತಿದೆ, ಇನ್ ರಿಯಾಲಿಟಿ ಒಳಗೆ ಮಾಡೋದು ಒಂದು ಬೇರೆ ಆಗ್ತಾ ಇದೆ ಅಂತ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಅಬ್ಸರ್ವೇಷನ್ ವಿಚ್ ಮೆನ್ಷನ್ಡ್ ಓವರ್ ಹಿಯರ್. Okay, so these all the activities were developed with respect to the conference of parties which held in 2022 November month in the Sharm el Sheikh. Exam point of view ಅಲ್ಲಿ ನಾವು ನೋಡಿದಾಗ, ಓಕೆ, ಈ ಕಾನ್ಫರೆನ್ಸ್ ಎಲ್ಲಿ ನಡೀತು ಅಂತ ಅನ್ನೋದನ್ನ ಕೇಳುವಂಥದ್ದು ಇಂಪಾರ್ಟೆಂಟು. ಓಕೆ, ದಟ್ ಈಸ್ ಎನಿವೇ ಇನ್ ದ ಈಜಿಪ್ಟ್ ವಿಚ್ ವಿ ಮೆನ್ಷನ್ಡ್. ಬಟ್ ಕಮೆಂಟ್ ಅಲ್ಲಿ ಯಾರಾದ್ರೂ ಮೆನ್ಷನ್ ಮಾಡಕ್ ಸಾಧ್ಯ ಆಗುತ್ತೆ ನೋಡಿ. ಓಕೆ, ಸೊ ಕಮೆಂಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿ ಅಂತಂದ್ರೆ, ಇನ್ ಕೇಸ್ ನಿಮಗೆ ಪಾಸಿಬಲ್ ಆಯ್ತಂತಂದ್ರೆ, ಗೊತ್ತಿತ್ತಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟಿ 28th ಎಲ್ಲಿ ಕಂಡಕ್ಟ್ ಆಗೋದಿದೆ. ಕ್ಯಾನ್ ಎನಿಬಡಿ ಮೆನ್ಷನ್? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28
COP28, where it is going to be held, because these all the things are important. See, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಾವು ನೋಡಿದಾಗ ಅಂತ ಮೆನ್ಷನ್ ಮಾಡಿರ್ತಾರೆ. ಆನಂದ್ ಅವರು ಸೌದಿ ಅರೇಬಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ, ಗನಿ ಬೇಕಾಲ್ ಅವರು UAE ಅಂತ ಮೆನ್ಷನ್ ಮಾಡಿದ್ದಾರೆ. ಎಕ್ಸಲೆಂಟ್, ಗನಿ ಬೇಕಾಲ್ ಅವರೇ, ದಟ್ಸ್ ದ ರೈಟ್ ಆನ್ಸರ್. ದಟ್ ಈಸ್ ಇನ್ ದ ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೇವೆ. ದಟ್ ವುಡ್ ಬಿ ಹೆಲ್ಡ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಅಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಓಕೆ, ಇದು ಆಕ್ಚುಲಿ ನಾನು ಹಿಂದೆ ಆಗಿರೋದನ್ನ ಸಲುವಾಗಿ ಕೇಳ್ತಿದ್ದೆ. ಸೊ 2022 ಒಳಗೆ ಆಗಿದ್ದು ಮೆನ್ಷನ್ ಮಾಡಿದ್ದು. ಸೊ ಈಗ ಆಲ್ರೆಡಿ ಇದು ಮುಗಿದು ಹೋಗಿದೆ. 2023 ತೀರಾ ಇತ್ತೀಚೆಗೆ ಆಗಿರುವಂಥ ಒಂದು ಕರೆಂಟ್ ಡೆವಲಪ್ಮೆಂಟು. ನವೆಂಬರ್ 30ರಿಂದ ಡಿಸೆಂಬರ್ 12ರವರೆಗೂ ರಫ್ಲಿ ಈ ಒಂದು ಇವೆಂಟ್ ಆಗಿದೆ ಅಂತ ಹೇಳ್ತಿದ್ದೇವೆ. ದಟ್ ಈಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ನಂಬರ್. ಇನ್ನು ಮುಂದೆ ಆಗೋವಂಥದ್ದು ದಟ್ ಈಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 29 ಎಲ್ಲಿ ಆಗೋದಿದೆ ಹೇಳ್ತೀರಾ? 28 ಅಂತೂ ಈಗ ಆಲ್ರೆಡಿ ಕಂಡಕ್ಟ್ ಆಯಿತು, ಮುಗಿದು ಹೋಗಿದೆ. 29 ಎಲ್ಲಿ ಬರೋದಿದೆ? ಎನಿ ಗೆಸ್? ಓಕೆ, ಸೊ ಮಚ್ ಅಹೆಡ್ ಇವೆಂಟ್ಸ್ಗಳನ್ನು ನೀವು ಮೆನ್ಷನ್ ಮಾಡ್ತಿದ್ದೀರಾ. ದಟ್ಸ್ ಎಕ್ಸಲೆಂಟ್. 2025ಗೆ ಬರೋದು ಕಾನ್ಫರೆನ್ಸ್, 2024ಗೆ ಬರೋದು ಇಂಡಿಯಾದಾಯ್ತು. ಸೊ ಕ್ವಶನ್ ಈಸ್ 2024 ಆಗುವಂಥ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ಕಂಡಕ್ಟ್ ಆಗೋದಿದೆ? ಓಕೆ, ಸೊ ಐ ವಿಲ್ ಮೆನ್ಷನ್ ದಟ್ ವುಡ್ ಬಿ ಹೆಲ್ಡ್ ಇನ್ ಏಜರ್ಬೈಜಾನ್ ಕಂಟ್ರಿ. ದಟ್ ಇಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 29 ಇನ್ ನಂಬರ್, ಏಜರ್ಬೈಜಾನ್. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ನೆನ್ಪಿಟ್ಕೊಳ್ಳಿ, ದಟ್ಸ್ ವಾಟ್ ದ ಥಿಂಗ್ ಈಸ್. ಇಲ್ಲಿ ನಾವು ಏನೇ ತಪ್ಪು ಮಾಡಿದ್ರು ನಡೆಯುತ್ತೆ, ಎಕ್ಸಾಮ್ ಹಾಲಲ್ಲಿ ತಪ್ಪಾಗಬಾರ್ದು. ದಟ್ಸ್ ದ ಓನ್ಲಿ ಇಂಟೆನ್ಷನ್ ವೈ ವಿ ಗೋ ವಿತ್ ದೀಸ್ ಪ್ರಾಕ್ಟೀಸಿಂಗ್. ದ ಮೋರ್ ವಿ ಪ್ರಾಕ್ಟೀಸ್ ಇಯರ್, ಎಷ್ಟೇ ತಪ್ಪಾಗಲಿ ಇಲ್ಲೇ ತಪ್ಪು ಮಾಡೋಣ, ಎಕ್ಸಾಮ್ ಹಾಲಲ್ಲಿ ತಪ್ಪು ಮಾಡೋದು ಬೇಡ. ಅದೇ ಒಂದೇ ಇಂಟೆನ್ಷನು. ಓಕೆ, ಸೊ 2022 ಆಗಿದ್ದು ಹಿಂದಿಂದು. ಓಕೆ, ನೀವೀಗ ಮುಂದೆ ಬರೋ ಎಕ್ಸಾಮ್ಗೆ ಬರೀತಿದ್ರ ಅಂತಂದ್ರೆ 2023 ಆಗಿರುವಂಥ ಇವೆಂಟ್ ಏನಿದೆ ಇದು ಎಲ್ಲಿ ಕಂಡಕ್ಟ್ ಆಗಿದೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದೆ ಆಗೋವಂಥ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 29 ಇದೆ, ಇದು ಎಲ್ಲಿ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ರಿಮೆಂಬರ್ ಅಬೌಟ್ ದ ನೇಮ್ ಏಜರ್ಬೈಜಾನ್. ಓಕೆ, ಎಕ್ಸಲೆಂಟ್. ಶಾಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಟಾಪಿಕ್ಗೆ? ಓಕೆ, this is what the screen which I have mentioned. India's road to net zero. Okay, ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡ್ತೀವತ್ತಂದ್ರೆ ನಾವು ಏನೇನನ್ನ ಮಾಡೋರಿದ್ದೀವತ್ತು ಅನ್ನೋದನ್ನ ಒಂದು ಡಿಟೇಲ್ ಆಗಿನೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ಆ ಒಂದು ಡಿಟೇಲ್ ರಿಪೋರ್ಟ್ ಅನ್ನೇ ನಾವು ಸಬ್ಮಿಟ್ ಮಾಡಿದ್ದೇವೆ. ಓಕೆ, ಸೊ ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡ್ಬೇಕಂತಂದ್ರೆ ಇಂಧನದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಾವೇನು ಶಕ್ತಿಯನ್ನ ಉತ್ಪಾದನೆ ಮಾಡ್ತಿದ್ದೇವೆ, ದಟ್ ಈಸ್ ಎಲೆಕ್ಟ್ರಿಸಿಟಿ ಅಂತ ಏನು ಹೇಳ್ತೇವೆ, ಅಥವಾ ವಿದ್ಯುತ್, ಇದಕ್ಕೆ ನಾವು ಒಟ್ಟಾರೆಯಾಗಿ ಶಕ್ತಿ ಅಂತ ಏನು ಹೇಳ್ತಿದ್ದೇವೆ, ಇದನ್ನ ಕಾಂಪ್ರಮೈಸ್ ಆಗಬಾರ್ದು. ಎನರ್ಜಿ ಪ್ರೊಡಕ್ಷನ್ ಎಷ್ಟಿದೆ ಅದು ಕಂಟಿನ್ಯೂ ಆಗಲೇಬೇಕು. ಓಕೆ, ಸೊ ಶಕ್ತಿ ಉತ್ಪಾದನೆಯಲ್ಲಿ ಕಾಂಪ್ರಮೈಸ್ ಮಾಡದೆ ನಾವು ಭೂಮಿಯನ್ನ ಹೆಂಗೆ ಉಳಿಸ್ಕೋಬಹುದು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡೋ ರಚನೆಯಲ್ಲಿದೆ. ಸೊ ದ್ಯಾಟ್ ಯು ಕ್ಯಾನ್ ಸಿ ದರ್ ಆರ್ ವೇರಿಯಸ್ ಮಿಷನ್ಸ್ ವಿ ಆರ್ ಲುಕಿಂಗ್ ಆಫ್ಟರ್. ಓಕೆ, ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಅಂತ ಹೇಳ್ತೇವೆ. And that too very important, we can say we are giving importance of more for developing green hydrogen. ಓಕೆ, ಹೈಡ್ರೋಜನ್ ಉತ್ಪಾದನೆಯಲ್ಲೂ ಸಹ ನಾವು ಯಾವುದೇ ರೀತಿ ಫಾಸಿಲ್ಸ್ ಅನ್ನ ಯೂಸ್ ಮಾಡಲ್ಲ. ಎಷ್ಟು ಪಾಸಿಬಲ್ ಆಗುತ್ತೆ ರಿನ್ಯೂವಬಲ್ ಎನರ್ಜಿ ಯೂಸ್ ಅನ್ನ ಮಾಡ್ಕೊಂಡೇ ಆಕ್ಚುಲಿ ನಾವು ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತೇವೆ. ಅಂಡ್ ದಿಸ್ ಹೈಡ್ರೋಜನ್ ಈಸ್ ಕನ್ಸಿಡರ್ಡ್ ಆಸ್ ದ ಫ್ಯೂಚರ್ ಫ್ಯೂಯಲ್ ಅಂತಾನೆ ಹೇಳ್ತೇವೆ. ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಮುಂದಿನ ಪೀಳಿಗೆಗೆ ಬೇಕಾಗಿರುವಂಥ ಒಂದು ಶಕ್ತಿಯ ಸಂಪನ್ಮೂಲ ಅಂತ ಏನು ಹೇಳ್ತೇವೆ, ದಟ್ ಈಸ್ ಡೆಫಿನೆಟ್ಲಿ ಹೈಡ್ರೋಜನ್. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಪ್ಲೇ ಅ ಮೇಜರ್ ರೋಲ್ ವಿತ್ ರೆಸ್ಪೆಕ್ಟ್ ಟು ದ ವರ್ಲ್ಡ್ ರಿಲೇಟೆಡ್ ಆಕ್ಟಿವಿಟೀಸ್ ಇನ್ ಫ್ಯೂಚರ್ ಫಾರ್ ಶ್ಯೂರ್. ಓಕೆ, ಸೊ ಮುಂದಿನ ದಿನದ ಒಳಗೆ ಈ ಹೈಡ್ರೋಜನ್ ಏನಿದೆ ಶಕ್ತಿಯ ಮೂಲದ ಒಳಗೆ ಅಥವಾ ಶಕ್ತಿಯ ಸಂಪನ್ಮೂಲಗಳಲ್ಲಿ ಪ್ರಧಾನವಾದ ಒಂದು ಪಾತ್ರವನ್ನು ವಹಿಸೋದಿದೆ. ಬಿಕಾಸ್ ದ ರೀಸನ್ ಈಸ್ ವೆರಿ ಕ್ಲಿಯರ್. ಈ ಕನ್ವೆನ್ಷನಲ್ ಫ್ಯೂಯಲ್ಸ್ಗಳನ್ನು ಅಥವಾ ಫಾಸಿಲ್ಸ್ ಫ್ಯೂಯಲ್ಸ್ಗಳನ್ನು ರೆಡ್ಯೂಸ್ ಮಾಡ್ತೀವಿ ಅಂತಂದ್ರೆ ಇನ್ನು ಆಲ್ಟರ್ನೇಟಿವ್ ಅನ್ನು ಹುಡುಕಬೇಕು ನಾವು. ಓಕೆ, ಕಚ್ಚಾ ತೈಲ, ಪೆಟ್ರೋಲು, ಡೀಸೆಲ್ ಇದನ್ನು ಬರ್ನ್ ಮಾಡದೆ ನಾವು ಶಕ್ತಿ ಉತ್ಪಾದನೆ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ದ ಅದರ್ ಸೋರ್ಸಸ್ ಲೈಕ್ ನ್ಯೂಕ್ಲಿಯರ್ ಎನರ್ಜಿ ಆಗಿರಬಹುದು. ಓಕೆ, ಅಣು ವಿದ್ಯುತ್ ಸ್ಥಾವರಗಳ ಮೂಲಕ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಸೋಲಾರ್ ಎನರ್ಜಿ ಆಗಿರಬಹುದು, ವಿಂಡ್ ಎನರ್ಜಿ, ಓಕೆ, ಪವನ ಶಕ್ತಿ ಅಂತ ಹೇಳ್ತೇವೆ, ಈ ರೀತಿ ಆಗಿರಬಹುದು. ಓಕೆ,
ಅದರ್ ಲೈಕ್ ಜಿಯೋ ಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಈ ರೀತಿ ವೇರಿಯಸ್ ಆಸ್ಪೆಕ್ಟ್ ಅಲ್ಲಿ ಹೋಗಬಹುದು. ಬಟ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಇವ್ರದ್ದು ಎಫಿಷಿಯನ್ಸಿ ಅಂತ ಏನು ಹೇಳ್ತೇವೆ, ಇಟ್ ಈಸ್ ಅ ಬಿಟ್ ಲೆಸರ್ ಆಸ್ ಆಫ್ ವಿತ್ ದ ಪ್ರೆಸೆಂಟ್ ಅವೈಲೇಬಲ್ ಟೆಕ್ನಾಲಜಿ. ಇದ್ರದ್ದು ಕ್ಷಮತೆ ಅಂತ ಏನು ಹೇಳ್ತೀವಿ, ಪ್ರಸ್ತುತ ತಂತ್ರಜ್ಞಾನದ ರಚನೆಯಲ್ಲಿ ನಾವು ನೋಡಿ ಅಂದ್ರೆ ಕ್ಷಮತೆ ಕಡಿಮೆ ಇದೆ. ಓಕೆ, ಇದ್ರದ್ದು ಇನ್ ಕೇಸ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಿದ್ವಿ ಅಂತಂದ್ರೆ ವೆಲ್ ಅಂಡ್ ಗುಡ್, ಇದರಿಂದನೇ ನಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ನ್ಯೂಕ್ಲಿಯರ್ ಎನರ್ಜಿ ನಾವು ಕನ್ಸಿಡರ್ ಮಾಡಿವಿ ಅಂದ್ರೆ ಇಟ್ ಹ್ಯಾಸ್ ವೆರಿ ಮೇಜರ್ ಡ್ರಾಬ್ಯಾಕ್, ಇಟ್ ಈಸ್ ವೆರಿ ರಿಸ್ಕಿ. ಓಕೆ, ಇದಕ್ಕೆ ಇದ್ರ ಜೊತೆಗೇನೆ ಸಂಬಂಧಪಟ್ಟಿರುವಂಥ ಅಪಾಯ ಏನಿದೆ ಇದು ಹೆಚ್ಚಾಗತ್ತೆ. 2011ರ ಅವಧಿಯಲ್ಲಿ 11-12 ಅವಧಿ ಒಳಗೆ ಜಪಾನದೊಳಗೆ ಸುನಾಮಿ ಆಗಿ ಫುಕುಶಿಮಾ ನ್ಯೂಕ್ಲಿಯರ್ ಡಿಸಾಸ್ಟರ್ ಯಾವ ರೀತಿ ಆಗಿದೆ ನಿಮಗೆ ಗೊತ್ತಿದೆ ಅನ್ಕೊಳ್ತೇನೆ. ಅಟ್ ದ ಸೇಮ್ ಟೈಮ್ ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಡಿಸಾಸ್ಟರ್ ಯಾವ ರೀತಿ ಆಗಿದೆ ಉಕ್ರೇನ್ ಒಳಗಿರುವಂಥ ಪ್ರೆಸೆಂಟ್ ಕಂಟ್ರಿ ಒಳಗೆ. ಸೊ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಂದ್ರೆ ದೇ ಹ್ಯಾವ್ ಹಿಡನ್ ರಿಸ್ಕ್ ಅಲಾಂಗ್ ವಿತ್ ದೆಮ್. ಓಕೆ, ಸೊ ಇದನ್ನು ಬಿಟ್ಟು ಇವತ್ತಂದ್ರೆ ಇನ್ನು ಬರೋದತ್ತಂದ್ರೆ ನಮಗೆ ಮುಂದಿರುವಂಥ ಆಲ್ಟರ್ನೇಟಿವ್ ಫ್ಯೂಯಲ್ ಡೆಫಿನೆಟ್ಲಿ ಇಟ್ ಈಸ್ ಹೈಡ್ರೋಜನ್. Okay, this has the crucial role which is it is going to play the role. So hydrogen ಅನ್ನ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನು ಪ್ರೊಸೆಸ್ ಇದೆ ಇದನ್ನ ಸಿಂಪ್ಲಿಫೈ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಎಷ್ಟು ಪಾಸಿಬಲ್ ಆಗುತ್ತೋ ತಂತ್ರಜ್ಞಾನದ ಪ್ರಭಾವದ ಮೂಲಕ. ಬಟ್ ಆ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡೋದ್ರ ಒಳಗೆ ಓಕೆ ಯಾವುದೇ ರೀತಿ ಫಾಸಿಲ್ಸ್ ಅನ್ನ ಬರ್ನ್ ಮಾಡದೆ ಅಥವಾ ಪರಿಸರಕ್ಕೆ ಹಾನಿ ಆಗದೇ ರೀತಿ ಒಳಗೆ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡೋದನ್ನೇ ನಾವು ಹಸಿರು ಹೈಡ್ರೋಜನ್ ಅಂತ ಹೇಳ್ತೀವಿ ಅಥವಾ ಗ್ರೀನ್ ಹೈಡ್ರೋಜನ್ ಅಂತ ಹೇಳ್ತೇವೆ. ಇದನ್ನ ಪ್ರಾಮುಖ್ಯತೆ ಇಂಡಿಯಾ ಆಲ್ರೆಡಿ ಕೊಡ್ತಾ ಇದೆ. ಓಕೆ, ಸೊ ಮೇಕಿಂಗ್ ಇನ್ಫ್ಯಾಕ್ಟ್ ಭಾರತವನ್ನ ಹೈಡ್ರೋಜನ್ ಹಬ್ ಮಾಡಬೇಕಂತೂ ಗೌರ್ಮೆಂಟ್ ಆಫ್ ಇಂಡಿಯಾ ಟಾರ್ಗೆಟ್ ಅಲ್ಲಿ ಮೆನ್ಷನ್ ಮಾಡ್ತಿದೆ. ಅಂಡ್ ನ್ಯೂಕ್ಲಿಯರ್ ಕೆಪಾಸಿಟಿ ಏನಿದೆ ಭಾರತದ್ದು ಇದನ್ನ 3 ಪಟ್ಟು ಹೆಚ್ಚು ಮಾಡೋದಕ್ಕೂ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಬೈ 2032. ಸೊ ದಟ್ ಗ್ರೀನ್ ಹೌಸ್ ಗ್ಯಾಸಸ್ ಯೂಸೇಜ್ ಏನಾಗುತ್ತೆ ಆಟೋಮೆಟಿಕಲಿ reduce agata. And most importantly, this is what the one more policy which we are following, that is a blending of these fuel with ethanol. Okay, petrol alle 20% okay ethanol anna blend ಮಾಡುವಂತ ಟಾರ್ಗೆಟ್ ಏನಿದೆ ಬೈ 2025 2025ಕ್ಕೆ ಭಾರತದೊಳಗೆ ಎಷ್ಟೇ ಪೆಟ್ರೋಲ್ ಅನ್ನ ನಾವು ಯೂಸ್ ಮಾಡ್ತೀವತ್ತಂದ್ರೆ ಪ್ರತಿ ಒಳಗೆ ಪೆಟ್ರೋಲ್ ಒಳಗೆ 20% ಇಥೆನಾಲ್ ಅದ್ರೊಳಗೆ ಬರಲೇಬೇಕು. ಓಕೆ, ಸೊ ಈಗ ಸಂಪೂರ್ಣವಾಗಿ ಉತ್ಪಾದನೆ ಆಗ್ತಿರೋ ಪೆಟ್ರೋಲ್ ಒಳಗೆ ಇನ್ನೂ ಇಥನಾಲ್ ಬ್ಲೆಂಡಿಂಗ್ ಆಗಿಲ್ಲ. ಬಟ್ ಅದು ಟಾರ್ಗೆಟ್ ಅಂತ ನಾವು ನೋಡಿ ಬಂದ್ರೆ 2025 ಒಳಗೆ ಈ ಅಚೀವ್ಮೆಂಟ್ ಮಾಡಲೇಬೇಕು. ದಿಸ್ ಇಸ್ ದ ವೇ. 20% ಆದ್ರೂ ನಾವು ಯೂಸೇಜ್ ಅನ್ನ ರೆಡ್ಯೂಸ್ ಮಾಡ್ದಂಗೆ ಆಗುತ್ತೆ ಇಂಡೈರೆಕ್ಟ್ ಆಗಿ ಅಲ್ಲಿ. ಓಕೆ, ವಿತ್ ಬ್ಲೆಂಡಿಂಗ್ ಆಫ್ ದಿಸ್ ಇಥನಾಲ್. ಸೊ ಇನ್ ದಟ್ ಕೇಸ್ ಇಟ್ ಈಸ್ ಅಗೇನ್ ಎ ಗುಡ್ ಇನಿಷಿಯೇಟಿವ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂಡ್ ಆಸ್ ಮಚ್ ಆಸ್ ಪಾಸಿಬಲ್ ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೊಳ್ಬೇಕಂತ ಹೇಳ್ತೀವಿ. ಬಟ್ ಈ ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಯೂಸ್ ಮಾಡ್ತೀವತ್ತಂದ್ರೆ ಇದಕ್ಕೆ ಬೇಕಾಗಿರುವಂತ ಎಲೆಕ್ಟ್ರಿಸಿಟಿ ಓಕೆ ಇದನ್ನ ಪ್ರೊಡ್ಯೂಸ್ ಮಾಡೋದು ನಾವು ಕೋಲ್ ಬರ್ನ್ ಮಾಡಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಒಳಗಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬಾರ್ದಂತಿದೆ. ಸೊ ಐಡಿಯಾ ಏನಿದೆ, ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಜಿಯೋ ಥರ್ಮಲ್ ಆಗಿರ್ಬೋದು ಅಥವಾ ನ್ಯೂಕ್ಲಿಯರ್ ಇಂದ ಎನರ್ಜಿ ಪ್ರೊಡ್ಯೂಸ್ ಮಾಡಿ ಅದರಿಂದ ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಯೂಸ್ ಮಾಡಿ ಸೊ ದಟ್ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಇರುವಂತ ವಾಹನಗಳ ಬಳಕೆ ಏನಿದೆ ಇದನ್ನ ರೆಡ್ಯೂಸ್ ಮಾಡ್ಬೇಕಂತ ಅನ್ನೋದು ಇದು ಐಡಿಯಾದ ಒಳಗಿದೆ. ಓಕೆ, ಸೊ ದಿಸ್ ಇಸ್ ದ ವೇ ವೇರಿಯಸ್ ಗೋಲ್ಸ್ ವಿಚ್ ವಿ ಹ್ಯಾವ್ ಸೆಟ್ ಅಪ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೆಲ್ಲ ಮಾಡಿ ಓಕೆ ಏನ್ ಮಾಡೋರಿದ್ದೀವಿ ನಾವು, ಏನು ಅಚೀವ್ಮೆಂಟ್ ಮಾಡ್ಬೇಕಂತಿದೆ, ವರ್ಲ್ಡ್ ಏನ್ ಮಾಡ್ತಿದೆ, ನೆಟ್ ಝೀರೋ ಕಾರ್ಬನ್ ಅನ್ನ ಎಮಿಷನ್ ಅನ್ನ ಕಂಪ್ಲೀಟ್ ಝೀರೋ ಮಾಡ್ತೀವಿ ಅಂತ ಅನ್ನೋದು. ನೆಟ್ ಕಾರ್ಬನ್ ಅಂತಂದ್ರೆ ಅನಾವಶ್ಯಕವಾಗಿರುವಂಥ ಏನು ಕಾರ್ಬನ್ ಎಮಿಷನ್ ಅನ್ನ ಕಂಪ್ಲೀಟ್ ಆಗಿ ಝೀರೋ ಮಾಡ್ಕೊಳ್ತೇವೆ. ಓಕೆ, ಇದನ್ನ ಮಾಡಿ ಏನು ಮಾಡಕ್ ಟ್ರೈ ಮಾಡ್ತಿದ್ದೀವಿ ಅಂತಂದ್ರೆ ಈ ಪ್ಯಾರಿಸ್ ಅಗ್ರಿಮೆಂಟ್ ಒಳಗೆ ಒಂದು ಪ್ರೊವಿಷನ್ ಅನ್ನ ಮೆನ್ಷನ್ ಮಾಡ್ತಾರೆ. ದಟ್ ಇಸ್ ವಾಟ್ ವಿ ಕಾಲ್ ಪ್ಯಾರಿಸ್ ಟ್ರೀಟಿ ಅಂತ ಹೇಳ್ತೇವೆ. ದಟ್ ವಾಸ್ ಆಲ್ಸೋ ಹೆಲ್ಡ್ ಇನ್ ಅಂಡರ್ ದ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದ್ರ ಬೇಸಿಸ್ ಮೇಲೆ ಪ್ರಪಂಚದ ಉಷ್ಣತೆ ಏನಿದೆ ಅಲ್ಲ ಇದು ಜಾಗತಿಕ ತಾಪಮಾನದಿಂದ ಓಕೆ ವಾಯುಮಂಡಲದ ಉಷ್ಣತೆ ಏನು ಹೆಚ್ಚಾಗ್ತಾ ಹೋಗ್ತಿದೆಯಲ್ಲ ಈ ಹೆಚ್ಚಾಗುವಂತ ಮಿತಿಯನ್ನ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗದೇ ರೀತಿ ಒಳಗೆ ಕಂಟ್ರೋಲ್ ಮಾಡ್ಬೇಕಂತ ಅನ್ನೋದಿದೆ. ಓಕೆ, ಐ ವಿಲ್ ಗಿವ್ ದ ಕ್ಲಾರಿಫಿಕೇಶನ್. ರೈಟ್ ನಾವು ಅರ್ತ್ ಸರ್ಫೇಸ್ ಮೇಲೆ ನಾವು ನೋಡಿವತ್ತಂದ್ರೆ ಎವರೇಜ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಓವರ್ ಆಲ್ ಅರ್ತ್ ಸರ್ಫೇಸ್ ಟೆಂಪರೇಚರ್ ಎಷ್ಟು ಅಂತ ಅನ್ನೋದನ್ನ ಯಾರಾದ್ರೂ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಕ್ ಪಾಸಿಬಿಲಿಟಿ ಇದೆಯಾ? ಎನಿವನ್ ಕ್ಯಾನ್ ಮೆನ್ಷನ್ ಓವರ್ ಹಿಯರ್ ವಾಟ್ ಇಸ್ ದ ಎವರೇಜ್ ಟೆಂಪರೇಚರ್ ಓವರ್ ದ ಅರ್ತ್ ಸರ್ಫೇಸ್? ಭೂಮಿಯ ಮೇಲ್ಮೈಯಲ್ಲಿರುವಂತಹ ಒಂದು ಸರಾಸರಿ ಉಷ್ಣತೆ ಎಷ್ಟಿದೆ ಈಗ ಸದ್ಯಕ್ಕೆ? ಎನಿ ಗೆಸ್? ನಿಮ್ಗೆ ಗೊತ್ತಿತ್ತು ವೆಲ್ ಅಂಡ್ ಗುಡ್. ಇಲ್ಲತ್ತಂದ್ರೆ ಗೆಸ್ ಮಾಡಬಹುದು.
Okay, not aware of this, fine, not a problem, I'll mention about this. Okay, ಏನಿದೆ ಅಂತಂದ್ರೆ ಪ್ರಸ್ತುತವಾಗಿ ಭೂಮಿಯ ಮೇಲ್ಮೈಯಲ್ಲಿರುವಂಥ ಸರಾಸರಿ ಉಷ್ಣತೆ 15 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೇವೆ. ದಿಸ್ ಇಸ್ ದ ಎವರೇಜ್ ಟೆಂಪರೇಚರ್. ಓಕೆ, ಸರಾಸರಿ ಉಷ್ಣತೆ ಇರೋದು 15 ಡಿಗ್ರಿ ಸೆಲ್ಸಿಯಸ್. ಓಕೆ, ಪ್ರಸ್ತುತವಾಗಿ ವಾಯುಮಂಡಲದಲ್ಲಿರುವಂಥ ಇಂಗಾಲದ ಪ್ರಮಾಣ ಎಷ್ಟಿದೆ? ಕಾರ್ಬನ್ ಡೈಆಕ್ಸೈಡ್ದು ಪ್ರಸ್ತುತವಾಗಿ ವಾಯುಮಂಡಲದಲ್ಲಿ, ಎಸ್, ಲಿವಿಂಗ್ ಲೆಜೆಂಡ್ ಅವರು 14 ಡಿಗ್ರಿ ಸೆಲ್ಸಿಯಸ್ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ನಾಟ್ ದ ರಾಂಗ್ ಆನ್ಸರ್. Many of the books have mentioned it as a 14 degree Celsius. The recent current data, what it is saying, it is nearby the 15 degree Celsius, but even then 14 degree Celsius ಅಂತ ಮೆನ್ಷನ್ ಮಾಡಿದಾಗ ಅದರಲ್ಲೂ ಯಾವುದೇ ರೀತಿ ತಪ್ಪಿಲ್ಲ. even that is correct answer. Okay, because anyway it varies from place to place. Okay, so ಏನಿದೆ ಅಂತಂದ್ರೆ ಸಿಂಪಲ್ ಆಗಿ ಲಾಜಿಕ್, ಪ್ರಸ್ತುತವಾಗಿ ವಾಯುಮಂಡಲದಲ್ಲಿರುವಂಥ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ 0.04% ಇದೆ. ಓಕೆ, ಪ್ರಾಬ್ಲಮ್ ಏನಿದೆ ಅಂತಂದ್ರೆ ವರ್ಲ್ಡ್ಗೆ ಇರುವಂಥ ಫ್ಯೂಚರ್ದು ಪ್ರಾಬ್ಲಮ್ ಅಂತ ನಾವು ನೋಡಿದಾಗ, ನಾವೇನೀಗ ಫಾಸಿಲ್ಸ್ಗಳನ್ನ ಬರ್ನ್ ಮಾಡ್ತಿದ್ದೀವಿ, ಕಚ್ಚಾ ತೈಲ ಅಥವಾ ಪಳಿಯುಳಿಕೆಗಳನ್ನ, ಜೈವಿಕ ಇಂಧನಗಳನ್ನ ಬರ್ನ್ ಮಾಡ್ತಿದ್ದೀವಲ್ಲ, ಇದನ್ನ ಬರ್ನ್ ಮಾಡೋದನ್ನ ಕಂಟಿನ್ಯೂ ಮಾಡಿದ್ವಿ ಅಂದ್ರೆ, ಇದೇ ಪ್ರಮಾಣದಲ್ಲಿ ಕಂಟಿನ್ಯೂ ಮಾಡಿದ್ವಿ ಅಂತಂದ್ರೆ ಬೈ 2050 2050ಗೆ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ವಾಯುಮಂಡಲದಲ್ಲಿ 0.06% ಆಗುತ್ತೆ ಅನ್ನೋದು ಒಂದು ಪ್ರೆಡಿಕ್ಷನ್. ದಟ್ಸ್ ದ ಎಕ್ಸ್ಪೆಕ್ಟೇಷನ್ ವಾಟ್ ವಿ ಆರ್ ಸೇಯಿಂಗ್. ದಟ್ ಈಸ್ ಬೈ 2050, ಬೈ ಮಿಡ್ ಆಫ್ ದಿಸ್ ಸೆಂಚುರಿ. ಓಕೆ, ಈ ಶತಮಾನದ ಮಧ್ಯದ ಅವಧಿ ಅಂತ ಹೇಳ್ತೇವೆ. ವಾಯುಮಂಡಲದಲ್ಲಿ CO2 ಪ್ರಮಾಣ ಏನಾಗುತ್ತೆ? 0.06% ಆಗುತ್ತಂತ ಇದೆ. ಇಷ್ಟು ಉಷ್ಣತೆ ಅಂದ್ರೆ ಇಷ್ಟು CO2 ಪ್ರಮಾಣ ಹೆಚ್ಚಾಯ್ತಂದ್ರೆ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಅರ್ಥದ ಎವರೇಜ್ ಟೆಂಪರೇಚರ್ 4.5 ಡಿಗ್ರಿ ಸೆಲ್ಸಿಯಸ್ ವರೆಗೂ ಏರಬಹುದತ್ತ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಮತ್ತೆ. ಓಕೆ, ಭೂಮಿಯ ಮೇಲ್ಮೈಯಲ್ಲಿರುವಂತಹ ಸರಾಸರಿ ಉಷ್ಣತೆ ಈಗ ಏನಿದೆಯಲ್ಲ, ಇದಕ್ಕೆ ಮತ್ತೆ 4.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗತ್ತಂತಿದೆ. ಸೊ ಇಷ್ಟು ಉಷ್ಣತೆ ಹೆಚ್ಚಾಯ್ತಂದ್ರೆ ಅರ್ತ್ ಸಸ್ಟೈನ್ ಆಗುವಂಥ ಪಾಸಿಬಿಲಿಟೀಸ್ ಎಲ್ಲಾನು ನಾಶ ಆಗಿ ಹೋಗ್ಬಿಡುತ್ತೆ. ಧ್ರುವದ ಹಿಮ ಕರಗತ್ತೆ. ಓಕೆ, ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ಗಳು ಬರೋವಿದಾವದ ಎಲ್ಲದ್ರದ್ದು ಇಂಪ್ಯಾಕ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇಷ್ಟು ಉಷ್ಣತೆದವರೆಗೂ ಹೆಚ್ಚಾಗದೇ ಇರೋ ರೀತಿ ಒಳಗೆ ನಮಗೆ ನೋಡ್ಕೋಬೇಕಾಗಿದೆ. ಸೊ ಅದಕ್ಕೆ ಟಾರ್ಗೆಟ್ ಏನು ಇಟ್ಕೊಂಡಿದ್ದಾರೆ, 4.5 ಡಿಗ್ರಿ ಸೆಲ್ಸಿಯಸ್ ಅಂತೂ ಈಗ ತೀರಾ ಹೆಚ್ಚಾಯಿತು. 2 ಡಿಗ್ರಿ ಸೆಲ್ಸಿಯಸ್ ಅಂತ ಏನು ಹೇಳ್ತಿದ್ದೇವೆ, ಇದಕ್ಕಿಂತನೂ ಹೆಚ್ಚಾಗಬಾರ್ದು ಅಂತ ಹೇಳ್ತೇವೆ. ದಟ್ ಟು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಂತ ಹೇಳ್ತೇವೆ, ನಾಟ್ ದ ಪ್ರೆಸೆಂಟ್ ಟೆಂಪರೇಚರ್. ಓಕೆ, ದಟ್ ಈಸ್ ಅ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಟೆಂಪರೇಚರ್ ಅಂತ ಹೇಳ್ತೇವೆ. ಸೊ ದಟ್ ದ ಅರ್ತ್ ಆ್ಯಂಡ್ ದ ಲಿವಿಂಗ್ ಆರ್ಗಾನಿಸಮ್ಸ್ ಓವರ್ ದ ಅರ್ತ್ಸ್ ಸರ್ಫೇಸ್ ಕ್ಯಾನ್ ಲಿವ್ ಸಸ್ಟೈನೇಬಲಿ ಓವರ್ ದ ಅರ್ತ್ಸ್ ಸರ್ಫೇಸ್, ಅಂದರೆ ಸುಸ್ಥಿರವಾಗಿ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಆಗುತ್ತಂತ ಹೇಳುತ್ತೆ. ಸೊ ಅದಕ್ಕೆ ಪ್ಯಾರಿಸ್ ಅಗ್ರಿಮೆಂಟ್ ಒಳಗೆ ಏನು ಮೇಜರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ಗಳದ್ದು ಎಮಿಷನ್ ಅನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅರ್ಥದ ಟೆಂಪರೇಚರ್ ಏನಾಗುತ್ತೆ, ಹೆಚ್ಚಾಕೋತೆ ಹೋಗುತ್ತೆ. ಆಮೇಲೆ ನಾವು ಭೂಮಿಯನ್ನು ಉಳಿಸ್ಕೊಳ್ಳೋಕ್ಕೆ ಪಾಸಿಬಿಲಿಟಿ ಆಗಲ್ಲ. ಓಕೆ, ಸೊ ಸಮಯ ಮೀರೋಕ್ಕಿಂತ ಮುಂಚೆನೆ ಓಕೆ ನಾವು ಎಷ್ಟು ಪಾಸಿಬಲ್ ಆಗುತ್ತೋ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಎಮಿಷನ್ ಅನ್ನ ಏನ್ ಮಾಡ್ಬೇಕೀಗ, ರೆಡ್ಯೂಸ್ ಮಾಡ್ಬೇಕು. ಹೊರಸೂಸುವಿಕೆಯನ್ನ ರೆಡ್ಯೂಸ್ ಮಾಡಿ ಉಷ್ಣತೆ ಹೆಚ್ಚಾಗುವಂತ ಮಿತಿ ಏನಿದೆ ಅಟ್ ಎನಿ ಕಂಡೀಷನ್ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಮತ್ತೆ ಹೆಚ್ಚಾಗದೇ ರೀತಿ ಒಳಗೆ ನೋಡ್ಕೋಬೇಕು. ಬಟ್ ಅಲ್ಲಿ ಕೊಟ್ಟಿರುವಂಥ ಟಾರ್ಗೆಟ್ ಇಟ್ ಈಸ್ 1.5 ಡಿಗ್ರಿ ಸೆಲ್ಸಿಯಸ್. ಎಷ್ಟು ಸಾಧ್ಯ ಆಗುತ್ತೋ ಮಿತಿ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗದೇ ಇರೋ ರೀತಿ ಒಳಗೆ ನೋಡ್ಕೋಬೇಕು. ಆಗಲಿಲ್ಲ ಅಂತಂದ್ರೆ ವರ್ಸ್ಟ್ ಕೇಸಲ್ಲಿ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿಗೆ ಆಗಬಾರ್ದತ್ತ ಅನ್ನೋದು ಪ್ಯಾರಿಸ್ ಅಗ್ರಿಮೆಂಟ್ ಒಳಗೆ ಡಿಸ್ಕಸ್ ಆಗಿದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಕೈಂಡ್ ಆಫ್ ದ ಎನ್ವೈರ್ಮೆಂಟಲ್ ರಿಲೇಟೆಡ್ ಆಕ್ಟಿವಿಟೀಸ್. ಹೋಪ್ ದ ಟಾಪಿಕ್ ಈಸ್ ಕ್ಲಿಯರ್ ಟು ಯು. ಸ್ವಲ್ಪ ಲೆಂದಿ ಆಗಿತ್ತು ಟಾಪಿಕ್, ಯಾಕಂದ್ರೆ ಇದು ಒಂದು ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಓಕೆ ಸ್ವಲ್ಪ ಲೆಂದಿಯಾಗಿ ಸ್ಟ್ರೆಚ್ ಆಗಿದೆ. ಬಟ್ ಸ್ಟಿಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮಚ್ ಆಫ್ ದ ಡೌಟ್ಸ್ ಕ್ಲಾರಿಫೈ ಮೀನ್ ಟು ಸೇ ಮಚ್ ಆಫ್ ದ ಥಿಂಗ್ಸ್ ನಿಮಗೆ ತಿಳಿದಿದೆ ಅನ್ಕೊಳ್ತೀನಿ. ಓಕೆ, ಶಾಲ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್? Okay, so I'll just move on to the next slide. So there is a time lag with my speech and possibly the screen which you are seeing. Okay, again one more development with respect to the India. Okay, ಭಾರತದ ಒಳಗೆ ರೀಸೆಂಟ್ ಆಗಿ ಒಂದು ಹೊಸ ತಳಿಯ ಏಡಿಯನ್ನ ಐಡೆಂಟಿಫೈ ಮಾಡಿದ್ದಾರೆ. ದಟ್ ಈಸ್ ರೀಸೆಂಟ್ಲಿ ಅ ನ್ಯೂ ಸ್ಪೀಸಿ ಆಫ್ estuarine crab that is named as pseudo helicenna malai. Okay, was
ಡಿಸ್ಕವರ್ಡ್ ಇನ್ ಕೂಡಲೂರು ಡಿಸ್ಟಿಕ್ ಆಫ್ ತಮಿಳುನಾಡು ಅಂತ ಹೇಳ್ತೇವೆ. ತಮಿಳುನಾಡಲ್ಲೇ ಕೂಡಲೂರು ಜಿಲ್ಲೆಯಲ್ಲೇ ಓಕೆ ಅಲ್ಲಿ ಹರಿತಾ ಇರುವಂತ ಒಂದು ನದಿ ಅಂತ ಏನ್ ಹೇಳ್ತೇವೆ ವೆಲಾರ್ ಲಿವರ್ ಅಂತ ಹೇಳ್ತೇವೆ. ಕಾವೇರಿ ನದಿಗೆ ಹತ್ತಿರವಾಗಿನೇ ಹರಿಯುತ್ತೆ ಈ ನದಿ ವೆಲಾರ್ ರಿವರ್. ಓಕೆ, ಹಿಯರ್ ದ ನೇಮ್ ಹ್ಯಾಸ್ ಬಿನ್ ಮೆನ್ಷನ್ಡ್ ವೆಲಾರ್ ರಿವರ್ ಎಶ್ಯೂರಿ ಅಂತ ಹೇಳಿ. ಇದೇನು ವೆಲಾರ್ ನದಿ ಸಮುದ್ರಕ್ಕೆ ಬಂಗಾಳ ಕೊಲ್ಲಿ ಸೇರುವಂತ ಭಾಗ ಅಂತ ಏನ್ ಹೇಳ್ತೀವಿ, ಇಲ್ಲಿರುವಂತ ನದಿಯ ಆಳಿವೆ ಅಂತ ಏನ್ ಹೇಳ್ತೀವಿ ಎಶ್ಯೂರಿಯಲ್ಲಿ ಓಕೆ ಒಂದು ಹೊಸ ಪ್ರಭೇದದ ಏಡಿಯನ್ನ ಪತ್ತೆ ಹಚ್ಚಿದ್ದಾರೆ. ಓಕೆ, ಅಗೇನ್ ಐ ರಿಪೀಟ್ ಅಗೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮತ್ತೆ ಹೆಸರನ್ನ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯು ನೀಡ್ ಟು ಬಿ ಬಿಟ್ ಕೇರ್ಫುಲ್. ಓಕೆ, ದಟ್ ಈಸ್ ಸುಡೋ ಹೆಲಿಸೆನ್ನ ಮಲೈ ಅಂತ ಇದೆ. ಓಕೆ, ಸೊ ಈ ಒಂದು ತಳಿಯ ಜೀವಿಯನ್ನ ಐಡೆಂಟಿಫೈ ಮಾಡಿದ್ದಾರೆ. ಓಕೆ, ದಟ್ಸ್ ದ ಒನ್ ಡೆವಲಪ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಸ್ಪೀಸೀಸ್ ಐಡೆಂಟಿಫಿಕೇಶನ್. ನಮ್ಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಹೊಸ ತಳಿಗಳಿದಾವೆ ಅಥವಾ ಎಷ್ಟು ತಳಿಗಳ ಜೀವಿಗಳೇ ಭೂಮಿ ಮೇಲಿದ್ದಾವೆ ಅಂತ ಹೇಳಿ. ಪ್ರತಿ ವರ್ಷ ಈ ಎಫರ್ಟ್ ಹಾಕ್ತಾ ಎಷ್ಟು ಪಾಸಿಬಲ್ ಆಗುತ್ತೋ ವೈವಿಧ್ಯತೆಯ ರಚನೆಯನ್ನ ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಓಕೆ, ವಿ ಹ್ಯಾವ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ರೈಟ್, ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಮೆನಿ ಆಫ್ ದೀಸ್ ಕೈಂಡ್ ಆಫ್ ದ ಆರ್ಗನೈಸೇಷನ್ ಫ್ರೀಕ್ವೆಂಟ್ಲಿ ಇನ್ವಾಲ್ವ್ಡ್ ವಿತ್ ಐಡೆಂಟಿಫೈಯಿಂಗ್ ದೀಸ್ ಕೈಂಡ್ ಆಫ್ ದ ಥಿಂಗ್. ಯಾಕಂದ್ರೆ ಡೈವರ್ಸಿಟಿ ಎಷ್ಟು ಹೆಚ್ಚಿರುತ್ತೋ ಎನ್ವೈರನ್ಮೆಂಟ್ ಅಷ್ಟು ಸ್ಟೆಬಿಲಿಟಿ ಆಗಿರುತ್ತೆ, ಸ್ಥಿರವಾಗಿರುತ್ತೆ. ಓಕೆ, ಸೊ ಹೆಚ್ಚು ಜೀವ ವೈವಿಧ್ಯತೆ ಇರುವಂತಹ ರಚನೆ ಒಳಗೆ ಇರಲೇಬೇಕಾಗತ್ತೆ ಯಾವುದೇ ಒಂದು ಪರಿಸರ ವ್ಯವಸ್ಥೆ ಇದೆ ಅಂತಂದ್ರೆ. ಓಕೆ, ಸೊ ಅದೇ ಟೈಮಲ್ಲೇ 2022 ಅವಧಿ ಒಳಗೆ ನವೆಂಬರ್ ಮಂತ್ ಅಲ್ಲೇ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ. ದಟ್ ಈಸ್ ಇಂಡಿಯನ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ಡ್ ಕಾನ್ಸೆಪ್ಟ್ ವಾಟ್ ವಿ ಕಾಲ್ ಇಟ್ ಆಸ್ ಗ್ರೀನ್ ಬಾಂಡ್ಸ್. ಕಾನ್ಸೆಪ್ಟ್ ಇನ್ ದ ಸೆನ್ಸ್ ಓಕೆ ಈ ಬಾಂಡ್ಗಳನ್ನ ರಿಲೀಸ್ ಮಾಡುತ್ತೆ. ಓಕೆ, ಈ ಬಾಂಡ್ ಇಂಪಾರ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಗ್ರೀನ್ ಬಾಂಡ್ಸ್ ಅಂತಂದ್ರೆ ಓಕೆ ಈ ಭಾರತದ ಒಳಗೆ ಆಗ್ತಿರುವಂತ ಅಭಿವೃದ್ಧಿ ಚಟುವಟಿಕೆಗಳಿಗೆ ಎಸ್ಪೆಷಲಿ ಆಗಿ ನಾವು ನೋಡ್ತೇವೆ ಪರಿಸರ ಪೂರಕವಾಗಿರುವಂತಹ ಅಥವಾ ಪರಿಸರ ಸ್ನೇಹಿಯಾಗಿರುವಂತಹ ಯೋಜನೆಗಳಿಗೆ ಬಂಡವಾಳ ಹೂಡಿಕೆ ಮಾಡಬೇಕಲ್ಲ, ಆ ಬಂಡವಾಳ ಹೂಡಿಕೆ ಮಾಡೋ ಸಲುವಾಗಿ ಹಣದ ಅವಶ್ಯಕತೆಯನ್ನ ಅಡ್ಜಸ್ಟ್ ಮಾಡೋ ಸಲುವಾಗಿ ಓಕೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಬಾಂಡ್ ಅನ್ನ ರಿಲೀಸ್ ಮಾಡಿದ್ರು. ಆ ಬಾಂಡಿಗೆ ಏನಂತ ಹೇಳ್ತೀವಿ ನಾವು ಗ್ರೀನ್ ಬಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ultimately that's what we can say as environmentally friendly or eco-friendly projects ಗಳಿಗೆ ಬೇಕಾಗಿರುವಂತ ಹಣ ಅವಶ್ಯಕತೆ ಇರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ನಾನು ಒಂದು ಇಕೋ ಫ್ರೆಂಡ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋನಿದ್ದೀನಿ ಅಂತ ತಗೊಳ್ಳೋಣ. ಓಕೆ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನನಗೆ ಹಣದ ಅವಶ್ಯಕತೆ ಇರುತ್ತಲ್ಲ. ಓಕೆ, ನಾನು ಸಾಲ ತಗೊಳ್ಳಕ್ ಹೋಗ್ಬೇಕಾದ್ರೆ ಬ್ಯಾಂಕ್ ಹತ್ರ ಹೋಗಿ ಸಾಲ ತಗೋಬೇಕಾದ್ರೆ ಆ ಬ್ಯಾಂಕ್ ಹಣವನ್ನ ಹೊಂದಿಸ್ಬೇಕಂತಂದ್ರೆ either it can take it from RBI, all this kind of the thing. Okay, or else what government said that will channelize one new stream that will release the bond called green bond. Okay, ಈ ಗ್ರೀನ್ ಬಾಂಡ್ ಅನ್ನ ಓಕೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿಯರು ಅಥವಾ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ ಹೇಳ್ತೀವಿ NRI ಗಳಿಗೆ ಮಾರಿ ಅವರಿಂದ ಹಣವನ್ನ ಪಡೆದು ಓಕೆ ಆ ಹಣವನ್ನ ಈ ರೀತಿ ಯೋಜನೆಗಳಿಗೆ ಹೂಡಿಕೆ ಮಾಡಬಹುದು ಅಂತ ಹೇಳ್ತೇವೆ. ಸೊ ದಟ್ ಈಸ್ ಗುಡ್ ಫಾರ್ ದ ಎನ್ವೈರನ್ಮೆಂಟ್ ರಿಲೇಟೆಡ್ ಥಿಂಗ್ಸ್. ಸೊ ದಟ್ like as if like that promotes okay eco-friendly nature ಅಂತ ಏನು ಹೇಳ್ತೇವೆ ಪರಿಸರ ಸ್ನೇಹಿ ಯೋಜನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುತ್ತೆ ಅನ್ನೋದನ್ನ ರೀತಿಯಲ್ಲಿ ಗ್ರೀನ್ ಬಾಂಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಸೊ ಇದು ಆಕ್ಚುಲಿ ನವೆಂಬರ್ 2022 ಇದನ್ನ ಮೆನ್ಷನ್ ಮಾಡ್ತಾರೆ ಗ್ರೀನ್ ಬಾಂಡ್ ಅನ್ನ ರಿಲೀಸ್ ಮಾಡೋರಿದ್ದೀವಿ ಅಂತ ಹೇಳಿ. ಇದರ ಬೇಸಿಸ್ ಮೇಲೆನೆ 2023 ಅದಾದ್ಮೇಲೆ ಅದಕ್ಕಾದ್ರೆ ನಾನೀಗ ಮುಂದೆ ಆಗಿರೋದು ಗೊತ್ತಿರೋದ್ರಿಂದ 2023 ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಗ್ರೀನ್ ಬಾಂಡ್ಸ್ ಅನ್ನ ರಿಲೀಸು ಮಾಡ್ತಾರೆ ಮಾರುಕಟ್ಟೆ ಒಳಗೆ ಈ ಬಾಂಡ್ಸ್ ಗಳನ್ನ ರಿಲೀಸ್ ಮಾಡಿದ್ರು. ಇದರ ಬೇಸಿಸ್ ಮೇಲೆ 16.5 ಶತಕೋಟಿ ಡಾಲರ್ ಅಷ್ಟು ಹಣವನ್ನ ಕಲೆಕ್ಟ್ ಮಾಡ್ತಾರೆ. ಇಟ್ಸ್ ಅ ಹ್ಯೂಜ್ ಅಮೌಂಟ್. ಓಕೆ, 16.5 ಬಿಲಿಯನ್ ಡಾಲರ್ಸ್ ಅಂತ ಹೇಳ್ತೇವೆ. ಶತಕೋಟಿ ಅಂತಂದಾಗ ಇಂಗ್ಲಿಷಲ್ಲಿ ಬಿಲಿಯನ್. ಇಷ್ಟು ಅಮೌಂಟ್ ಅನ್ನ ಹೊಂದಿಸಿ ಅಂದ್ರೆ ಈ ಬಾಂಡ್ಗಳನ್ನ ಮಾರಿ ಇಷ್ಟು ಹಣವನ್ನ ತಗೊಂಡು ವೇರಿಯಸ್ ಕಂಪನೀಸ್ ಭಾರತದ ಒಳಗಿರುವಂತಹ ಇಕೋ ಫ್ರೆಂಡ್ಲಿ ನೇಚರ್ದ ಒಳಗೆ ಆಗ್ತಿರುವಂತಹ ವೇರಿಯಸ್ ಪ್ರಾಜೆಕ್ಟ್ಸ್ಗಳಿಗೆ ಹಣವನ್ನ ಹೂಡಿಕೆ ಮಾಡಿ ಕೊಟ್ಟಿತ್ತು. ಸೇ ಫಾರ್ ಎಕ್ಸಾಂಪಲ್ ಈಗ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಗ್ರೀನ್ ಎನರ್ಜಿದ ಪ್ರಾಜೆಕ್ಟ್ಸ್ಗಳು ಏನಿದಾವೆ, ಯಾವುದೋ ಒಂದು ಆರ್ಗನೈಸೇಷನ್ ಗ್ರೀನ್ ಹೈಡ್ರೋಜನ್ ಅನ್ನ ಪ್ರಾಜೆಕ್ಟ್ ಅಥವಾ ಗ್ರೀನ್ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಲ ಅದು ಬೇಕಾಗಿತ್ತಂದ್ರೆ ಈ ಹಣವನ್ನ ಓಕೆ ಸಾಲದ ರೀತಿ ಒಳಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅಂಡ್ ಒನ್ ಆಫ್ ದಿ ಮೇಜರ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್ ಡೆವಲಪ್ಮೆಂಟ್. ಓಕೆ, ದಟ್ ಈಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಇದೇ ರೀತಿದ್ದು ಕ್ವಶನ್ ಜನರೇಟ್ ಆಗಬಹುದು. ಅಂದ್ರೆ ಈಗ ಎಕನಾಮಿಕ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಒಳಗೆ ನೋಡಿರತ್ತಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಬ್ಯಾಂಕ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್ಡ್ ಗ್ರೀನ್ ಬಾಂಡ್ಸ್ ಅಂತೂ ಹಿಂಗೂ ಕ್ವಶನ್ ಕೇಳಬಹುದು. ಎನ್ವೈರನ್ಮೆಂಟ್ಗೆ ರಿಲೇಟೆಡ್ ಆಗೇನೆ ಇದೆ, ಬಟ್ ಆ ಕ್ವಶನ್ ಎಕಾನಮಿ ರಿಲೇಟೆಡ್ ಒಳಗೂ ಫ್ರೇಮ್ ಆಗಬಹುದು. ಯಾವ ಬ್ಯಾಂಕ್ ಇತ್ತೀಚೆಗೆ ಹಸಿರು ಬಾಂಡ್ಗಳನ್ನ ರಿಲೀಸ್ ಮಾಡಿದೆ ಅಂತಂದಾಗೂ ಗೊತ್ತಾಗಬೇಕು. ಇಟ್ ಈಸ್
SBI also released the green bonds. Okay, so this is what the development occurred. So let's move on to the next slide. That is International Year of Millets. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂಥೇಳಿ ಯುನೈಟೆಡ್ ನೇಷನ್ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ ಅಂತ ಡಿಕ್ಲೇರ್ ಮಾಡಿತು. ಓಕೆ, ಸೊ ಇದು ಸರ್ ನಮಸ್ಕಾರ, ರಾಷ್ಟ್ರಂ UPSC ಸ್ಟೂಡೆಂಟ್. ಓಕೆ, ದಟ್ಸ್ ಫೈನ್, ವೆಲ್ಕಮ್ ಟು ದಿ ಕ್ಲಾಸ್ ಎನಿವೇ. ಸೊ ದ ಪಾಯಿಂಟ್ ಓವರ್ ಹಿಯರ್, ಇದು ಆಕ್ಚುಲಿ ನವೆಂಬರ್ ಅಲ್ಲೇ ಇಂಡಿಯನ್ ಗೌರ್ಮೆಂಟ್ ಪ್ರಪೋಸಲ್ ಕೊಟ್ಟಿತ್ತು. ಸಿರಿಧಾನ್ಯಗಳ ಪ್ರಾಮುಖ್ಯತೆಯನ್ನ ಪ್ರಪಂಚಕ್ಕೆ ಸಾರಿ ಹೇಳುವ ಸಲುವಾಗಿ ಯುನೈಟೆಡ್ ನೇಷನ್ಸ್ಗಳಿಗೆ ನಾವು ಒಂದು ಪ್ರಪೋಸಲ್ ಕೊಟ್ವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಪೋಸಲ್ ಕೊಟ್ಟು ಏನಂತಂದ್ರೆ, ಮುಂದೆ ಆಗುವಂತ ವರ್ಷ ಏನಿದೆಯಲ್ಲ 2022 ಒಳಗೆ ಇದನ್ನ ನಾವು ಕೇಳ್ಕೊಂಡಿದ್ವಿ. ಯಾವುದು ಯುನೈಟೆಡ್ ನೇಷನ್ಸ್ಗೆ, ಏನು ಮುಂದೆ ಬರುವಂತ 2023 ನೀವು ಸಿರಿಧಾನ್ಯದ ವರ್ಷ ಅಂತ ಘೋಷಣೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿತ್ತಲ್ಲ, ಅದನ್ನ ಯುನೈಟೆಡ್ ನೇಷನ್ಸ್ ದವರು ಎಕ್ಸೆಪ್ಟ್ ಮಾಡ್ಕೊಂಡ್ರು. ಓಕೆ, ಸೊ ಎಕ್ಸೆಪ್ಟ್ ಮಾಡಿರೋದ್ರಿಂದ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿ 2023 ಘೋಷಣೆ ಮಾಡಲಾಯಿತು. ಓಕೆ, ಸೊ ದಟ್ ಈಸ್ ಟು ಕ್ರಿಯೇಟ್ ದ ಅವೇರ್ನೆಸ್ ಅಂಡ್ ಟು ಕ್ರಿಯೇಟ್ ದ ಆರ್ ಟು ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ದೀಸ್ ಕೈಂಡ್ ಆಫ್ ದ ಮಿಲ್ಲೆಟ್ಸ್ ಅಂತ ಏನ್ ಹೇಳ್ತೇವೆ. ಸಿರಿಧಾನ್ಯಗಳ ಪ್ರಾಮುಖ್ಯತೆ ಭಾರತೀಯರಿಗೆ ಅಷ್ಟೇ ಅಂತಲ್ಲ, ಪ್ರಪಂಚಕ್ಕೆ ಸಿರಿಧಾನ್ಯಗಳ ಪ್ರಾಮುಖ್ಯತೆಯನ್ನ ತಿಳಿಸಿ ಹೇಳೋ ಸಲುವಾಗಿ ಭಾರತದ ಇದೇನು ರಿಕ್ವೆಸ್ಟ್ ಇತ್ತು, ದಟ್ಸ್ ಅ ಗುಡ್ ಥಿಂಗ್ ಇಸ್ ದಟ್ ಯುನೈಟೆಡ್ ನೇಷನ್ಸ್ ಏನಿದೆ ಇದನ್ನ ವಿಶ್ವಸಂಸ್ಥೆ ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, that's what it has been mentioned. It was adopted by Indian led UNGA ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ರೆಸಲ್ಯೂಷನ್ ಅಂತ ಏನ್ ಹೇಳ್ತೇವೆ. ಓಕೆ, ಅದು ಎಕ್ಸೆಪ್ಟ್ ಮಾಡ್ಕೊಳ್ತಾ ಅಂಡ್ ಇಟ್ ವಾಸ್ ಇವನ್ ಎಂಡೋರ್ಸ್ಡ್ ಬೈ ಅಂದ್ರೆ ಸಪೋರ್ಟೆಡ್ ಬೈ 70 ಕಂಟ್ರೀಸ್, 70 ರಾಷ್ಟ್ರಗಳು ಇದಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತವೆ. ಓಕೆ, ಬಟ್ ನನಗಿರುವಂತ ಕ್ವಶನ್ ಏನಿದೆ ಅಂತಂದ್ರೆ, ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಕ್ ಸಾಧ್ಯ ಆದ್ರೆ ನೋಡಿ. ಓಕೆ, ವಿಚ್ ಆರ್ ದ ಮಿಲ್ಲೆಟ್ಸ್ ವಿಚ್ ಆರ್ ಮೇನ್ಲಿ ಕಲ್ಟಿವೇಟೆಡ್ ಇನ್ ಇಂಡಿಯಾ? ಸಿರಿಧಾನ್ಯಗಳಂತಂದ್ರೆ ಯಾವ್ದು ಅನ್ನೋದು ಏನಾದ್ರೂ ಗೊತ್ತಿದೆಯಾ? They have very much relevance with respect to health related aspect. ಸಿರಿಧಾನ್ಯಗಳು ನಿಮಗೆ ಎಷ್ಟು ನೆನಪಾಗುತ್ತೋ ಮೆನ್ಷನ್ ಮಾಡಿ. 3 ಸಿರಿಧಾನ್ಯಗಳನ್ನ ನಾವು ಮಚ್ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೇವೆ. 2 ಕರ್ನಾಟಕದಲ್ಲೇನೆ ಯೂಸ್ ಮಾಡ್ತೇವೆ. ಸೇ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕದ ಒಳಗೆ, ಉತ್ತರ ಕರ್ನಾಟಕದ ಒಳಗೆ ನಾವು ನೋಡಿ ಬಂದ್ರೆ ಜೋಳವನ್ನ ಹೆಚ್ಚಾಗಿ ಬಳಸ್ತೇವೆ. ದಟ್ ಈಸ್ ಜೋವಾರ್ ಆರ್ ವಾಟ್ ಇಟ್ ಈಸ್ ಕಾಲ್ಡ್ ಸೋರ್ಗಮ್. ದಟ್ ಈಸ್ ಆಲ್ಸೋ ಮಿಲೆಟ್. ಎಸ್, ಗನಿ ಬೇಕಲ್ ಅವ್ರು ಮೆನ್ಷನ್ ಮಾಡಿದ್ದಾರೆ. ರಾಗಿ ದಕ್ಷಿಣ ಕರ್ನಾಟಕದ ಒಳಗೆ ಹೆಚ್ಚು ಬಳಕೆ ಮಾಡ್ತಿರುವಂತದ್ದು ರಾಗಿ, ಇದು ಸಹ ಸಿರಿಧಾನ್ಯ, ಫಿಂಗರ್ ಮಿಲ್ಲೆಟ್ ಅಂತ ಹೇಳ್ತೇವೆ. ಓಕೆ, ಎಸ್, ನವಣೆ ಮೆನ್ಷನ್ ಮಾಡಿದ್ದಾರೆ. ನವಣೆ ಸಾಧ್ಯ ಆದ್ರೆ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಕಾಲ್ಡ್ ಆಸ್ ಅ ಫಾಕ್ಸ್ ಟೇಲ್ ಮಿಲ್ಲೆಟ್. ಜೋಳ ಮೆನ್ಷನ್ ಮಾಡಿದ್ರಿ, ರಾಗಿ ಜೋಳ ಮೆನ್ಷನ್ ಮಾಡಿದ್ರ, ಎಕ್ಸಲೆಂಟ್. ಸಾಮ ಮೆನ್ಷನ್ ಮಾಡಿದ್ರ, ಸಾಮೆ ದಟ್ ಈಸ್ ಲಿಟಲ್ ಮಿಲ್ಲೆಟ್, ಎಕ್ಸಲೆಂಟ್. ದಟ್ಸ್ ಕಾಲ್ಡ್ ಲಿಟಲ್ ಮಿಲ್ಲೆಟ್. ಸಿ ಮೇನ್ಸ್ ಅಲ್ಲಿ ಅದು ಈ ರೀತಿ ಕ್ವಶನ್ ಬರ್ತಂದ್ರೆ, ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ, ಮೇನ್ಸ್ ಒಳಗೆ ಕ್ವಶನ್ ಬರ್ತಂದ್ರೆ ಹೆಸರುಗಳನ್ನ ಬರಿಬೇಕಾಗತ್ತೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸು ನೀವು ಇಂಗ್ಲೀಷಲ್ಲೇ ಹೆಸರು ಬರಿಬೇಕಾಗತ್ತೆ. 9 ನೆನಪಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫ್ಯೂ ನೇಮ್ಸ್ ಆದ್ರೂ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೀವು ಕನ್ನಡಲ್ಲೂ ಅದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನೆನಪಾಗ್ಬೇಕು ಇವು ಹೆಸರುಗಳು. ನಾವು ಸಿರಿಧಾನ್ಯ ಅಂತ ಹೇಳ್ಕೊಂತ ಹೋಗ್ತಿರ್ತೀವಿ, ಬಟ್ ಸಿರಿಧಾನ್ಯಗಳು ಯಾವತ್ತು ಅನ್ನೋದು ಬೇಕಲ್ಲ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಹೌ ಇಟ್ ಗೋಸ್. ಸೊ ಎನಿ ಅದರ್ ಫರ್ದರ್ ವಿಚ್ ಯು ನೋ ದ ನೇಮ್ಸ್? ದಟ್ಸ್ ಇಟ್. ಫೈನ್, ಸೊ ಐ ವಿಲ್ ಮೆನ್ಷನ್ ಆನ್ ಮೈ ಓನ್. ಆಯ್ತು ಅನ್ಕೊಳ್ತೇನೆ, ನೀವು ಎಕ್ಸಾಸ್ಟ್ ಆಗಿಬಿಟ್ರಿ ಇಲ್ಲಿಗೆ. ಓಕೆ, ಪರ್ಲ್ ಮಿಲ್ಲೆಟ್ ಅಂತ ಹೇಳ್ತೇವೆ. ಪರ್ಲ್ ಮಿಲ್ಲೆಟ್ ಅಂತಂದ್ರೆ ಸಜ್ಜೆ, ರಾಜಸ್ಥಾನಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಬೆಳೆ ಅಂತ ಹೇಳ್ತೇವೆ. ಸಜ್ಜೆ ಇಸ್ ಎ ಮಿಲ್ಲೆಟ್. ಓಕೆ, ಬಾರ್ನ್ ಯಾರ್ಡ್ ಅಂತ ಹೇಳ್ತೇವೆ. ದಟ್ ಈಸ್ ಊದಲು, ಕೇಳಿದ್ರ ಹೆಸರು? ಕೋಡೋ ಅಂತ ಬರುತ್ತೆ, ಕನ್ನಡಲ್ಲಿ ಅರಕ ಅಂತ ಕರಿತೇವೆ. ಓಕೆ, ಪ್ರೋಸೋ ಮಿಲ್ಲೆಟ್, ಪರಗೋ ಕೇಳಿರಬಹುದು. ಬ್ರೌನ್ ಟಾಪ್ ಮಿಲ್ಲೆಟ್ ಅಂತ ಹೇಳ್ತೇವೆ. ಕೂರಲು. ಸೊ ದೀಸ್ ಆರ್ ದ 9 ಮಿಲ್ಲೆಟ್ಸ್ ವಿಚ್ ಆರ್ ಮೇನ್ ಫಾರ್ ದಿ ಇಂಡಿಯಾ. ಓಕೆ, ಸೊ ಈ 9 ಸಿರಿಧಾನ್ಯಗಳದ ಪ್ರಾಮುಖ್ಯತೆಯನ್ನ ಸಾರೋ ಸಲುವಾಗಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಇದನ್ನ ಡಿಕ್ಲೇರ್ ಮಾಡಿಸ್ತಾರೆ ಆಕ್ಚುಲಿ.
ಓಕೆ, ಬಟ್ ಎನಿವೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಈ ರೀತಿ ಕ್ವಶನ್ಸ್ಗಳನ್ನ ಆಲ್ರೆಡಿ ಕೇಳಿದ್ದಾರೆ, ಮತ್ತೆ ಮುಂದೆನೂ ಕೇಳ್ತಾರೆ, ಬೇರೆ ಪಾಸಿಬಿಲಿಟೀಸ್ ಅಂತೂ ಇರಲ್ಲ. 2023 ಇದಾಯಿತು. 2023 ಯಾವ ವರ್ಷ ಇತ್ತು ಯುನೈಟೆಡ್ ನೇಷನ್ಸ್ಗೆ? The 2022 of United Nations was declared as what? Any guess? 2022 ನಾಗರಾಜ್ ಕುಂಬಾರ್ ಅವರು ಬ್ರೋ ಅಂತ ಕ್ವಶನ್ ಮಾರ್ಕ್ ಹಾಕಿದಾರ. ಏನ್ ನಂಗೆ ತಿಳಿಲಿಲ್ಲ ಯಾವ ಕಂಟೆಕ್ಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತಿದ್ರ ಅಂತ ಹೇಳಿ. ಫೈನ್. ಸೊ 2022 ನಾವು ಆಕ್ಚುಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಗ್ಲಾಸ್ ಅಂತ ಡಿಕ್ಲೇರ್ ಮಾಡಿದೆ ಯುನೈಟೆಡ್ ನೇಷನ್. ಗಾಜು. ಓಕೆ, ದಟ್ ಈಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ಗ್ಲಾಸ್. ದಟ್ ಈಸ್ 2022. ಅಂಡ್ ವಾಟ್ ಕುಡ್ ಬಿ ದ ಥಿಂಗ್? 2024 ಯಾವ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಆಲ್ರೆಡಿ, ಅದನ್ನು ಹೇಳಿದ್ದಾರೆ. 2024 ಇಂಟರ್ನ್ಯಾಷನಲ್ ಇಯರ್ ಆಫ್ ವಾಟ್ ಆಸ್ ಪರ್ ದ ಯುನೈಟೆಡ್ ನೇಷನ್ಸ್. ಕೇಳಿದಿರ, ನ್ಯೂಸ್ ಅಲ್ಲಿ ಓದಿದಿರ? ಈ ರೀತಿ ಪಾಯಿಂಟ್ಸ್ಗಳು, ಒನ್ ಲೈನರ್ ರಿಲೇಟೆಡ್ ಕ್ವಶನ್ಸ್ ಕೇಳಬೇಕಾದ್ರೆ ಈ ರೀತಿದ್ದು ಸಾಕಷ್ಟು ಕ್ವಶನ್ಸ್ಗಳೇ ಬರುತ್ತೆ. ಕಾನ್ಫರೆನ್ಸ್ ಎಲ್ಲಾಯ್ತು ಅಂತ ಅನ್ನೋದು ಕ್ವಶನ್ ಕೇಳ್ತಿರ್ತಾರೆ, ಅಥವಾ ಇಂಟರ್ನ್ಯಾಷನಲ್ ಇಯರ್ ಯಾವುದನ್ನ ಪರಿಗಣನೆ ಮಾಡಲಾಗಿದೆ ಅದು ಅಂತ ಹೇಳಿ. ಫೈನ್. ಸೊ ಐ ವಿಲ್ ಮೆನ್ಷನ್. Maybe you have missed out this part from the newspaper. Okay, so 2024 ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮೆಲಿಡ್ಸ್ ಅಂತ ಘೋಷಣೆ ಮಾಡಿದ್ದಾರೆ. ಕ್ಯಾಮೆಲ್ಸ್, ಒಂಟೆಗಳು ಅಂತ ಹೇಳ್ತಿದೆ. Okay, that is 2024 is declared as international year of camelids, or what we can say, ನೆನ್ಪಿಟ್ಕೊಳ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮೆಲ್ಸ್ ಅಂತ ಹೇಳಿ. ಅಂದ್ರೆ ಈ ಒಂಟೆಗಳ ಪ್ರಾಮುಖ್ಯತೆಯನ್ನ ಪ್ರಪಂಚಕ್ಕೆ ಸಾರಿ ಹೇಳಕ್ಕೆ, ಯಾಕಂದ್ರೆ ದೀಸ್ ಆರ್ ದ ಥಿಂಗ್. ಅಂದ್ರೆ ಇದು ಒಂದು ಸಣ್ಣ ಜೀವಿ ಅಂತಂತ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಹಲವಾರು ದಶಲಕ್ಷದಷ್ಟು ಜನರು ಓಕೆ ಈ ಒಂಟೆದ ಮೇಲೇನು ಜೀವನವನ್ನ ಅವಲಂಬಿಸಿದ್ದಾರೆ ಅಂತ ಆಗತ್ತೆ. ಯಾಕಂದ್ರೆ ಎಸ್ಪೆಷಲಿ ದ ಡ್ರೈ ಏರಿಯಾಸ್ ಅಂಡ್ ಮೌಂಟೇನಸ್ ರೀಜನ್, ಪರ್ವತದಂತ ಎತ್ತರದ ಪ್ರದೇಶಗಳಲ್ಲಿ ಅದು ಅಂತ ನಾವು ನೋಡಿ ಗೊತ್ತಂದ್ರೆ ಓಕೆ ಒಂಟೆಯ ಪ್ರಾಮುಖ್ಯತೆ ಹೆಚ್ಚಾಗತ್ತೆ. ಅಂಡ್ ಇನ್ ಅವರ್ ಸ್ಕೂಲ್ ಡೇಸ್ ವಿ ಹ್ಯಾವ್ ಪಾಪ್ಯುಲರ್ಲಿ ಕೇಮ್ ಅಕ್ರಾಸ್ ದಿಸ್ ಕೈಂಡ್ ಆಫ್ ದ ಸ್ಟೇಟ್ಮೆಂಟ್. ಒಂಟೆಗೆ ನಾವು ಮರುಭೂಮಿಯ ಹಡಗು ಅಂತ ಕರಿತೇವೆ. ದಟ್ಸ್ ಅ ಶಿಪ್ ಆಫ್ ದಿ ಡೆಸರ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಎಸ್ ಆರ್ ನೋ? ಸೊ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಟ್ ಎನಿಮಲ್. ಆ ಒಂದು ಜೀವಿ ಜೊತೆ ಮನುಷ್ಯನ ಯಾವ ರೀತಿ ಸಂಬಂಧ ಹೊಂದಿದೆ ಅಂತ ಅನ್ನೋದನ್ನು ಪ್ರಾಮುಖ್ಯತೆಯನ್ನ ಹೋಗುತ್ತೆ. ಅದು ಕೆಲವು ಜನರಂತಲ್ಲ, ಪ್ರಪಂಚದಲ್ಲಿರುವಂತದ್ದು. ಓಕೆ, ದರ್ ಆರ್ ಮಿಲಿಯನ್ಸ್ ಆಫ್ ಪೀಪಲ್ ಹೂ ಆರ್ ಅಸೋಸಿಯೇಟೆಡ್ ವಿತ್ ದಿಸ್ ಎನಿಮಲ್. ವಾಟ್ ಇಸ್ ದಿಸ್? ಕ್ಯಾಮಲ್. ಸೊ ಅದಕ್ಕೆ 2024 ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮೆಲ್ಸ್ ಅಥವಾ ಕ್ಯಾಮೆಲಿಡ್ ಅಂತ ಘೋಷಣೆ ಮಾಡಿದೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಐ ಡಿಸ್ಕಸ್ ಒನ್ ಮೋರ್ ಲಾಸ್ಟ್ ಆರ್ಟಿಕಲ್ ಫಾರ್ ಟುಡೇಸ್ ಕ್ಲಾಸ್. ಉಳಿದಿರುವಂತಹ ಆರ್ಟಿಕಲ್ಸ್ ಅನ್ನ ಮತ್ತೆ ವಿಚ್ ಕಂಟ್ರಿ ಹ್ಯಾವ್ ನ್ಯಾಷನಲ್ ಅನಿಮಲ್ ಆಸ್ ಕ್ಯಾಮಲ್? ದಾದು ಅವರು ಈ ಕ್ವಶನ್ ಕೇಳಿದ್ದಾರೆ. ಸಿ ಐ ಆಮ್ ನಾಟ್ ಶೂರ್ ಅಬೌಟ್ ದ ಎಕ್ಸಾಕ್ಟ್ ದ ಅದರ್ ಕಂಟ್ರೀಸ್ ಹೂ ಆರ್ ಫಾಲೋಯಿಂಗ್ ದ ಕ್ಯಾಮಲ್ ಆಸ್ ದ ನ್ಯಾಷನಲ್ ಅನಿಮಲ್. Okay, to be honest, I'll check after this class in the internet, so I'll get this information very clearly directly. So if at all anything is existing, okay, comment alli mention ಮಾಡ್ತೀವಿ from the Spardha Lines team. Okay, honestly speaking, as of now, I am not aware of this answer. Okay, so net ಅಲ್ಲಿ ಸಿಗಬಹುದು ಅನ್ಕೊಳ್ತೇನೆ. net ಅಲ್ಲಿ ಸರ್ಚ್ ಮಾಡಿದಾಗ ಡೈರೆಕ್ಟ್ ಆಗಿ ಸಿಗುತ್ತೆ. Okay, so that's from my side what I can mention over here. ಫೈನ್. ಸೊ ನಾಳೆ ಕ್ಲಾಸ್ ತಗೊಳ್ಳಿ ಅಂತಿದ್ದೀರಾ? ಎಸ್, ಫೈನ್. ನಾಳೆ ನಮ್ದು ಶೆಡ್ಯೂಲ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ಐ ಮೇಕ್ ಇಟ್ ಕ್ಲಿಯರ್. ನಿಮಗೆ ಮೊದಲೇನೆ ಅದು ಇಂಟಿಮೇಷನ್ ಆಗುತ್ತೆ. ಲೈವ್ ಆಗಿ ಹೋಗುವಂಥ ಕ್ಲಾಸ್ ಯಾವಾಗ ಬರುತ್ತೆ ಅನ್ನೋದು ಸ್ಪರ್ಧಾ ಲೈನ್ಸ್ ಚಾನಲ್ಗೆ ನೀವು ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀರತ್ತಂದ್ರೆ ಬಂದುಬಿಡುತ್ತೆ. ಸೊ ಐಲ್ ಗೋ ಥ್ರೂ ದ್ಯಾಟ್. ಓಕೆ, ನೋ ಪ್ರಾಬ್ಲಮ್. ಫೈನ್. ಸೊ ದ ಒನ್ ಮೋರ್ ಆರ್ಟಿಕಲ್ ವಿಲ್ ಡಿಸ್ಕಸ್. Saudi Arabia recently committed, okay, that they said that they are going to invest $2.5 billion, 2.5 ಶತಕೋಟಿ ಡಾಲರ್ನಷ್ಟು ಓಕೆ ಹಣವನ್ನ ಹೂಡಿಕೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಯಾವುದಕ್ಕೆ ಅಂತಂದ್ರೆ ಓಕೆ ದಟ್ ಈಸ್ ಟು ಫಂಡ್ ದಿ ಮಿಡಲ್ ಈಸ್ಟ್ ಕಂಟ್ರೀಸ್ ಒಳಗಿರುವಂತ ಗ್ರೀನ್ ಇನಿಷಿಯೇಟಿವ್ಸ್ ಅಂತ ಹೇಳ್ತೇವೆ. ಓಕೆ, ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತಂದಾಗ ನಾವು ಇವಕ್ಕೆ ಸರಳವಾಗಿ ಗಲ್ಫ್ ಕಂಟ್ರೀಸ್ ಅಂತ ಹೇಳ್ತೇವೆ. ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳಂತ ಏನ್ ಹೇಳ್ತೇವೆ. ಓಕೆ, ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವಂತ ಓಕೆ ಹಸಿರು ಅಭಿವೃದ್ಧಿ ಯೋಜನೆಗಳಂತ ಹೇಳ್ತೇವೆ. ಅಂದ್ರೆ ಆಸ್ ಇಫ್ ಲೈಕ್ ಪರಿಸರ ಸ್ನೇಹಿ ಯೋಜನೆಗಳಿಗೆ ಬೇಕಾಗಿರುವಂತಹ ಹಣದ ಹೂಡಿಕೆಯ ಅವಶ್ಯಕತೆ ಏನಿದೆ
ಅದರನ್ನ ಸೌದಿ ಅರೇಬಿಯಾದವ್ರು ಏನ್ ಹೇಳಿದಾರೆ ಅಂತಂದ್ರೆ ನಾವು $2.5 ಶತಕೋಟಿ ಅಷ್ಟು ಹೂಡಿಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ದಟ್ಸ್ ಅ ಹ್ಯೂಜ್ ಅಮೌಂಟ್ ವಾಟ್ ಸೌದಿ ಅರೇಬಿಯಾ ಇಸ್ ಇನ್ವೆಸ್ಟಿಂಗ್ ಇನ್ ದಿ ಮಿಡಲ್ ಈಸ್ಟ್ ಅಂತ ಹೇಳ್ತೇವೆ. ಅಂಡ್ ದಟ್ ಟು ಇಟ್ ಇಸ್ ವೆರಿ ಸ್ಪೆಸಿಫಿಕ್ಲಿ ಫಾರ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಗ್ರೀನ್ ಪ್ರಾಜೆಕ್ಟ್ಸ್. ಹಸಿರು ಯೋಜನೆಗಳಂತ ಏನ್ ಹೇಳುತ್ತೆ ಅಂದ್ರೆ ಪರಿಸರಕ್ಕೆ ಹಾನಿ ಆಗದೆ ಇರುವಂತ ಯೋಜನೆಗಳಿಗೆ ಸ್ಪೆಸಿಫಿಕ್ ಆಗಿ ಹಣವನ್ನ ಹೂಡಿಕೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ವಿಚ್ ಏಮ್ಸ್ ಏನಿದೆ ಇದರದ್ದು ಪ್ರಾಮುಖ್ಯತೆ ಅಂತಂದಾಗ ಏಮ್ಸ್ ಟು ರೆಡ್ಯೂಸ್ ಕಾರ್ಬನ್ ಎಮಿಷನ್ ಇನ್ ದಟ್ ರೀಜನ್ ಬೈ ಮೋರ್ ದ್ಯಾನ್ 60%. ಓಕೆ, ಈಗ ಸದ್ಯಕ್ಕೆ ಏನದು ಓಕೆ ಹಸಿರು ಮನೆ ಅನಿಲಗಳು ಏನು ಹೊರಗೆ ಸೂಸ್ತಾ ಇದಾವೆ ಅಥವಾ ಎಸ್ಪೆಷಲಿ ಕಾರ್ಬನ್ ಏನು ಹೊರ ಸೂಸ್ತಾ ಇದೆಯಲ್ಲ ಅದರಲ್ಲಿರುವಂತಹ 60% ಕಡಿಮೆ ಮಾಡುವಂತ ರಚನೆಯಲ್ಲಿದೆ. ಸೊ ಇದನ್ನ ಕಡಿಮೆ ಮಾಡೋದಕ್ಕೆ ಬೇಕಾಗಿರುವಂತಹ ಅವಶ್ಯಕತೆವಾದ ಯೋಜನೆಗಳನ್ನ ರೂಪಿಸಕ್ಕೆ ಬೇಕಾಗಿರುವಂತಹ ಹಣವನ್ನ $2.5 ಶತಕೋಟಿ ಅನ್ನ ನಾನು ಹೂಡಿಕೆ ಮಾಡ್ತಿದ್ದೀನಿ ಅಂತ ಹೇಳ್ತಿದೆ. ಓಕೆ, ಅಂಡ್ ದಟ್ ಈಸ್ ನಾಟ್ ಜಸ್ಟ್ ಅಬೌಟ್ ದ ಮಿಡಲ್ ಈಸ್ಟ್, ಇಟ್ ಈವನ್ ಇನ್ಕ್ಲೂಡ್ಸ್ ದಿ ನಾರ್ತ್ ಆಫ್ರಿಕನ್ ಕಂಟ್ರೀಸ್. ಓಕೆ, ಉತ್ತರ ಆಫ್ರಿಕಾದ ಒಳಗಿರುವಂತಹ ಕಂಟ್ರೀಸ್ಗಳ ಲಿಬಿಯಾ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು. ಓಕೆ, ನ್ಯಾಷನಲ್ ಅನಿಮಲ್ ಆಫ್ ಸೌದಿ ಅರೇಬಿಯಾ ಇಸ್ ಕ್ಯಾಮಲ್. ಓಕೆ, ನಾನಿದ್ದು ಎಕ್ಸ್ಪೆಕ್ಟೇಷನ್ ಹೆಂಗಿರ್ಬಹುದು ಅಂತಂದ್ರೆ ಡೆಸರ್ಟ್ ಎಲ್ಲೆಲ್ಲಿ ಹೆಚ್ಚಿರುತ್ತೋ ಅಲ್ಲಿರುವಂತ ರಾಷ್ಟ್ರಗಳು ಅದನ್ನ ಪರಿಗಣನೆ ಮಾಡಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಹೆಸರು ಅಂದ್ರೆ ಸ್ಪೆಸಿಫಿಕ್ ಆಗಿ ಕಂಟ್ರಿ ಹೆಸರು ಗೊತ್ತಿ ಇರದೇ ಇರೋದ್ರಿಂದ ಐ ಡಿಡ್ ನಾಟ್ ಮೆನ್ಷನ್. ದಾದು ಅವರೇ ಒಂದು ಗೆಸ್ ಮಾಡಬಹುದಿತ್ತು. ಓಕೆ, ಸಿನ್ಸ್ ಲೈವ್ ಸ್ಟ್ರೀಮ್ ಇರೋದ್ರಿಂದ ಸೊ ಗೆಸ್ ಮಾಡಕ್ ಹೋಗಿಲ್ಲ. ಸೊ ದಟ್ಸ್ ದ ವೇ. ಮತ್ತೆ ಯಾವ್ದಾದ್ರು ಕಂಟ್ರಿ ಇದ್ರೂ ನೋಡೋಣ. ಓಕೆ, ಅದರ್ ದನ್ ಸೌದಿ ಅರೇಬಿಯಾ ವಿಚ್ ಅದರ್ ಕಂಟ್ರೀಸ್ ಹ್ಯಾವ್ camel as the national animal. Anyway, coming to the thing, North African countries which also have that oil rich like activities and the Middle East countries ಗಳಿಗೆ ಏನಿದೆ ಓಕೆ ಇವಕ್ಕೆ ಸಂಬಂಧಪಟ್ಟಂಗೆ ಹಸಿರು ನೀತಿ ಅಂತ ಏನು ಹೇಳ್ತೇವೆ ಇದನ್ನ ರೂಪಿಸಬೇಕಂತ ಅನ್ನೋದನ್ನು ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಆಕ್ಚುಲಿ ದಟ್ಸ್ ದ ಸೇಮ್ ಇನ್ ದಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27. ಓಕೆ, ಟಿಪಿಕಲ್ ಆಗಿ ಮಿಡಲ್ ಈಸ್ಟ್ ಪ್ಲಸ್ ನಾರ್ತ್ ಆಫ್ರಿಕನ್ ಕಾಂಟಿನೆಂಟಲ್ ರೀಜನ್ಗೆ ಸಂಬಂಧಪಟ್ಟಂಗೆ ಓಕೆ ಒಂದು ಗ್ರೀನ್ ಪ್ರಾಜೆಕ್ಟ್ ಅಂತ ಏನು ನಾವು ಮೆನ್ಷನ್ ಮಾಡ್ತೇವೆ ಹಸಿರು ಅಥವಾ ಹಸಿರು ನೀತಿ ಅಂತ ಏನು ಹೇಳ್ತೀವಿ ಇದನ್ನ ನಮಗೆ ಸಪ್ರೇಟ್ ಈಗ ರೀಜನ್ಗೆ ಒಂದು ಇಂಥ ಯೋಜನೆ ಅಥವಾ ಒಂದು ಪ್ರಾಜೆಕ್ಟ್ ಬರ್ಬೇಕಂತ ಅನ್ನೋದನ್ನ ಏನು ಮೆನ್ಷನ್ ಮಾಡುತ್ತೆ ಅದು ಸಹ ಡಿಸ್ಕಸ್ ಆಗಿದೆ ಅಲ್ಲಿ. ಈ ಏನಿದೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸು ಮತ್ತೆ ಈ ಆಕ್ಟಿವಿಟಿ ಏನಿದೆ ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲ್ ಆಗಿನೇ ನಡೆದಿದೆ. ದಟ್ಸ್ ಅಗೇನ್ ದಿ ಒನ್ ಗುಡ್ ಡೆವಲಪ್ಮೆಂಟ್ ಫಾರ್ ದಿ ವರ್ಲ್ಡ್. ಸಿ ಪಾಯಿಂಟ್ ಏನಿದೆ ಅಂತಂದ್ರೆ ಒಂದು ಫೈನಲ್ ಅಂದ್ರೆ ಕ್ಲಾಸ್ ಕನ್ಕ್ಲೂಡ್ ಮಾಡೋಕ್ಕಿಂತ ಮೊದಲು ಏನು ಹೇಳೋದಂತಂದ್ರೆ ಈಗ ಏನಿದೆ ಅಂತಂದ್ರೆ ಪ್ರಪಂಚದಲ್ಲೇ ಅರ್ಥದ ಮೇಲೆ ಅಂತ ನಾವು ಕನ್ಸಿಡರ್ ಮಾಡಿ ಬಂದ್ರೆ ಈ ಭೂಮಿ ಓಕೆ ಒಟ್ಟಾರೆಯಾಗಿ ಭೂಮಿ ಅರ್ತ್ ಅಂತ ಏನು ಕನ್ಸಿಡರ್ ಮಾಡ್ತಿದ್ದೇವೆ ಇಟ್ ಈಸ್ ಇನ್ ದ ಪ್ರಾಬ್ಲಮ್ ಆಫ್ ವಾಟ್ ವಿ ಕಾಲ್ ಗ್ಲೋಬಲ್ ವಾರ್ಮಿಂಗ್. ಜಾಗತಿಕ ತಾಪಮಾನದಿಂದಾಗಿ ಅತಿಯಾದ ತೊಂದರೆದ ಒಳಗೆ ಸಂಪೂರ್ಣವಾದ ಭೂಮಿನೇ ಈ ರಚನೆ ಒಳಗೆ ಬಂದ್ಬಿಟ್ಟಿದೆ ಈಗ. ಸೊ ಇನ್ನು ಭೂಮಿನ ಉಳಿಸ್ಕೊಳ್ಬೇಕಾದ್ರೆ ನನ್ನ ಒಪಿನಿಯನ್ ಅಲ್ಲಿ ಅಂದ್ರೆ ನನ್ನ ಒಪಿನಿಯನ್ ಅಂತಂದ್ರೆ ಇಟ್ ಇಸ್ ಫ್ರಮ್ ದ ಥಿಂಕರ್ಸ್ ಒಪಿನಿಯನ್ ಅಂತ ನಾವು ಕನ್ಸಿಡರ್ ಮಾಡಿ ಬರ್ತಂದ್ರೆ ವಾಟ್ ಎವರ್ ವಿ ಕನ್ಸಿಡರ್ ಆಸ್ ದ ಪ್ರೆಸೆಂಟ್ ಜನರೇಷನ್ that can do this activity, nothing else. ನಾವು ಏನೇ ಬದಲಾವಣೆ ಮಾಡೋದಿದ್ರೂ ಸಹ ಪ್ರಸ್ತುತವಾಗಿರುವಂಥ ಏನು ನಾವು ಪೀಳಿಗೆ ಅಂತ ಏನು ಹೇಳ್ತಿದ್ದೇವೆ ಇದು ಏನೇ ಚಟುವಟಿಕೆ ಮಾಡಿದ್ರೂ ನಾವು ಭೂಮಿಯನ್ನು ಉಳಿಸ್ಕೋಬಹುದು. ಇನ್ ಕೇಸು ನಾವು ಭೂಮಿಯನ್ನು ನಾಶ ಮಾಡಕ್ಕೆ ಬಿಟ್ಟು ಅಂದರೆ ಇದು ಯಾವುದೇ ರೀತಿ ಮೇಜರ್ಸ್ಗಳನ್ನ ತಗೊಳ್ಳಲ್ದೆ ಇದು ಹೆಂಗೆ ನಡೀತಿದೆಯೋ ಹಿಂಗೆ ನಡ್ಕೊಂತ ಹೋಗ್ಲಿ ಅಂತ ಬಿಟ್ಟಿವತ್ತಂದ್ರೆ ಮುಂದಿನ ಪೀಳಿಗೆ ಬರೋದ್ರ ಒಳಗೇನೆ ದ ನೆಕ್ಸ್ಟ್ ಜನರೇಷನ್ ಬರೋದ್ರ ಒಳಗೇನೆ ಭೂಮಿ ಅತಿಯಾಗಿ ವಿನಾಶದ ಅಂಚದ ಒಳಗೆ ಬಂದು ನಿಂತು ಬಿಟ್ಟಿರುತ್ತೆ. ಆವಾಗ ಮುಂದಿನ ಪೀಳಿಗೆ ಯಾವುದೇ ಯೋಜನೆಯನ್ನ ರೂಪಿಸ್ಕೊಂಡ್ರೂ ಸಹ ಪಾಸಿಬ್ಲಿ ಭೂಮಿಯನ್ನ ಉಳಿಸ್ಕೊಳ್ಳುವಂತ ನಮ್ಮದು ಪೊಟೆನ್ಷಿಯಲ್ ಅಥವಾ ಕ್ಷಮತೆ ಏನಿದೆ ಕಡಿಮೆ ಇದೆ ಅಂತಾನೆ ಹೇಳ್ತೇವೆ. ಸೊ ವಾಟ್ ಎವರ್ ದ ಆಕ್ಟಿವಿಟಿ ಇಟ್ ಹ್ಯಾಸ್ ಟು ಬಿ ಡನ್ ದಟ್ ಹ್ಯಾಸ್ ಟು ಬಿ ಡನ್ ಬೈ ದಿ ಪ್ರೆಸೆಂಟ್ ಜನರೇಷನ್. ಪ್ರಸ್ತುತ ಪೀಳಿಗೆ ಏನು ಮಾಡ್ತಿದೆ ಇದು ಅತಿ ಪ್ರಾಮುಖ್ಯತೆವಾಗಿದೆ. ಸೊ ಅದಕ್ಕೆ ನಾವು ಏನೇ ಎಫರ್ಟ್ ಮಾಡಿದ್ ಬಂದರೂ ಪ್ರಪಂಚದ ಒಳಗೆ ಮೇಜರ್ ಆಗಿರೋದು ಪ್ರಾಮುಖ್ಯತೆ ಅಂತಂದ್ರೆ ಈಗ ಏನು ಮಾಡ್ತಿದ್ದೀವಿ ಅಂತ ಅನ್ನೋದು ಇಂಪಾರ್ಟೆಂಟ್. ಓಕೆ, ಹಿಂದೆ ಏನಾಗಿದೆಯೋ ಆಗಿ ಹೋಗಿದೆ. ಓಕೆ, ಮುಂದೆ ಆಗೋದು ಪೀಳಿಗೆ ಬಂದು ಮಾಡುವಂಥದ್ದಷ್ಟು ಟೈಮ್ ಆ ಮುಂದಿನ ಪೀಳಿಗೆ ಹತ್ರ ಟೈಮ್ ಇಲ್ಲ. ಯಾಕಂದ್ರೆ ಅದ್ರದ್ದು ಗ್ಲೋಬಲ್ ವಾರ್ಮಿಂಗದ್ದು ಅಥವಾ ಇದೇನು ಇಂಪ್ಯಾಕ್ಟ್ ಇದೆ ಆಲ್ರೆಡಿ ಇದರದ್ದು ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಆಗಿದೆ. ನೀವು ರೀಸೆಂಟ್ ಆಗಿ ನೋಡಬಹುದು ಫ್ಲಡ್ಸ್ ಆಗಿರ್ಬೋದು, ಡ್ರಾಟ್ಸ್ ಆಗಿರ್ಬೋದು, ಸೈಕ್ಲೋನ್ಸ್ ಆಗಿರಬಹುದು. ಇವತ್ತರದ್ದು ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ತೀವ್ರತೆ ಏನಾಗ್ತಿದೆ ಹೆಚ್ಚಾಗ್ತಾ ಹೋಗ್ತಿದೆ ಆಲ್ರೆಡಿ ವರ್ಲ್ಡ್ ಅಲ್ಲಿ.
ಧ್ರುವದ ಹಿಮ ಕರಗುವಂಥ ರಚನೆದೊಳಗೆ ಆಲ್ರೆಡಿ ಬಂದಿದೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ಸ್ಗಳು ನಾವು ನೋಡ್ತಿದ್ದೀವಿ ಅಂತಂದ್ರೆ ಈಗಿರೋದು ನಮಗೆ ಒಂದೇ ಪಾಸಿಬಿಲಿಟಿ, ಸದ್ಯದ ಸ್ಥಿತಿದೊಳಗೆ ನಾವು ಏನು ಮಾಡ್ತೀವಿ, ಓಕೆ, ಭೂಮಿಯನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಸೇರಿಕೊಂಡು ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ವಾಟ್ ಎವರ್ ದ ಡೆವಲಪ್ಮೆಂಟ್ ಗೋಸ್ ವಿತ್ ರೆಸ್ಪೆಕ್ಟ್ ಟು ಎನ್ವೈರ್ಮೆಂಟ್ ರಿಲೇಟೆಡ್ ಥಿಂಗ್ಸ್ ಇನ್ ದ ರೀಸೆಂಟ್ ಆಕ್ಟಿವಿಟೀಸ್, ದೋಸ್ ಆಲ್ ದ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಇಟ್ ಇಸ್ ಫಾರ್ ಮೇನ್ಸ್. ಮುಖ್ಯ ಪರೀಕ್ಷೆಗೂ ಸಹ ಇದು ಅತಿ ಹೆಚ್ಚು ಪ್ರಾಮುಖ್ಯತೆ ಆಗುತ್ತೆ. ಓಕೆ, ಎಸ್, ಮೆಲ್ಟಿಂಗ್ ಆಫ್ ದಿ ಆರ್ಕ್ಟಿಕ್ ರೀಜನ್, ಇಟ್ ಈಸ್ ನಾಟ್ ಜಸ್ಟ್ ಇವನ್ ಆರ್ಕ್ಟಿಕ್, ಅಂಟಾರ್ಟಿಕಾ, ದ ಐಸ್ ಶೆಲ್ಫ್ಸ್ ವಾಟ್ ವಿ ಆರ್ ಕನ್ಸಿಡರಿಂಗ್, ಬೃಹದಾಕಾರವಾಗಿರುವಂಥ ಹಿಮ ಬಂಡೆಗಳು ಸಹ ಆಲ್ರೆಡಿ ಕರಗ್ತಾ ಇದ್ದಾವೆ. ಸೊ ದರ್ ಇಸ್ ಅ ಕ್ಲಿಯರ್ ಇಂಡಿಕೇಶನ್ ದಟ್ ದ ಇಫೆಕ್ಟ್ ಆಫ್ ದಿ ಗ್ಲೋಬಲ್ ವಾರ್ಮಿಂಗ್ ಇಸ್ ಟೇಕಿಂಗ್ ಪ್ಲೇಸ್. ಪರ್ಮಾಫ್ರಾಸ್ಟ್ ಈಸ್ ಮೆಲ್ಟಿಂಗ್, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಡ್ಯಾಮೇಜ್ ವಿಚ್ ಈಸ್ ಗೋಯಿಂಗ್ ಟು create over the Earth's surface. Okay, so I hope this class was beneficial for you. The discussion which we went on, some topics ಅನ್ನ ಸ್ವಲ್ಪ ಡೆಪ್ತ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಸ್ಲೈಡ್ಸ್ ಮೇಲೆ ಬರೀಬೇಕಾದ್ರೆ ಸ್ವಲ್ಪ ಕಂಟೆಂಟ್ ಹೆಚ್ಚಿರೋದ್ರಿಂದ, ವೈಟ್ ಸ್ಪೇಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿ ಇನ್ ಕೇಸ್ ಕನ್ಫ್ಯೂಷನ್ ಆಗಿತ್ತಂದ್ರೆ ನಾವು ಅಂದರೆ ಡಿಸ್ಕಷನ್ ಮಾಡೋ ಟೈಮಲ್ಲಿದ್ದಾಗ ಪಾಸ್ ಮಾಡಿಕೊಂಡು ಶಾರ್ಟ್ ಆಗಿ ನೀವು ಕೀವರ್ಡ್ಸಲ್ಲಿ ನೋಟ್ ಮಾಡ್ಕೊಂಡು ಅಂತಂದ್ರೂ ಮುಂದೆ ಬರುವಂಥ ಎಕ್ಸಾಮ್ಗೆ ಬೆನಿಫಿಟ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ CTI ಎಕ್ಸಾಮ್ ನೋಟ್ಸು PDF ಇಫ್ ಅವೈಲೇಬಲ್ ಪ್ಲೀಸ್. ಓಕೆ, CTI ಎಕ್ಸಾಮ್ಗೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ನೋಟ್ಸು ನಮ್ಮದು ಟೀಮಿಂದ ನಾವು ಇದ್ವತ್ತಂದರೆ ನಾನು ರಿಕ್ವೆಸ್ಟ್ ಅಂತೂ ಮಾಡ್ಕೊಳ್ತೀನಿ, ಸೊ ದಟ್ ಇಟ್ ವುಡ್ ಬಿ ಗೋಯಿಂಗ್ ಆನ್ ವೆರಿ ಕ್ಲಿಯರ್ಲಿ. ಸೊ ಆ ರೀತಿಯಿಂದ ಏನಾದರೂ PDF ಅದು ಜನರೇಟ್ ಆಗಿತ್ತಂದ್ರೆ ಡೆಫಿನೆಟ್ಲಿ ವುಡ್ ಲೈಕ್ ಟು ಶೇರ್ ಇಟ್ ಆನ್ ಟೆಲಿಗ್ರಾಮ್ ಚಾನಲ್. ಸಿ ಅಲ್ಟಿಮೇಟ್ಲಿ ದ ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್. ಎಕ್ಸಾಮಿಗೆ ಬರೆಯೋಕೆ ಹೋಗ್ತಾ ಇರುವಂಥ ಸ್ಪರ್ಧಾರ್ಥಿಗಳು ಏನಿದ್ದಾರೆ, ಓಕೆ, ಆಸ್ಪಿರೆಂಟ್ಸಿಗೆ ಏನಿದ್ದಾರೆ, ಆ ಎಕ್ಸಾಮ್ ಪ್ರೊಸೆಸ್ ಈಸಿಯಾಗಿ ಹೋಗಬೇಕು. ದಟ್ಸ್ ವಾಟ್ ದ ಮ್ಯಾಕ್ಸಿಮಮ್, that's what the prime motto of the Spardha Lines. Okay, so that's what the remaining things we'll discuss in the next class. Thank you all of you. Have a good day.